ಅಷ್ಟ ಪ್ರಾತಿಹಾರ್ಯದಿಂದ ಸುಶೋಭಿತಿರ್ತಕ್ಕಂತಹ ಸಮವ ಸರಣದ ಗಂಧಕೂಟಿಯ ಮೇಲೆ ಸಿಂಹಪೀಠದ ಮೇಲೆ ಸಹಸ್ರಾಷ್ಟ್ರದಳ ಸ್ವರ್ಣಿಮ ಕಮಲದ ಮೇಲೆ ಪೂರ್ವಾಭಿಮುಖವಾಗಿ 4 ಅಂಗುಲ ಅಂತರಿಕ್ಷದಲ್ಲಿ ವೀತ್ರಾಗ್ ಹಿತೋಪದೇಶಿ ಸರ್ವಜ್ಞ 18 ದೋಷರಹಿತಿರ್ತಕ್ಕಂತಹ ಅರಿಹಂತ ಪರಮೇಷ್ಠಿ ಸಮವ ಶರಣದ ಕೇಂದ್ರ ಬಿಂದು ಆಗಿರ್ತಾರೆ. ನಾವು ಯಾವಾಗ ಭಾರತೀಯ ಸಂಸ್ಕೃತಿಯ ಮೂಲವನ್ನು ಹುಡುಕಿದಾಗ, ಮೂಲವನ್ನು ಅವಲೋಕನ ಮಾಡಿದಾಗ ಗೊತ್ತಾಗ್ತದೆ, ಸ್ವಸ್ತಿಕ ಅಷ್ಟಮಂಗಲದಲ್ಲಿ ಸಹ ಒಂದು ಮಂಗಲ ಇದೆ. ಧ್ವಜಕ್ಕೂ ಅಷ್ಟಮಂಗಲದಲ್ಲಿ ಒಂದು ಪವಿತ್ರ ಸ್ಥಾನವನ್ನು ನೀಡಲಾಗಿದೆ. ಮೊನ್ನೆ अयोध्या नगर के देवता परम वीतरागी तद्मोक्षयामी बलभद्र ರಾಮಚಂದ್ರರ ಲಲ್ಲ ಬಾಲಮೂರ್ತಿಯನ್ನು ಸ್ಥಾಪನೆ ಮಾಡ್ತಕ್ಕಂಥ ಭವ್ಯ ಮಂದಿರದ ಶಿಖರದ ಮೇಲೆ ಧ್ವಜಾರೋಹಣವನ್ನು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದರು. ಇಡೀ ವಿಶ್ವದಾಗ ಚರ್ಚೆ ಆಗ್ತಕ್ಕಂಥ ವಿಷಯ. ಇದಕ್ಕಿಂತ ಮೊದಲು ಎಲ್ಲ ಧರ್ಮದಾಗ, ಎಲ್ಲ ಸಂಪ್ರದಾಯದಾಗ ಎಲ್ಲ ಮಂದಿರ ಮೇಲೆ ಧ್ವಜ ಹಾರಿಸೋ ಪರಂಪರೆ ಮೊದಲಿಂದ ನಮ್ಮಲ್ಲಿ ಅನಾದಿ ಕಾಲದಿಂದ ಅದ. ಆಚಾರ್ಯ ವಿದ್ಯಾನಂದರು ಪಂಚರಂಗಿ ಧ್ವಜವನ್ನು ಸಂಶೋಧನೆ ಮಾಡೋಕ್ಕಿಂತ ಮುಂಚೆ ಜೈನ ಧರ್ಮದಲ್ಲಿ ಧ್ವಜ ಇತ್ತು ಇಲ್ಲೋ? ಇತ್ತು. ಆದರೆ ಯಾವುದಿತ್ತು? ಯಾವ ಪ್ರಕಾರ ನಮೋಕಾರ ಮಹಾಮಂತ್ರ ಅನಾದಿ ನಿಧನ ಮಂತ್ರದ ತೀರ್ಥರಾಜ ಸಮೇಶ ಶಿಖರ್ಜಿ ಮೃತ್ಯುಂಜಯ ಮುಕ್ತಿಧಾಮ್ ಅನಾದಿ ನಿಧನ ಸಿದ್ಧ ಕ್ಷೇತ್ರದ, ಅದೇ ರೀತಿ ಅಯೋಧ್ಯ ಧರ್ತಿ ಸಹ ಅನಾದಿ ನಿಧನ್ ತೀರ್ಥಂಕರರ ಶಾಶ್ವತ ಜನ್ಮಭೂಮಿ ಅಂತ ವರ್ಣನೆ ಮಾಡಲಾಗಿದೆ. ಅದೇ ಪ್ರಕಾರ ಜಿನ ಧರ್ಮದ ಮೂಲ ಧ್ವಜವೂ ಸಹ ಅನಾದಿ ಅನಂತ ಇರ್ತಕ್ಕಂಥದ್ದು. ಜೈನ ಧರ್ಮದ ಮೂಲ ಧ್ವಜ ಯಾವ ಪ್ರಕಾರ ನಮೋಕಾರ ಮಹಾಮಂತ್ರ ಅನಾದಿ ನಿಧನ ಮಂತ್ರದ, ಅದನ್ನು ಯಾರೂ ರಚನೆ ಮಾಡಿಲ್ಲ. ಅದ ಪ್ರಕಾರ ಜಿನ ಧರ್ಮದ ಮೂಲ ಧ್ವಜವನ್ನು ಸಹ ಯಾರೂ ನಿರ್ಮಾಣ ಮಾಡಿಲ್ಲ. ಅದು ಅನಾದಿ ನಿಧನ ಇರ್ತಕ್ಕಂಥ ಧ್ವಜ. ಆ ಧ್ವಜದ ವರ್ಣ ಕೇಸರಿ ಅನ್ನೋದ್ರಿಂದ ಸಮಂತಭದ್ರಾಚಾರ್ಯರು ರತ್ನ ಕರಂಡಕ ಶ್ರಾವಕಾಚಾರದ ಮಂಗಲಾಚರಣದಲ್ಲಿ ಮಹಾವೀರ ಭಗವಂತರನ್ನ ವರ್ಧಮಾನ ನಾಮದಿಂದ ಮಂಗಲಾಚರಣದಲ್ಲಿ ಸ್ತುತಿ ಮಾಡ್ತಾರೆ. ಪ್ರಥಮ ಶಬ್ದವನ್ನು ಉಪಯೋಗ ಮಾಡ್ತಾರೆ, ನಮಃ ಶ್ರೀ ವರ್ಧಮಾನಾಯ. ನಮಃ ನಮಸ್ಕಾರಗಳು. ಶ್ರೀ ಇಲ್ಲಿ ಅರ್ಥ ಆಗ್ತದೆ, ಅಂತರಂಗ ಮತ್ತು ಬಹಿರಂಗ ಲಕ್ಷ್ಮಿಯಿಂದ ಯಾರು ಸುಶೋಭಿತರಿರುವರೋ ಅಂತಹ ಶಾಸನ ನಾಯಕ ಅಂತಿಮ ತೀರ್ಥಂಕರ ವಿಶ್ವಪ್ರಭು ಭಗವಾನ್ ಮಹಾವೀರ್ ಅರ್ಥಾತ್ ವರ್ಧಮಾನರಿಗೆ ನಾನು ನಮಸ್ಕಾರ ಮಾಡ್ತೀನಿ. ಯಾಕ? ನಿರ್ಧೂತ ಕಲೀಲಾತ್ಮನೆ. ಯಾವುದೋ ಪ್ರಕಾರ ಕಲೀಲ್ ಇರಲಾರ್ದಂಥವ್ರು, 18 ದೋಷಗಳಿಂದ ಮುಕ್ತರಾಗಿರ್ತಕ್ಕಂಥವ್ರು, ಪರಮ ವೀತರಾಗತ್ವವನ್ನು ಪ್ರಾಪ್ತಿ ಮಾಡಿಕೊಂಡಂತಹ ಸಕಲ ಪರಮಾತ್ಮ ಅರ್ಥಾತ್ ಅರಿಹಂತ ಪರಮೇಷ್ಠಿ ಆ ಮಹಾವೀರ ಭಗವಾನರಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ. ಯಾಕ? ಬಹಳ ಪದಗಳನ್ನು ಉಪಯೋಗ ಮಾಡ್ತಾರೆ. ನಿರ್ಧೂತ ಕಲೀಲಾತ್ಮನೆ ಸಾಲೋಕಾನಾಂ ತ್ರಿಲೋಕಾನಾಂ. ಈ ಲೋಕವನ್ನು ಮತ್ತು ಆ ಲೋಕವನ್ನು ಅರ್ಥಾತ್ 3 ಲೋಕವನ್ನು, 3 ಲೋಕದ 3 ಕಾಲದ ಸರ್ವ ದ್ರವ್ಯಗಳ ಅಂದರೆ 6 ದ್ರವ್ಯಗಳ ಪರ್ಯಾಯಗಳನ್ನು, ದ್ರವ್ಯ ಮತ್ತು ಅವುಗಳ ಪರ್ಯಾಯಗಳನ್ನು
ಒಂದೇ ಸಮಯದಲ್ಲಿ ನೋಡ್ತಕ್ಕಂಥ ಸಾಮರ್ಥ್ಯವನ್ನು ಯಾರು ಪಡ್ಕೊಂಡಾರ ಅಂಥ ಮಹಾವೀರ ಅರ್ಥಾತ್ ವರ್ಧಮಾನ ಭಗವಾನರಿಗೆ ನಾನು ನಮಸ್ಕಾರ ಮಾಡಿ ಈ ಗ್ರಂಥವನ್ನು ಬರಿಬೇಕು ಅಂತಕ್ಕಂಥ ಸಂಕಲ್ಪವನ್ನು ಮಾಡ್ತೀನಂತ ಆಚಾರ್ಯ ಸಮಂತ ಭದ್ರರು ವರ್ಧಮಾನ ಪದವನ್ನು ಉಪಯೋಗ ಮಾಡ್ತಾರೆ. ಯಾರ ಜೀವ ಮಾತೆ ತ್ರಿಶಿಲೆಯ ಗರ್ಭದಲ್ಲಿ ಬರುವುದಕ್ಕಿಂತ ಮುಂಚೆ 6 ತಿಂಗಳು ಪಾವಾಪುರದಲ್ಲಿ, ಹೌದಲ್ಲ, ಪಾವಾಪುರ ಅಲ್ಲ, ಕುಂಡಲಪುರ, ವೈಶಾಲಿ, ವಿದೇಹ, ಕುಂಡಪುರ, ಕುಂಡಗ್ರಾಮ, ಆ ಕುಂಡಲಪುರದಲ್ಲಿ ದೇವತೆಗಳು ಸೌಧರ್ಮ ಇಂದ್ರನ ಆಜ್ಞೆಯಿಂದ ಧನಪತಿ ಕುಬೇರನು ಅಂತರ ಮುಹೂರ್ತದಲ್ಲಿ 6 ತಿಂಗಳು ಮುಂಚೆ ಗರ್ಭದಲ್ಲಿ ತೀರ್ಥಂಕರ ಆತ್ಮ ಬರೋಕ್ಕಿಂತ ಮುಂಚೆ 6 ತಿಂಗಳ ಮೊದಲ ಭವ್ಯ ನಗರವನ್ನು ರಚನೆ ಮಾಡ್ತಾನೆ. ಇದು ಹುಂಡ ಔಸರ್ಪಣಿ ಕಾಲದ ದೋಷದಿಂದ. ಹಾಗೆ ನೋಡ್ರೆ ಎಲ್ಲ ತೀರ್ಥಂಕರು ಅಯೋಧ್ಯದಲ್ಲೇ ಜನ್ಮ ತಗೋಬೇಕಾಗಿತ್ತು. ಆದರೂ ಈ ಹುಂಡ ಔಸರ್ಪಣಿ ಕಾಲ ದೋಷದಿಂದ ಕೆಲವೊಂದು ಜನ ತೀರ್ಥಂಕರು ಬೇರೆ ಬೇರೆ ಶ್ರಾವಸ್ತಿ, ಕಾಕಂದಿ, ಕಾಶಿ ಅನ್ಯ ಕ್ಷೇತ್ರಗಳಲ್ಲಿ ಜನ್ಮ ತಗೋಬೇಕಾಯಿತು. ಇದು ಹುಂಡ ಔಸರ್ಪಣಿ ಕಾಲದ ದೋಷ. ಆದರೂ ಸಹ ಯಾವ ಜೀವವು ತೀರ್ಥಂಕರರ ಪ್ರಕೃತಿಯನ್ನು ಬಂದು ಮಾಡಿಕೊಂಡದ ಆ ತೀರ್ಥಂಕರ ಪ್ರಕೃತಿಯ ಸಾತಿಶಯ ಪುಣ್ಯದ ಫಲಸ್ವರೂಪ. ಪುಣ್ಯ ಯಾಕೆ ಮಾಡಬೇಕಂದ್ರೆ ಇದು ಉದ್ದೇಶ. ತೀರ್ಥಂಕರರು ಆತ್ಮ ತಾಯಿ ಗರ್ಭದಾಗ ಬರೋಕ್ಕಿಂತ ಮೊದಲ 6 ತಿಂಗಳ ಭವ್ಯ ನಗರವನ್ನು ರಚನೆ ಮಾಡ್ತಾರೆ. 4 ದಿಕ್ಕಿ 4 ಮಹಾದ್ವಾರ ಏನು ದೇವತೆಗಳು ಸಾಕ್ಷಾತ್ ಸ್ವರ್ಗನ ಧರೆಗೆ ಇಳಿದು ಬಂದಂಥ ವಾತಾವರಣ ಈ ಭೂಮಿ ಮೇಲೆ ತಯಾರಾಗ್ತದ. ಕಾರಣ ಅಂದ್ರೆ ತೀರ್ಥಂಕರರು ಪೂರ್ವಬೋಧ ಮಾಡಿದ ಪುಣ್ಯದ ಸಾತಿಶಯ ಫಲಸ್ವರೂಪ ಅದೆಲ್ಲ ಪ್ರಾಪ್ತ ಆಗತ್ತೆ. ಅದಕ್ಕೆ ಪುಣ್ಯ ಹೇಯ ಅಲ್ಲ, ಪುಣ್ಯ ಉಪಾದೇಯ. ಧ್ಯೇಯ ಮೋಕ್ಷ, ಹೇಯ ಪಾಪದ. ಪಾಪ ಪ್ರವೃತ್ತಿಯನ್ನು, ಕಷಾಯ ಪ್ರವೃತ್ತಿಯನ್ನು, ಇಂದ್ರಿಯ ನಿಗ್ರಹವನ್ನು ಮಾಡ್ತಕ್ಕಂಥದ್ದು ಹೇಯವಾಗಿರ್ತಕ್ಕಂಥದ್ದು. ರತ್ನತ್ರಯ ಸಾಧನೆಗಾಗಿ ಧರ್ಮದ ಆರಾಧನೆಯನ್ನು ಮಾಡೋದು ಉಪಾದೇಯ. ಧರ್ಮದ ಆರಾಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಗವಂತರ ಪೂಜೆ ಇರ್ಬೋದು, ಗುರುಗಳ ವೈಯಾವೃತ್ತಿ ಇರ್ಬೋದು, ಏನು ಶ್ರಾವಕರಿಗೆ ಷಟ್ ಕ್ರಿಯೆಗಳನ್ನು ಹೇಳಲಾಗಿದೆ. ದೇವ ಪೂಜಾ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ತಪ್ ಮತ್ತು ದಾನ. ಈ 6 ಕ್ರಿಯೆಗಳಿಂದ ಗೃಹಸ್ಥಲ್ಲಿರ್ತಕ್ಕಂಥ ಸಾಗಾರ ಧರ್ಮದಲ್ಲಿರ್ತಕ್ಕಂಥ ಗೃಹಸ್ಥರಿಗೆ ಕರ್ಮ ನಿರ್ಜರಿಗಿಂತ ಪುಣ್ಯಾಶ್ರವ ಜಾಸ್ತಿ ಆಗ್ತದೆ. ಆ ಪುಣ್ಯ ಆಶ್ರವದ ಫಲದಿಂದ ಈ ಮನುಷ್ಯದ ಜನ್ಮದಲ್ಲಿರ್ತಕ್ಕಂಥ ಜೀವಿಗಳಿಗೆ ಮುಂದಿನ ಭಾವದಲ್ಲಿ ದೇವಗತಿ, ಅದಕ್ಕೆ ನಾವು ಸದ್ಗತಿ ಅಂತ ಕೊಡ್ತೀವಿ. ಅದಕ್ಕೆ ಇನ್ನೊಂದು ಅರ್ಥದಾಗ ಸಮ್ಯಕ್ ದೇವಗತಿ ಅಂತ ಉಪಯೋಗ ಮಾಡ್ಯಾರ. ಸಮ್ಯಕ್ ದೇವಗತಿ ಅಂದರೆ ಯಾವ ದೇವಗತಿ ಪರ್ಯಾಯದಲ್ಲಿ ಅನಾದಿ ಕಾಲದಿಂದ ಅನಂತ ಭಾವದಾಗ ಆತ್ಮ ಭವನತ್ರಯದಾಗ ಜನ್ಮ ತಗೊಂಡು ಅನಂತ ಸಂಸಾರ ಮಾಡ್ಕೋತ ಬಂದ. ಅದ್ರ ಒಂದು ಸಲ ಕಲ್ಪವಾಸಿ ದೇವಾಗಿ ಛಾಯಕ್ಕೆ ಸಮ್ಯಕ್ ದೃಷ್ಟಿಯಾಗಿ ಒಂದು ವೇಳೆ ಈ ಜೀವ ಸ್ವರ್ಗ ಪಡ್ಕೋತಂದ್ರೆ ಆ ಜೀವ ನಿಯಮದಿಂದ 3 ಭಾವದಾಗ ಶುದ್ಧ ಭಗವಾನ್ ಆಗುವಂಥ ಸಾಮರ್ಥ್ಯ ಪಡ್ಕೋತಾರೆ. ಅದಕ್ಕೆ ನಾವೆಲ್ಲ ಯಾವ ಸಮ್ಯಕ್ತ ಪ್ರಾಪ್ತಿ ಮಾಡ್ಕೋ ಸಲುವಾಗಿ ಪರಮ ವೀತರಾಗರನ್ನ ಆರಾಧನೆ ಮಾಡಬೇಕು. ಅಂಥ ಸಮವ ಶರಣ ಸುಶೋಭಿತ ಪೂರ್ವ ದಿಕ್ಕಿ ಮುಖ ಮಾಡಿ ಕೂತಿದ್ರು ಸಹ ಅವರ ಕೇವಲ ಜ್ಞಾನದ ಅಚ್ಚೆಯಿಂದ 4 ದಿಕ್ಕಿಗೆ ಅವರ ಮುಖ ಕಾಣ್ತಾವ. ಅದನ್ನು ನಾವು ಬ್ರಹ್ಮ ಸ್ವರೂಪ ಅಂತ ಕರಿತೀವಿ. ವೈದಿಕ ಧರ್ಮದಲ್ಲಿ ಬ್ರಹ್ಮನ ಕಲ್ಪನೆಯು ಸಹ ಹೀಗೆ ಅದ. ದತ್ತ ಯಾರೋ ವೈದಿಕ ಧರ್ಮದಲ್ಲಿ ಇವತ್ತು ದತ್ತರನ್ನು ಆರಾಧನೆ ಮಾಡ್ತಾರೆ. ದತ್ತನ ಆರಾಧನೆ ಮಾಡಿದಾಗ ಒಂದು ಮಾತು ಹೇಳ್ತಾರೆ, ಅವರು ವಾಕ್ಯ ಬರ್ತದೆ, ದತ್ತ ವಲ್ಲಭ ದಿಗಂಬರ. ದತ್ತನು ಸಹ ದಿಗಂಬರನಿದ್ದ ಅಂತಕ್ಕಂಥದ್ದು ಒಪ್ಕೊಳ್ತಾರೆ. ನಮ್ಮ ಜೈನ ಸಿದ್ಧಾಂತ ಪ್ರಕಾರ ದತ್ತ ಬೇರೆ ಯಾರಲ್ಲ, 22ನೇ ತೀರ್ಥಂಕರ ನೇಮಿನಾಥ ತೀರ್ಥಂಕರರ ಪ್ರಥಮ ಗಣಧರರು ಅನ್ನೋದ್ರಿಂದ ದತ್ತಪೀಠ ಇವತ್ತು ಗಿರ್ನಾರ್ದಾಗ ವಿದ್ಯಮಾನ. ಗಿರ್ನಾರ್ದಾಗ ಹೆಂಗೆ ಶಿಖರ್ಜಿ ಒಳಗೆ ಗೌತಮ ಸ್ವಾಮಿ ಟೋಕ ಮೊದಲು ನಮಗೆ ದರ್ಶನ ಆಗ್ತದ, ಹಂಗೆ ಗಿರ್ನಾರ್ದೊಳಗೂ ದತ್ತಂದು ಇವತ್ತು ಪ್ರಚಾರ ಇದೆ. ನಾವು ಯಾರೂ ಅದನ್ನ ಮಾನಿಸೋದಿಲ್ಲ.
ಯಾಕಂದ್ರೆ ನಾವು ದಿಗಂಬರ ರೂಪದಲ್ಲಿ ಪೂಜೆ ಮಾಡ್ತೀವಿ, ಅವರು ಸವಸ್ತ್ರ ಅವಸ್ಥಾ ಪೂಜೆ ಮಾಡ್ತಾರೆ. 4 ಮುಖಗಳನ್ನು ಕಲ್ಪನೆ ಮಾಡಿ ಆ ಪ್ರಕಾರ ಹೆಂಗೆ ಅತಿಶಯದಿಂದ ನಮ್ಮಲ್ಲಿ ಕಾಣ್ತಾವೋ ಅದನ್ನು ಅವ್ರು 4 ಮುಖಗಳನ್ನು ಬ್ರಹ್ಮನನ್ನು ಕಲ್ಪನೆ ಅರಿವಿ ಹಾಕಿ ಗೃಹಸ್ಥ ಅವಸ್ಥೆಯಲ್ಲಿ ದೈವತ್ವವನ್ನು ಕಾಣ್ತಾರೆ. ನಮ್ಮಲ್ಲಿ ವೀತರಾಗ ಅವಸ್ಥೆಯಲ್ಲಿ ಭಗವಂತರ ಏಕಮುಖಿ ಆಗಿದ್ರೂ ಸಹ ಅತಿಶಯದಿಂದ ಚತುರ್ಮುಖ ದರ್ಶನ ಆಗ್ತದೆ. ಇದು ಸಮೋಶರಣದ ವಿಶೇಷತ, ಅಂದರೆ ತೀರ್ಥಂಕರರ ಕೇವಲ ಜ್ಞಾನದ ಅತಿಶಯದ ಮಹಿಮೆ. ಈಗ ನಾವು ಏನು ಜಿನ ಸಹಸ್ರನಾಮ ಅರ್ಚನೆ ನಿಮಿತ್ತ ಜನವರಿ 31ನೇ ತಾರೀಕು ಭದ್ರಗಿರಿಯಲ್ಲಿ ಜೊತೆಗೆ ಕರ್ನಾಟಕ ರಾಜ್ಯದ 25 ಸ್ಥಾನಗಳಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಜಿನ ನಾಮಾರ್ಚನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡ್ವಲ್ಲ, ಇದು ಮಾತ್ರ ಕಾಲ್ಪನಿಕ ಅಲ್ಲ. ಜೈನ ಸಿದ್ಧಾಂತ ಬಹಳ ಸೂಕ್ಷ್ಮದೆ. ನಾವು ಯಾವ ಪ್ರಕಾರ ಒಂದು ಬೀಜಿನಲ್ಲಿ ನಮ್ಮ ಕಣ್ಣಿಗೆ ವೃಕ್ಷ ಕಾಣದೇ ಇದ್ರೂ ಸಹ ಆ ಬೀಜನ್ನು ನಾವು ಭೂಮಿಯಲ್ಲಿ ಹಾಕಿ ನೀರನ್ನು ಹಾಕಿ ಪಾಲನೆ ಪೋಷಣೆ ಮಾಡಿದ್ದೆ ಆದ್ರೆ ಅದು ಬೀಜ ರೂಪದಾಗ ಮಾತ್ರ ಉಳಿಲಾರ್ದ ಅಂಕುರಿತಾಗಿ ಬೇರೆ ಬಿಟ್ಟ ಸಸಿಯಾಗಿ ಮರವಾಗಿ ಹೆಮ್ಮರ ಆಗ್ತದ. ಹಂಗ ಈ ಮನುಷ್ಯ ಭವದಾಗ ಭಕ್ತಿ ರೂಪಿ ಬೀಜ ಒಂದು ವೇಳೆ ನಾವು ಬಿತ್ತರೆ ಭವಿಷ್ಯದ ಮುಕ್ತಿ ರೂಪಿ ಮೋಕ್ಷ ಫಲ ಪ್ರಾಪ್ತ ಆಗೇ ಆಗ್ತದ. ಬೀಜದೊಳಗೆ ನಮಗೆ ಬಲೆ ಸಸ್ಯ ಮರ ಕಾಣ್ತಾ ಇಲ್ಲ, ಅದರ ಅಗಮ್ಯ ರೂಪದೊಳಗೆ ಆ ಬೀಜಿನೊಳಗೆ ವೃಕ್ಷದ. ಹಾಗೆ ಆತ್ಮನಲ್ಲಿ ಪರಮಾತ್ಮ ರೂಪಿ ಅಸ್ತಿತ್ವ ಅದ. ಕಣ್ಣಿಗೆ ಕಾಣೋದಿಲ್ಲ ಅಂದರೆ ಇಲ್ಲಂತಲ್ಲ. ಅದನ್ನು ನಾವು ಯಾವ ರೀತಿ ಕ್ರಿಯಾ ಮಾಡಿದಾಗ ಬೀಜ ಆಗಿ ಉಳ್ಳಾರ್ದ ವೃಕ್ಷ ಆಗಿ ನಿಲ್ತದ, ಹಂಗೆ ನಾವು ಪುರುಷಾರ್ಥವನ್ನು ಮಾಡಿದಾಗ ಅದಕ್ಕೆ ನಾವು ಕನ್ನಡದಲ್ಲಿ ಪ್ರಯತ್ನ ಅಂತೀವಿ. ಪ್ರಯತ್ನವೇ ಪರಮೇಶ್ವರ ಅಂತ ಈ ಶಬ್ದಕ್ಕೆ ಇರಬೇಕು ನೀವು. ಪ್ರಯತ್ನವೇ ಪರಮೇಶ್ವರ ಅಂತ. ಪುರುಷಾರ್ಥದಿಂದ ಮೋಕ್ಷ ಸಿದ್ಧಿ ಆಗ್ತದ. ಹಂಗೆ ಪ್ರಯತ್ನ ಮಾಡಿದ್ದೆ ಆದ್ರೆ ಈ ಆತ್ಮ ಉಳಿಲಾರ್ದ ಪರಮಾತ್ಮ ಪದವಿಯನ್ನು ಪ್ರಾಪ್ತಿ ಮಾಡ್ಕೊಂಥ ಸಾಮರ್ಥ್ಯ ಈ ಆತ್ಮನೊಳಗೆ ಐತನಂತೆ ಪ್ರಯತ್ನವೇ ಪರಮೇಶ್ವರ ಅಂತ ಹೇಳಿದ್ರು. ಇದು ಜಿನ ಸಹಸ್ರನಾಮಾರ್ಚನೆ ನಿಮಿತ್ತ ನಾವು ಪ್ರಯತ್ನ ಮಾಡಕತ್ತೀವಿ, ಪುರುಷಾರ್ಥ ಮಾಡಕತ್ತೀವಿ, ಧರ್ಮ ಪುರುಷಾರ್ಥ ಮಾಡಕತ್ತೀವಿ. ಈ ಧರ್ಮ ಪುರುಷಾರ್ಥದಿಂದ ಆತ್ಮನಿಗೆ ಉತ್ತರೋತ್ತರವಾಗಿ ಮೋಕ್ಷ ಪುರುಷಾರ್ಥದ ಲಬ್ಧಿ ಭಾವನೆ ಅದ. ಆ ಭಾವನೆಯಿಂದ ಈ ಆತ್ಮನಿಗೆ ಆ ಸಾಧ್ಯ ಆಗಲಿಕ್ಕೆ ಕಾರಣದ ಸಾಧನ. ಸಾಧಕನಾಗಿ ಈ ಆತ್ಮ ರತ್ನತ್ರಯ ರೂಪಿ ಸಾಧನದಿಂದ ಮೋಕ್ಷ ರೂಪಿ ಸಾಧ್ಯವನ್ನು ಪಡ್ಕೋಬಹುದು. ಅದಕ್ಕೆ ಪೂಜಕನಾಗಿ ಪೂಜನದಿಂದ ಪೂಜ್ಯನಾಗು. ಈ ಆತ್ಮ ಪೂಜ್ಯ ಆಗ್ಬೇಕಾರ ತ್ರೈಲೋಕ್ಯ ಪೂಜ್ಯ, ತ್ರಿಲೋಕದೊಡೆಯ, ತ್ರಿಲೋಕಿನಾಥ, ಮುಕ್ಕೊಡೆಯ ಅಧಿಪತಿ ಭಗವಂತರ ಮೇಲೆ ನಾವು ಛತ್ರತ್ರಯಣಿ ಯಾಕೆ ಹಾಕ್ತೀವಿ ಅಂತ ಕೇಳ್ರೆ ಅದ್ರ ಹಿಂದೆ ಸಿದ್ಧಾಂತದ. ಯಾರು 3 ಲೋಕದ ಅಧಿಪತಿ, ತ್ರೈಲೋಕ್ಯಾಧಿಪತಿ, ತ್ರಿಲೋಕನಾಥರಾಗಿದ್ದಾರ ಅಂಥವರು ರತ್ನತ್ರಯ ನಿಧಿಗಳನ್ನು ಪ್ರಾಪ್ತಿ ಮಾಡಿಕೊಂಡ 3 ಲೋಕದ ತುದಿಯಲ್ಲಿರ್ತಕ್ಕಂತಹ ಅಷ್ಟಮ ಭೂಮಿ, ಈಶತ್ ಪ್ರಾಗ್ಭಾರ್ ಭೂಮಿ ಸಿದ್ಧ ಶಿಲೆಯಲ್ಲಿ ರತ್ನತ್ರಯದಿಂದ ಸುಶೋಭಿತನಾಗಿ ಪರಿಶುದ್ಧ ಪರಮಾತ್ಮನಾಗಿದ್ದಾರ. ಅಂಥ ಪರಿಶುದ್ಧ ಪರಮಾತ್ಮನ ಪ್ರಾಪ್ತಿಯಾಗಿ ನಮ್ಮ ತಲೆ ಮೇಲೆ ಮುಕ್ಕೊಡೆ ಅರಿಹಂತವಸ್ಸೆ ಸಕಲ ಪರಮಾತ್ಮ ಆಗಬೇಕಾಯ್ತಂದ್ರೆ ನಾವು ರತ್ನತ್ರಯ ನಿಧಿಯನ್ನು ಪ್ರಾಪ್ತಿ ಮಾಡ್ಕೊಳ್ಳಾಕ ಸಾಧ್ಯ. ಆ ರತ್ನತ್ರಯ ನಿಧಿ ಪ್ರಾಪ್ತಿ ಮಾಡ್ಕೋ ಸಂದೇಶದಿಂದ ನಾವು ಜಿನೇಂದ್ರ ಭಗವಂತರ ಮೇಲೆ ಛತ್ರತ್ರಯ ಸ್ಥಾಪನೆ ಮಾಡ್ತೀವಿ. ಅದು ಅಷ್ಟ ಮಂಗಲದೊಳಗೆ ಒಂದು ಮಂಗಲ್ ಅದ. ಛತ್ರತ್ರಯೂ ಸಹ ಒಂದು ಮಂಗಲ್ ಅದ. ಚಾಮರ ಅಷ್ಟಮಂಗಲದಲ್ಲಿ ಮಂಗಲದ, ದರ್ಪಣ ಅಷ್ಟಮಂಗಲದಲ್ಲಿ ಒಂದು ಮಂಗಲದ ಅನ್ನೋದ್ರಿಂದ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಅರಿತು ರಾಮನ ಮಂದಿರದ ಮೇಲೆ ಉತ್ತುಂಗವಾಗಿ ಧ್ವಜವನ್ನು ಸ್ಥಾಪನಾ ಮಾಡ್ತಕ್ಕಂಥ ಕಾರ್ಯ ಮಾಡಿದ್ರಲ್ಲ, ಆ ಧ್ವಜದಲ್ಲಿಯೂ ಸಹ ವರ್ತಮಾನದಲ್ಲಿ 3 ಚಿಹ್ನೆಗಳನ್ನು ಇಡಲಾಗಿದೆ. ಯಾವ ಚಿಹ್ನೆಗಳನ್ನು? ಒಂದು ವೃಕ್ಷ, ಒಂದು ಸೂರ್ಯ, ಇನ್ನೊಂದು ಓಂ. ಈ 3 ಚಿಹ್ನೆಗಳನ್ನು ರಾಮ ಮಂದಿರದ ಮೇಲೆ
ಧ್ವಜಾರೋಹಣ ಮಾಡ್ತಕ್ಕಂಥ ಧ್ವಜದಲ್ಲೇ ಸ್ಥಾಪನಾ ಮಾಡಲಾಗ್ಯದ. ವಿಚಾರ ಮಾಡಿರಿ. 3 ಅಂದ್ರೆ ಕೆಲವೊಂದು ಮಂದಿ ಅಶುಭ ಅಂತ ತಿಳ್ಕೊ, 3 ಮಂದಿ ಕೂಡಿ ಹೋಗಬಾರ್ದು, 3 ಮಂದಿ ಮದುವೆ ಮಾಡಬಾರ್ದು ಅಂದ ಪೆಂಡಲ್ದಾಗ 3 ಕೆಲಸ ಏನೇನೋ ಕಲ್ಪನೆ ಮಾಡ್ತಾರೋ. ಖರೆ ಜೈನ ಸಿದ್ಧಾಂತ ಪ್ರಕಾರ 3ಕ್ಕೆ ಭಾಳ ಪವಿತ್ರವಾದಂಥ ಸ್ಥಾನವನ್ನು ಕೊಡಲಾಗ್ಯದ. 3ದಿಂದನೇ ಈ ಆತ್ಮ 3 ಲೋಕದ ನಾಥ ಆಗ್ತಾನೆ. ಸಮ್ಯಕ್ ದರ್ಶನ ಜ್ಞಾನ ಮತ್ತು ಚಾರಿತ್ರ, ಸಮ್ಯಕ್ ರೂಪದಿರ್ತಕ್ಕಂಥ ಸಮೀಚೀನ ದರ್ಶನ, ಸಮೀಚೀನ ಜ್ಞಾನ ಮತ್ತು ಸಮೀಚೀನ ಆಚರಣೆ ಈ ಆತ್ಮನನ್ನ ರತ್ನತ್ರ ನಿಧಿ ಪ್ರಾಪ್ತಿ ಮಾಡ್ಕೊಂಡು ಪರಮಾತ್ಮ ಮಾಡ್ತಕ್ಕಂಥ ಸಾಮರ್ಥ್ಯ ಅದಾವ ಅನ್ನೋದ್ರಿಂದ ಆತ್ಮಕ್ಕೆ ಭೂಷಣ ಆ ರತ್ನತ್ರಯಗಳು ಅನ್ನೋದ್ರಿಂದ 3 ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು. ಜೈನ ಧರ್ಮದ ಮೂಲ ಧ್ವಜ ಯಾವುದು? ಕೇಸರಿ ಧ್ವಜ ಅದ. ಆ ಕೇಸರಿ ಧ್ವಜದಲ್ಲಿ ಸಹ 3 ಚಿಹ್ನೆಗಳನ್ನು ಸ್ಥಾಪಿಸಲಾಗಿದೆ. ಅದನ್ನು ನಾವು ಯಾರು ಮಾಡಿಲ್ಲ. ಅದು ಅನಾದಿ ನಿಧನ ಧ್ವಜ, ಶಾಶ್ವತವಾಗಿರ್ತಕ್ಕಂಥ ಧ್ವಜ. ಆ ಕೇಸರಿ ವರ್ಣದ ಧ್ವಜದಲ್ಲಿ 3 ಚಿಹ್ನೆಗಳನ್ನು ಕಾಣ್ತೀವಿ. ಎಲ್ಲಕ್ಕಿಂತ ಮೇಲೆ ಅರ್ಧ ಚಂದ್ರಾಕೃತಿ, ಪೂರ್ಣ ಚಂದ್ರ ಇಲ್ಲ, ಅರ್ಧ ಚಂದ್ರಾಕೃತಿ. ಏನಂತೆ ನಾವು ಪ್ರತಿ ಸಲ ಭಗವಂತರ ಮುಂದ, ಗುರುಗಳ ಮುಂದ, ಜಿನ್ವಾಣಿ ಮುಂದ, ಸಿದ್ಧ ಕ್ಷೇತ್ರ ಸಮ್ಯ ಸಿಕ್ಕೇಜಿ ಒಳಗೆ ಎಲ್ಲೇ ಪೂಜೆಗಳು ಹಾಕಬೇಕಾದ್ರೆ ಅಕ್ಷತಾ ಪುಂಜ ಹಾಕಿ ಮ್ಯಾಲೊಂದು ಮಾತಂತೀವಲ್ಲ, ಓಂ ರೀಂ ಶ್ರೀ ಸಿದ್ಧಶಿಲಾ ಸ್ಥಾಪನಂ ಕರೋಮೀತಿ ಸ್ವಾಹ. ಚಂದ್ರಾಕಾರದ ಸಿದ್ಧ ಶಿಲೆಯನ್ನು ಸ್ಥಾಪನಾ ಮಾಡಿ ಅದರ ಮೇಲಿರ್ತಕ್ಕಂಥ ಅಕ್ಷತಾ ಪುಂಜದ ಮೇಲೆ ಓಂ ರೀಂ ಶ್ರೀ ಜ್ಞಾನದರ ಕೂಟ ಸ್ಥಿತ ಶ್ರೀ ಕುಂತುನಾಥ ಜಿನಚರಣೆಭ್ಯೋ ಮಮ ಮೋಕ್ಷ ಫಲಪ್ರಾಪ್ತಯೇ ಫಲಂ ನಿರ್ವಪಾಮೀತಿ ಸ್ವಾಹ. ಮಮ ಅನರ್ಘ್ಯ ಪದಪ್ರಾಪ್ತಯೇ ಅಸ್ಮಾಕಂ ಸರ್ವಜೀವಾನಾಂ ಮಮ ಪರಿವಾರಸ್ಯ ಸುಖ ಶಾಂತಿ ಸಮೃದ್ಧಿ ಗುಣಪ್ರಾಪ್ತಯೇ ದಿವ್ಯ ಮಹಾ ಅರ್ಘ್ಯಂ ನಿರ್ವಪಾಮೀತಿ ಸ್ವಾಹ. ಈ ರೀತಿ ಫಲಾದಿ ಅರ್ಘ್ಯಗಳನ್ನು ಬೆಳಗ್ತಕ್ಕಂಥ ಆರಾಧಿಸ್ತಕ್ಕಂಥ ಇಲ್ಲಿ ದ್ರವ್ಯ ಪೂಜೆಯ ಜೊತೆಗೆ ಭಾವ ಪೂಜೆಯ ಪ್ರಧಾನತೆಯನ್ನು ಇಡಲಾಗಿದೆ. ಯಾವ ರೀತಿ ನಾವು ಭಗವಂತರ ಮುಂದೆ ಪೂಜಕ ಹಾಕಿ ಗುರುಗಳ ಮುಂದೆ ರತ್ನತ್ರಯ ಓಂ ರೀಂ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರ ಓಂ ರೀಂ ಶ್ರೀ ಸಿದ್ಧಶಿಲಾ ಸ್ಥಾಪನಂ ಕರೋಮಿತಿ ಸ್ವ. ಶಾಸ್ತ್ರ ಮುಂದೆ ಪ್ರಥಮಾಣಿಯೋ ಕರ್ಣಾಣಿಯೋ ಶರಣಾಣಿಯೋ ದ್ರವ್ಯಾಣೋ ಓಂ ರೀಂ ಶ್ರೀ ಸಿದ್ಧಶಿಲಾ ಸ್ಥಾಪನಂ ಕರೋಮಿತಿ ಸ್ವ. ಭಗವಂತರ ಮುಂದೆ ಅರಿಹಂತರು, ಸಿದ್ಧರು, ಆಚಾರ್ಯರು, ಉಪಾಧ್ಯಾಯರು, ಸರ್ವಸಾಧುಗಳು ಓಂ ರೀಂ ಶ್ರೀ ಸಿದ್ಧಶಿಲಾ ಸ್ಥಾಪನಂ ಕರೋಮಿತಿ ಸ್ವ. 1 ಅಕ್ಷತ ಹಿಡ್ಕೊಂಡ 16 ಅಕ್ಷತ ಪುಂಜಗಳನ್ನು ಹಾಕಲಿಕ್ಕೆ ಹೇಳ್ಯಾರ. 9 ಪ್ರಕಾರದ ಅಕ್ಷತಾ ಪುಂಜದ ವಿಧಿಯನ್ನು ನಮ್ಮ ಪೂರ್ವಾಚಾರ್ಯರು ನಮ್ಗೆ ಹೇಳಿಕೊಟ್ಟಾರ. ಆ 9 ವಿಧದ ಅಕ್ಷತಾ ಪುಂಜಿ ಹಾಕಿದಾಗ ಮೇಲೆ ನಾವು ಸಿದ್ಧ ಶಿಲೆಯನ್ನು ಸ್ಥಾಪನಾ ಮಾಡ್ತೀವಿ. ಆ ಸಿದ್ಧ ಶಿಲೆಯ ಮೇಲೆ ಇರ್ತಕ್ಕಂಥ ಬಿಂದುವಿನ ಮೇಲೆ ಫಲವನ್ನು ಅರ್ಪಣೆ ಮಾಡಿ ಸಿದ್ಧತ್ವವನ್ನು ಬಯಸ್ತೀವಿ ಅನ್ನೋದ್ರಿಂದ ಆ ಜೈನ ಧರ್ಮದ ಮೂಲ ಕೇಸರಿ ವರ್ಣದ ಧ್ವಜದಲ್ಲಿ ಎಲ್ಲಕ್ಕಿಂತ ಮೇಲೆ ಅರ್ಧ ಚಂದ್ರಾಕೃತಿಯನ್ನು ಇಡಲಾಗ್ಯದ. ಅದು ಶ್ವೇತ ವರ್ಣದಲ್ಲಿ, ಶುಕ್ಲ ವರ್ಣದಲ್ಲಿ ಅನ್ನೋದ್ರಿಂದ ಭಗವಾನ್ ನಾವು ಜ್ವಾಳ, ಗೋಧಿ, ಸಜ್ಜಿ, ನವಣಿ ಹಾಕೋದಿಲ್ಲ, ಅಖಂಡ ಅಕ್ಷತೆಗಳನ್ನ ಹಾಕ್ತೀವಿ. ಅಕ್ಷತ ಇದು ಧವಲ ವರ್ಣ ಅರ್ಥಾತ್ ಶುಕ್ಲ ಲೇಷಾದ ಪ್ರತೀಕ. ಅರಿಹಂತ ಭಗವಂತರ ಲೇಷ ನಿಯಮದಿಂದ ಶುಕ್ಲ ಲೇಷ ಇರ್ತದ. ಆ ಲೇಷಾನ ಮಾತ್ಮ ಪ್ರಾಪ್ತ ಆಗಲಿ ಈ ಭಾವನೆ ಇಟ್ಕೊಂಡ ನಾವು ಮಂದಿರದಲ್ಲಿ ಭಗವಂತರ ಮುಂದ, ಗುರುಗಳ ಮುಂದ, ಶಾಸ್ತ್ರ ಮುಂದ ಅಕ್ಷತ ಪುಂಜೆಯನ್ನು ಹಾಕ್ತಕ್ಕಂಥ ಪರಂಪರೆಯನ್ನು ಕಾಣ್ತೀವಿ. ಅತ್ಯಂತವಾಗಿ ಶ್ರೇಷ್ಠವಾಗಿರ್ತಕ್ಕಂಥದ್ದು 16 ಪುಂಜಗಳನ್ನು ಹಾಕಿ ದೇವಶಾಸ್ತ್ರ ಮತ್ತು ಗುರುಗಳ ದರ್ಶನ ಮಾಡ್ತಕ್ಕಂಥ ಪದ್ಧತಿಯನ್ನು ಹೇಳಿ ಅತಿ ಶ್ರೇಷ್ಠವಾಗಿರ್ತದೆ. ಎಲ್ಲ ಹೊತ್ತು ಸಾಮದ ಸಮುಚ್ಚಯ ಅಂತೀವಿ. ಹಂಗೆ ನಾವು ಕೊನೆಗೆ ಮಹಾ ಅರಿಗಿ ಬೆಳಗ್ತೀವಿ. ಹಂಗೆ ಗುರುಗಳ ಅಭಾವ ಇರಲಿ, ಒಂದು ವೇಳೆ ಮಂದಿರದ ಶಾಸ್ತ್ರ ಇರಲಿ, ಭಗವಂತರ ಪ್ರತಿಮೆ ಮುಂದೆ 16 ಪುಂಜಗಳನ್ನು ಹಾಕಿ ವಿನಯದಿಂದ ದರ್ಶನ ಮಾಡೋದ್ರಿಂದ ಈ ಆತ್ಮನಿಗೆ ಷೋಡಶ ಕಾರಣ ಭಾವನೆಗಳನ್ನು ಭಾವಿಸತಕ್ಕಂಥ ಫಲ ಪ್ರಾಪ್ತ ಆಗ್ತದೆ. ಒಂದು ವೇಳೆ ಸಾಕ್ಷಾತ್ ಕೇವಲಿ ಸಾನ್ನಿಧ್ಯತ್ತಂದ್ರೆ ಅಕ್ಷತಾ ಪುಂಜ ಹಾಕಿ ದರ್ಶನ ಮಾಡಾಗ ದರ್ಶನ ವಿಶುದ್ಧಿ ಮಹಿಮಾದಿಂದ ಈ ಜೀವಕ್ಕೆ ತೀರ್ಥಂಕರ ಪ್ರಕೃತಿ ಸಹಿತ ಬಂದಾಗಬಹುದು.
ಜಿನೇಂದ್ರ ದರ್ಶನದಾಗ ಏನು ತಿನ್ನಕ್ಕೆ ಹೋಗ್ಬೇಡ್ರಿ. ವೀತರಾಗ ಪ್ರಭು ದರ್ಶನ ಮಾಡೋದ್ರಿಂದ ಭಾವ ವಿಶುದ್ಧಿ ಇದ್ರ, ಕೇವಲಿ ಭಗವಂತರ ಸಾನ್ನಿಧ್ಯ ಇದ್ರ ಈ ಜೀವಕ್ಕೆ ತೀರ್ಥಂಕರ ಅಂತ ಪ್ರಕೃತಿ ಬಂದಾಗಲಿಕ್ಕೆ ಕಾರಣದ. ಮೂರು ಲೋಕದಾಗ ಸರ್ವಶ್ರೇಷ್ಠ ಪುಣ್ಯ ಪ್ರಕೃತಿ ತೀರ್ಥಂಕರತ್ವ. ಆ ತೀರ್ಥಂಕರರ ಸಮವ ಶರಣದಲ್ಲಿ ಜಿನ ಭಗವಂತರ ಪಾವನ ಸಾನ್ನಿಧ್ಯದಲ್ಲಿ ಸೌಧರ್ಮ ಇಂದ್ರ 1008 ಹೆಸರುಗಳಿಂದ ಭಗವಂತರ ನಾಮಾರ್ಚನೆಯನ್ನು ಮಾಡ್ತಾನೆ. ಅವು ಎಷ್ಟು ಸಾತ್ಸೈ ಪುಣ್ಯ ಪಡ್ಕೊಂಡನಂತ ಕೇಳ್ರೆ ಆ ಭಗವಂತರ ಭಕ್ತಿ ಮಾಡಿದ್ದ ಪ್ರಭಾವ, ಅವ್ರ ಸೇವಾ ಮಾಡಿದ್ದ ಪ್ರಭಾವ, ಪಂಚ ಕಲ್ಯಾಣಕಗಳನ್ನು ಮಾಡಿದ ಪ್ರಭಾವ, ನಗರ ರಚನೆ ಮಾಡಲಿಕ್ಕೆ ಯಾವ ತೀರ್ಥಂಕರ ಸೇವೆಗಾಗಿ ಜೀವನವನ್ನು ಅರ್ಪಣಿಟ್ಟ ಅದರ ಪ್ರಭಾವ ನಿಯಮದಿಂದ ಸ್ವರ್ಗದಿಂದ ಮನುಷ್ಯ ಬೋಧ ಬಂದು ದಿಗಂಬರಾಗಿ ಅದ ಬೋಧ ಮೋಕ್ಷ ಹೋಗುವಂಥ ಸೌಭಾಗ್ಯವನ್ನು ಪಡ್ಕೋತಾನ. ಇದು ಜಿನೇಂದ್ರ ಭಗವಂತರ ನಾಮಾರ್ಚನೆಯ ಪೂಜೆಯ ಫಲಸ್ವರೂಪ ಅಂತ. ಆಗ ಈಗ ಜಿನ ಸಹಸ್ರನಾಮ ಅರ್ಚನೆ ನಿಮಿತ್ತ ನಮ್ಮ ನಾಡಿನ 25 ಸ್ಥಾನಗಳಲ್ಲಿ ನಾಮಾರ್ಚನೆ ಮಾಡ್ತಕ್ಕಂಥ ಪರಮ ಸೌಭಾಗ್ಯ ಪ್ರಾಪ್ತ ಆಗಿದೆಲ್ಲ ನೀವು ಕಲ್ಪನಾ ಮಾಡ್ಕೊಳ್ರಿ. ಒಂದು ಸ್ವಪ್ನ ಲೋಕದಾಗ ಹೋಗ್ಬಿಡ್ರಿ. ಯಾಕಂದ್ರೆ ತೀರ್ಥಂಕರ ಮಾತಾ ಸಹಿತ ಸ್ವಪ್ನ ನೋಡ್ಯಾಳು. ಕನಸು ಕಾಣೋದು ಅಶುಭ ಅಲ್ಲ. ಕನಸು ನನಸಾಗಬೇಕಾದ್ರೆ ಪುರುಷಾರ್ಥ ಮಾಡಬೇಕು. ಕನಸು ಬೀಳಕ್ಕೂ ಅನೇಕ ಕಾರಣದವು. ಭವಿಷ್ಯ ಅಡ್ವಾನ್ಸ್ ತಿಳಿ ಸಲುವಾಗಿಯೂ ಬ್ರಾಹ್ಮಿ ಮುಹೂರ್ತದಾಗ ಸ್ವಪ್ನ ಬೀಳ್ತವೆ. ನಮ್ಮ ಶಾಂತಿ ಸಾಗರರ ತಾಯಿ ಸಾತ್ಕೊಂಡವ್ರ ತಾಯಿ ಸತ್ಯವತಿ ಮಾತಾ ಆ ಆತ್ಮ ಗರ್ಭದ ಬಂದ ಸ್ವಪ್ನ ಕಂಡಿದ್ಲು. ವಿದ್ಯಾಧರರ ತಾಯಿಯು ಶ್ರೀಮಂತಿ ಮಾತಾ ಸಹಿತ ಆ ವಿದ್ಯಾಧರ ಆತ್ಮ ಗರ್ಭದ ಬರುವಂಥ ಮೊದಲು ಸ್ವಪ್ನ ಕಂಡಿದ್ಲು. ಜೊತೆಗೆ ಯಾರನ್ನು ನಾವು 500 ವರ್ಷಗಳ ಹಿಂದೆ ಜಿನಧರ್ಮ ರಕ್ಷಣೆ ಮಾಡ್ತಕ್ಕಂಥ ಮಹಾನ್ ದಿಗಂಬರ್ ಭಟ್ಟಾರಕ ಜೈನಾಚಾರಿ ಅಕಿವಾಟಕರ್ ವಿದ್ಯಾಸಾಗರ್ ಅಂತ ನಾವು ಇವತ್ತು ಸ್ತುತಿ ಮಾಡ್ತೀವಿ. ಆ ಬುದ್ಧಿರಾಜ್ ಬಾಲ್ಯಕಾಲದಲ್ಲಿ ಆ ಬಾಲಕನ ಹೆಸರು ಬುದ್ಧಿರಾಜ್. ಆ ಬುದ್ಧಿರಾಜ್ ಜನ್ಮಕ್ಕೆ ಬರೋಕ್ಕಿಂತ ಮುಂಚೆ ಆ ತಾಯಿಗೆ ಸಹಿತ ಶುಭ ಸ್ವಪ್ನ ಕಂಡಿದ್ಲು ಅಂತ. ತೀರ್ಥಂಕರ ಮಾತೆ ರಟ್ಟ ಸ್ವಪ್ನ ಕಾಂತಾರ ಹಿಂಗೆ ಆಗಂದ ನೇಮಿಲ್ಲ. ಚಂದನ ಬಾಲನೂ ಸಹಿತ ಅವ್ರನ್ನ ಸ್ವಪ್ನ ಕಂಡಿದ್ಲು. ಪ್ರಥಮ ಚಕ್ರವರ್ತಿ ಭರತ ಸಹ 16 ಸ್ವಪ್ನಗಳನ್ನು ನೋಡಿದ. ಚಂದ್ರಗುಪ್ತ ಮೌರ್ಯ ಜೈನ ಧರ್ಮದ ಅಂತಿಮ ಸಾಮ್ರಾಟ ಆತನು ಸಹ 16 ಸ್ವಪ್ನಗಳನ್ನು ಕಂಡ. ಪಂಚಮ ಕಾಲದಲ್ಲಿ ಏನಾಗ್ತಾವ ಏನು ನಡೆಯೋದದ ಆ ದೃಶ್ಯಾವಳಿ ಸ್ವಪ್ನ ಮುಖಾಂತರ ದೃಶ್ಯ. ಹಂಗೆ ಇವತ್ತು ನಾವು ಸ್ವಪ್ನ ಮುಖಾಂತರ ಅದನ್ನು ಸಾಕಾರ ಮಾಡಕ್ಕೆ ಹೊರಟೀವಿ. ವರ್ಲ್ಡ್ ರೆಕಾರ್ಡ್ ಆಗಬೇಕು. ದಿನ ಸಹಸ್ರನಾಮಾಚರಣೆ ಮನೆ ಮನೆ ಮಾತಾ ಆಗಬೇಕು. ಭಗವಂತರ ನಾಮಸ್ಮರಣೆಯಿಂದ ಅನಂತ ಬಹುಧ ಮಾಡಿದ ಪಾಪ ಪ್ರಕ್ಷಾಳನ ಆಗಬೇಕು. ಸಾಕ್ಷಿ ಪುಣ್ಯದಿಂದ ಸದ್ಗತಿ ಪರಮಗತಿ ನಮ್ಮ ಆತ್ಮ ಪ್ರಾಪ್ತ ಆಗಬೇಕು. ಈ ಸದುದ್ದೇಶ ಇಟ್ಟುಕೊಂಡ ಈ ಕಾರ್ಯಕ್ರಮ ಮಾಡಕ್ಕೆ ಹೊರತ ಇದು ಪ್ರದರ್ಶನ ಸಲುವಾಗಿ ಅಲ್ಲ. ಇದು ನಿಜ ದರ್ಶನ. ಜಿನ ದರ್ಶನದಿಂದ ನಿಜ ದರ್ಶನದ ಪ್ರಾಪ್ತಿಗೋಸ್ಕರ ಇದನ್ನ ಮಾಡಾಕತ್ಯದ. ಇದು ವರ್ತಮಾನದಲ್ಲಿ ಕೃತ್ರಿಮ ರೂಪದಲ್ಲಿ ಮಾಡೋದು. ಕೃತ್ರಿಮ ರೂಪದಲ್ಲಿ ಮಾಡ್ತಕ್ಕಂಥ ಜೀವಂತ ಸಮೋಶರಲ್ಲಿ ಕುತ್ಕೊಂಡ ಭಾವ ವಿಶುದ್ಧಿಯಿಂದ ನಾವು ಭಗವಂತರ ಅರ್ಚನೆಯನ್ನು ದೇವಶಾಸ್ತ್ರಗಳು ಅರ್ಚನೆಯನ್ನು ನಮ್ಮ ಆಚಾರ್ಯ ಪೂಜ್ಯಪಾದರು ಸ್ಪಷ್ಟ ಉಲ್ಲೇಖ ಮಾಡ್ಯಾರ. ಯಾ ಜೀವ ದೇವಶಾಸ್ತ್ರ ಗುರುಗಳ ಆರಾಧನೆಯನ್ನು ದ್ರವ್ಯ ಸಹಿತ ಭಾವ ಪೂಜೆ ಮಾಡ್ತದ ಗೃಹಸ್ಥ ಅವಸ್ಥೆಯಲ್ಲಿದ್ರೂ ಸಹ. ಭಾವಲಿಂಗಿ ಮುನಿಗಳಂತೂ ದ್ರವ್ಯ ತಗೋದೇ ಇಲ್ಲ, ಅದು ವಿಷಯ ಬೇರೆ. ಆದ್ರೆ ಗೃಹಸ್ಥ ಅವಸ್ಥೆಯಲ್ಲಿ ಇದ್ಕೊಂಡ ಅವಿರತ ಸಮ್ಯಕ್ ದೃಷ್ಟಿ ಆದರೂ ಸಹ ಅಡ್ಡಿ ಇಲ್ಲ. ಶಾಸ್ತ್ರ ಹೇಳ್ತದ ಅವಿರತ ಸಮ್ಯಕ್ ದೃಷ್ಟಿ ಶ್ರಾವಕಂತೂ ಬಾಜು ಕೇಳ್ರಿ. ತಿರ್ಯಂಚೆ ಪಶು ಹೇಳ್ರಿ. ನಿನ್ನೆ ಗಿರೀಶ್ ಅವ್ರು ಏನಂದ್ರೆ ಪಶು ಪಶು ಅನ್ಬೇಡ್ರಿ ಅಂತ ಹೇಳ್ರಿ. ಏನಂತ ಹೇಳ್ರಿ ಅವಕ್ಕ? ಏನು ಅನ್ಬೇಕಂತಂದ್ರು ಗೋಮಾತಲ್ಲ. ಏನು ಅನ್ಬೇಕಂದ್ರು ನಿನ್ನೆ ಮರ್ತೀವ್ರಿ. ಹಾಂ, ಜೀವಧನ ಅದಕ್ಕೊಂದು ಪದವನ್ನು ಉಪಯೋಗ ಮಾಡ್ರು. ಅದು ಪ್ರಾಣಿ ಅನ್ನಬಾರ್ದು, ಜೀವಧನ ಅನ್ನಬೇಕು. ಯಾಕಂದ್ರೆ ಆ ಜೀವ ಅಂತಕ್ಕಂಥ ಚೈತನ್ಯ ಅಸ್ತಿತ್ವ ರೂಪಿ ಆತ್ಮನ ಸಂಪತ್ತಿ ಆ ಜೀವದೊಳಗದ, ಅದನ್ನು ನೋಡಬೇಕು. ಅಂದಾಗ ನಾವು ಕುಂದ್ರಂಗ ಆಗ್ತೀವಿ ಅಂತ. ಕುಂದ ಆಚಾರ್ಯರು
ನಿಗೋದದೊಳಗಿರ್ತಕ್ಕಂಥ ಜೀವದೊಳಗೆ ಸಹಿತ ಸಿದ್ಧರನ್ನು ಕಾಣ್ರು ಅಂತ. ನಿಗೋದದೊಳಗಿರ್ತ ಮನುಷ್ಯ, ಜೈನರ, ಲಿಂಗಾಯತ, ನಾಯಿ, ಬೆಕ್ಕ ಅಲ್ಲ. ಯಾವುದೋ ಒಂದು ಶ್ವಾಸೋಶ್ವಾಸದೊಳಗೆ 18 ಸಲ ಹುಡ್ತದ, 18 ಸಲ ಸಾಯ್ತದ. ಅಷ್ಟು ಸೂಕ್ಷ್ಮ. ಆ ಸೂಕ್ಷ್ಮ ಜೀವಿ ಒಳಗೂ ಸಹಿತ ಸಿದ್ಧ ಭಗವಾನ್ ಆತ್ಮ, ಸಾಕ್ಷಾತ್ ಸಿದ್ಧ ಸ್ವರೂಪಿ ಆತ್ಮ ಅತ್ಯಂತ ಆಚಾರ್ಯ ಕುಂದು ಹೇಳ್ರು. ಅದಕ್ಕೆ ಬೀಜ ರೂಪ ಪರಮಾತ್ಮ ಅಂತಂದರು. ಅನಂತೆ ಜೀವಧನ ಅದು ಸಂಪತ್ತಿ, ನಿಜವಾದಂಥ ಈ ಶಿರಿ ಆತ್ಮನಂತೆ ನಮಶ್ರೀ, ನಾನು ನಮಸ್ಕಾರ ಮಾಡ್ತೀನಿ. ವರ್ಧಮಾನ, ಯಾವ ವರ್ಧಮಾನ? ಯಾರು ಅಂತರಂಗ ಬಹಿರಂಗ ಲಕ್ಷ್ಮಿಯಿಂದ ಸುಶೋಭಿತರದಾರ. ಬಾಹ್ಯ ಲಕ್ಷ್ಮಿ ಅಂತ ಇದೆಲ್ಲ ವೈಭವದ ಸಮೋಶರ್ನಾದಿ. ಅದಕ್ಕೆ ಆಚಾರ್ಯ ಕುಂದ್ರು. ಯಾರೋ ಆಚಾರ್ಯ ಕುಂದ್ರು ಸಮಯ ಸಾರ ಅಂತಕ್ಕಂಥ ಅಧ್ಯಾತ್ಮ ಗ್ರಂಥದ ಹೇಳ್ತಾರ, ಪುಣ್ಯ ಫಲಂ ಅರಿಹಂತ. ಅರಿಹಂತ್ರ ಅಷ್ಟ ಪ್ರಾತಿಹಾರ್ಯಾದಿ ಯಾನ 34 ಅತಿಶಯಗಳಾದಿ ಪ್ರಾಪ್ತ ಆಗ್ಯಾವೋ ಅವೆಲ್ಲ ಪೂರ್ವದಾಗ ಅವರು ಸಂಚಿತ ಪುಣ್ಯ ಕರ್ಮದ ಫಲಸ್ವರೂಪ ಪ್ರಾಪ್ತ ಆಗ್ಯಾವ ಅಂತ ಹೇಳ್ಯಾರು. ಒಂದು ವೇಳೆ ನಾವು ಇವತ್ತು ತನು ಮನ ಧನದಿಂದ ಸಮರ್ಪಿತರಾಗಿ ಈ ಕಾರ್ಯವನ್ನು ಯಶಸ್ವಿಗೊಳಿಸಿ ನಾವು ಪುಣ್ಯ ಕಾರ್ಯದಾಗ ಭಾಗ ತಗೊಂಡು ಪುಣ್ಯ ಸಂಪಾದನೆ ಮಾಡಿದೆವು ಅಂದ್ರೆ ಆ ಪುಣ್ಯ ನಿಮಗೆ ಮುಂದಿನ ಬಹುದಾಗ ಕ್ಷತ್ರಿಯ ಕುಲದಾಗ ತೀರ್ಥಂಕರ ವಂಶದಾಗ ಜನ್ಮ ತಗೊಂಡ ಆತ್ಮನ ಪರಮ ಕಲ್ಯಾಣ ಮಾಡಾಕ ನಿಮಿತ್ತ ಆಗ್ತದ ಅಂತ. ಜನ ಮಾತಾಡ್ತಿರ್ತಾರೆ, ಏನು ಪುಣ್ಯ ಮಾಡ್ಯವ ಆಕೆ ಸೊಸಿ ವರಂತೆ ಅವ್ರ ಮನೆ ಹಾಲು ಉಕ್ಕಿದಂಗೆ ಉಕ್ಕತ್ತೈತಿ ನೋಡು. ಹಾಂ, ಜನ ಮಾತಾಡ್ತಾರಲ್ಲ. ಯಾಕೆ ಹಿಂಗಾಯ್ತು ಅಂತ ಕೇಳಿದ್ರೆ ಹಿಂದೆ ಸಿದ್ಧಾಂತ. ಪೂರ್ವಭಾವದಾಗ ಪುಣ್ಯ ಮಾಡಿದ ಜೀವ, ಧರ್ಮಾತ್ಮ ಜೀವ ಆ ಮಣಿಗೆ ಬರೋದ್ರಿಂದ ಆ ಮಣಿಗೆ ಅಮಂಗಲ ಅಲ್ಲ ಮಂಗಲ ಆಗ್ತದ ಅಂತ ನಮ್ಮ ಆಗಮ ಹೇಳ್ತದೆ. ಕನ್ಯಾಮಂಗಲ, ಹೌದು, ಕನ್ಯಾದಾನ, ಕನ್ಯಾಗ ಮಂಗಲ ಅಂತಕ್ಕಂಥ ಉಪಮ ಕೊಟ್ಟವ್ರು. ಮನೋವತಿ ಯಾವ ಮಣಿಗೆ ಬರೋದ್ರಿಂದ ಎಷ್ಟು ಸಂಕಟ ಬತ್ತಂದ್ರೆ ಮನೆ ಬಿಟ್ಟ 14 ಜನ ಭಿಕ್ಷಾ ಬೇಡು ಪಾಳೆ ಬತ್ತು. ಯಾವುದು ನಿಯಮ ಪಾಲನೆ ಮಾಡಿದಕ್ಕ? ದರ್ಶನ ಪ್ರತಿಜ್ಞಾ ಅರ್ಥಾತ್ ದರ್ಶನ ಪ್ರತಿಮಾ. 11 ನೆಲೆಗಳಲ್ಲಿ ಪ್ರಥಮ ಪ್ರತಿಮಾಧಾರಿ ಅಂತಿರಲ್ಲ, ದರ್ಶನ ಪ್ರತಿಮಾ, ಪ್ರಥಮ ಪ್ರತಿಮಾ. ನಿರ್ದೋಷ ಪಾಲನೆ ಮಾಡ್ತಾ ಇದ್ಲ ಪುಣ್ಯಾತ್ಮಗಿತ್ತಿ. ಪ್ರಾಣ ಬಿಡ್ತೀನಿ ಕರೆ ವ್ರತ ಮುರಿಯೋದಿಲ್ಲ. ದೃಢತ, ಆ ಸಮ್ಯಕ್ ದೃಷ್ಟಿ, ಸ್ತ್ರೀ ಪರ್ಯಾದಾಗಿರ್ತಕ್ಕಂತಹ ಭವ್ಯ ಜೀವ ಆ ವ್ರತ ಪಾಲನೆ ಮಾಡಿದ್ದಕ್ಕೆ ಎಷ್ಟು ಸಂಕಟ ಬತ್ತಂದ್ರೆ ಅತ್ತಿ ಮಾವ ಮೈದ್ನ ಗಂಡನ ಹಿಡ್ಕೊಂಡ ಮನೆ ಮಂದೆಲ್ಲ ಎಷ್ಟು ಮಂದಿ? 7. ಆ ಮನ್ಯಾಗ 7 ಮಂದಿ ಮಕ್ಕಳಿದ್ರು. ಅವು ಅಪ್ಪ ಅದರಾಗ 6 ಮಂದಿದು ಮದುವೆ ಆಗಿತ್ತು, ಲಾಸ್ಟ್ ಮಗಂದು ಮದುವೆ ಆಗಿದ್ದಿಲ್ಲ. ಹಸ್ತಿನಾಪುರದಿಂದ ಈ ಕನ್ಯಾನ್ ತಂದರು. ಯಾವ ಹಸ್ತಿನಾಪುರದಾಗ ರತ್ನತ್ರಯ ಪದಧಾರಕ ತೀರ್ಥಂಕರ ಜನ್ ತಗೊಂಡ್ರು. ಯಾವ ಹಸ್ತಿನಾಪುರದಾಗ ಪ್ರಥಮ ತೀರ್ಥಂಕರ ಆದಿನಾಥರ ಪ್ರಥಮ ಆಹಾರಚರ್ಯ ಆಯಿತು, ಅಂಥ ಪುಣ್ಯ ಪುನೀತ ದರ್ಶನೀಯ ಅತಿಶಯ ತೀರ್ಥ ಸಿದ್ಧ ಕ್ಷೇತ್ರದಿಂದ ಇಂಥ ಪುಣ್ಯಾತ್ಮ ಗಿತ್ತಿನ ತಂದರು. ಆಕಿ ಜನ್ಮಸ್ಥಾನ ಮನೋವತಿದ ಹಸ್ತಿನಾಪುರ, ದಾನ ತೀರ್ಥ ದಾನ ಶಿರೋಮಣಿ ಹಸ್ತಿನಾಪುರದಲ್ಲಿ ಜನ್ಮ ಆಯಿತು. ಅಂಥ ಪುಣ್ಯವಾನ ನಗರದ ಜೀವ. ಕೆಲವೊಂದು ಜನ ಮಾತಾಡ್ತಾರಲ್ಲ, ಭಾಳ ಪುಣ್ಯ ಮಾಡಿರ್ಬೇಕು ಅಂಥ ಊರ್ದು ಹೆಣ್ಮಗಳು ಬರಬೇಕಾದ್ರೆ ಧಾರ್ಮಿಕ ಇರ್ತಪ್ಪ ಊರ ಅಂತ. ಸುಬಲ್ ಸಾಗರ್ ಇರ್ಬೋದು, ಆಚಾರ್ಯತ್ನ ಬಹುಬಲಿ ಸಾಗರ್ ಇರ್ಬೋದು, ಪರಂ ಪೂಜ್ಯ ವೈರಾಗ್ ಗುರು ಶಾಂತಮೂರ್ತಿ ತಪೋನಿಧಿ ಮಹಾಬಲ್ ಗುರುದೇವ್ ಇರ್ಬೋದು. ಯಾವ್ಯಾವ ಭಾಗದಾಗ ಅವರು ಪ್ರಸಾರ ಮಾಡಿ ಧರ್ಮ ಸಂಚಾರ ಮಾಡಿದರು, ವಿಹಾರ ಮಾಡಿದರು, ಧರ್ಮೋಪದೇಶ ಮಾಡಿದರು. ಆ ಊರಿನ ಜನ ಹೆಣ್ಣ ಗಂಡ ಮಾಡಬೇಕಾದ್ರೆ ಅವತ್ತಿನ ಕಾಲಕ್ಕೆ ಚರ್ಚೆ ಆಗ್ತಿತ್ತು. ಧಾರ್ಮಿಕ ಊರ, ಧಾರ್ಮಿಕ ಮಂತನ ಭಾಳ ಚಲೋ ಅಂತ ಚರ್ಚೆ ಆಗ್ತಿತ್ತು. ಇವತ್ತು ವಿಷಯನೇ ಇಲ್ಲ. ಎಟ್ಟು ಕಲ್ತಾನು, ಎಟ್ಟು ಪ್ಯಾಕೇಜ್ ಐತಿ, ಎಟ್ಟು ಹೊಲ ಐತಿ, ಅವ್ರು ಬಸ್ಗೆ ಹೋಗ್ತಾರೋ, ಧಾರ್ಮಿಕ ಅದಾರೋ, ವಾಸ ಮಾಡ್ತಾರೋ, ಯಾನ ಸಂಬಂಧ ಇಲ್ಲ. ಧರ್ಮದ ವಿಷಯನೇ ಚರ್ಚೆ ಆಗಿಲ್ಲ. ಒಂದು ಊರಿಗೆ ಹೋಗಿರತ್ತೆ ನೋಡಾಕ, ಯಾರನ್ನ ಮಾರಾದ್ರನ ಭಗವಂತರನ್ನ ಅಲ್ಲ, ಹೆಣ್ಣು ನೋಡಾಕ ಹೋಗಿರಿ ಅಂತ ಊರ ಹೆಸರು ಹೇಳಂಗಿಲ್ಲ. ಹೋಗಿರಿ ಅಂತ ಎಲ್ಲ ಮಾತಾಡ್ರು, ಎಲ್ಲ ಬರೋಬರಿ ಆಯಿತು. ಕೊನೆಗೆ ಒಂದು ಮಾತು ಕೇಳ್ರಿ ಅಂತ, ತಂಗಿ ನೀ ಧಾರ್ಮಿಕದ ಇಲ್ಲೋ, ಆಹಾರದ ಯಾವಾಗ ಕೊಟ್ಟದಿಲ್ಲೋ, ಬಸ್ಗೆ ಹೋಗ್ತಿಲ್ಲೋ ಅಂತ. ಈಗ ಹೇರ್ ಮನ್ಯಾಗ ಕಲ್ಸಿಟ್ರಿ ಏನು ಹೇಳ್ರಿ ಹ್ಞೂ ಅನ್ನೋದು.
ಹಾಂ ಅವ್ರು ಏನಕ್ಕೆ ಕೇಳ್ರು ಹ್ಞೂ ಅನ್ನೋದು. ಈಗ ಹ್ಞೂ ರೀ ಯಾವ್ದು ಬಸವಣ್ಣ ಹೆಂಗೆ ಗೋನ್ ಹಾಕ್ತೈತೆ ಎಲ್ಲ ಹ್ಞೂ ಅಂತಿದ್ಲಿಕ್ಕೆ. ಬಸ್ಗೆ ಹೋಗ್ತಿ ಹಾಂ ರೀ, ಪಾಠಶಾಲಕ್ಕೆ ಹೋಗಿತಿ ಹೋಗ್ತಿದ್ನಿ ರೀ ಎಲ್ಲ ಹೇಳ್ಲು. ಅವ್ರು ಕೇಳಾಗ ಒಂದು ಮಾತು ಕೇಳ್ರು, ಬಸ್ದಾಗ ಮೂಲ ನಾಯಕ ಯಾರ್ದಾರ ನಿಮ್ಮ ಊರಾಗ ಅಂತ. ಈ ಹುಡುಗಿ ಗೊತ್ತಾಗಿಲ್ಲ ಹಂಗಂದ್ರೆ ಏನ್ರಿ ಅಂತ. ನಿಮ್ಮ ಬಸ್ತಿಗೆ ಹೋಗ್ತಿದ್ದ ದಿವಸ ಬಸ್ತಾಗ ದೇವ್ರು ಯಾರ್ದಾರ ನಂಗೆ ಗೊತ್ತಿಲ್ರಿ ಅನ್ಲೈಕ್. ಇದೆಲ್ಲ ಸುಳ್ಳಾತಲು ನೋಡ್ರಿ. ಯಾವ ಮಂದಿರಕ್ಕೆ ಹೋಗ್ತೀವಿ ಆ ಮಂದಿರದ ಮೂಲ ನಾಯಕ ಭಗವಾನ್ ಯಾರ್ದಾರು ಗೊತ್ತಿಲ್ಲ ಅಂದ್ರೆ ಮಂದಿರಕ್ಕೆ ಹೇಗೆ ಹೋಗೋದಾ? ಅದಕ್ಕೆ ನಮ್ಮಲ್ಲಿ ಸಂಸ್ಕಾರ ಬೇಕು, ಮಕ್ಕಳಿಗೆ ಆ ಬೋಧನೆ ಸಿಗಬೇಕು. ಆ ಮನೋವತಿ ಮಾಡ್ತಕ್ಕಂಥ ವ್ರತ ಸರಳ, ಒಂದೇ ಪ್ರತಿಮಾದ ಕಠಿಣ ಅಲ್ಲ. ಶಾಸ್ತ್ರ ಹೇಳ್ತದೆ ತಿರ್ಯಂಚಿ ಗತಿಯೊಳಗಿರ್ತಕ್ಕಂಥ ಜೀವ ಸಹಿತ 5ನೇ ಗುಣಸ್ಥಾನ ಪ್ರಾಪ್ತಿ ಮಾಡ್ಕೋಬೋದು. ಇದರ ಅರ್ಥ ಪ್ರತಿಮಾಗಳ ತಿರ್ಯಂಚಿ ಜೀವ ಸಹಿತ ತಗೋಬಹುದು. ಐತಲ್ಲ, ತಿರ್ಯಂಚಿ ಗತಿಯೊಳಗಿರ್ತಕ್ಕಂಥ ಜೀವ ಅನುರತಿ 5ನೇ ಗುಣಸ್ಥಾನದಾಗ ಇಟ್ಕೊಂಡ ದೇಶ ಸಂಯಮಿ ಆಗ್ಬೋದು. ದೇವಗತಿಗಿಂತಲೂ ತಿರ್ಯಂಚಿ ಗತಿ ಶ್ರೇಷ್ಠ ಅಂದಾರೆ. ಅದರಿಂದ ಗುಣಸ್ಥಾನದ ಅಪೇಕ್ಷೆಯಿಂದ ಏಕಭಾವತರಿ ಇರ್ತಕ್ಕಂಥ ಲೌಕಾಂತಿಕ ದೇವ ಸಹಿತ 4ನೇ ಗುಣಸ್ಥಾನ, 5ನೇ ಗುಣಸ್ಥಾನ ಇಲ್ಲವೇ ಇಲ್ಲ. ಅದರ ಪಶು ಪರ್ಯಾದ ಇರ್ತಕ್ಕಂಥ ಸಿಂಹ ಮುನಿಗಳಿಂದ ವ್ರತವನ್ನು ಸ್ವೀಕಾರ ಮಾಡಿ 5ನೇ ಗುಣಸ್ಥಾನದಾಗ, ಅರ್ಥಾತ್ ಮಾತಾಜಿಗಳ ಗುಣಸ್ಥಾನ ಏನಿರ್ತದ, 5 ಲಕ್ಷ ಕ್ಷುಲ್ಲಕರದೇನು ಗುಣಸ್ಥಾನ ಇರ್ತದ, ಆ ಗುಣಸ್ಥಾನವನ್ನು ಪಶು ಪರ್ಯಾದ ಪಡ್ಕೊಂಡ್ರು ಅನ್ನಂತೆ ಜೀವಧನ ಅಂತ ಇವತ್ತು ನಿನ್ನೆ ಚರ್ಚೆ ಆಯಿತು. ಅದು ಜೀವ ಸಂಪತ್ತಿದು, ಪ್ರಾಣಿ ಅಲ್ಲ. ಮನುಷ್ಯ ಆಗಿ ವೃತ ತೋಲಿಕ ಮನುಷ್ಯ ಪ್ರಾಣಿ. ಮನುಷ್ಯಾಗ ಮನುಷ್ಯ ಅನ್ಬೇಡ್ರಿ, ಪ್ರಾಣಿ ಅನ್ರಿ. ಯಾವುದು ವ್ರತ ತಗೊಂಡಿಲ್ಲ, ನೇಮ ಪಾಲಿಸಂಗಿಲ್ಲ, ಬಸ್ತಿ ಬರಂಗಿಲ್ಲ, ಸ್ವರ್ಗ ನರಕ ಪಾಪ ಪುಣ್ಯ ಯಾವುದು ನಂಬಂಗಿಲ್ಲ, ಯಾವ ನಾಸ್ತಿಕ ಅದಾವೋ ಅವು ಮನುಷ್ಯ ಇದ್ರು ಮನುಷ್ಯ ಅಲ್ಲ, ಅವು ಪ್ರಾಣಿಗಳು. ಅದಕ್ಕೆ ಹೇಳ್ಯಾರು ಧರ್ಮ ಕರಿತ ಸಂಸಾರ ಸುಖ, ಧರ್ಮ ಕರಿತ ನಿರ್ವಾಣ್, ಧರ್ಮ ಪಂಥ ಸಾಧೆ ಬಿನಾ ನರ ತಿರ್ಯಂಚ ಸಮಾನ್. ನರ ಅರ್ಥಾತ್ ಮನುಷ್ಯ ತಿರ್ಯಂಚ ಸಮಾನ ಅಂತ ಹೇಳ್ಯಾರ. ಯಾರಿಗೆ? ಯಾರು ಮನುಷ್ಯ ಕುಲದಾಗ ಜನ್ಮ ತಗೊಂಡ ಪಾಪ ಪುಣ್ಯ ಧರ್ಮ ಅಧರ್ಮ ಸ್ವರ್ಗ ನರಕ ಜೀವ ತತ್ವ ಚೈತನ್ಯ ಅಸ್ತಿತ್ವ ಪರಮಾತ್ಮ ತತ್ವ ಇದ್ರ ಮ್ಯಾಗ ಈ ಸುವಾಸ ಇಡೋದಿಲ್ಲ. ಯಾವುದು ನಾಸ್ತಿಕ ಜೀವದ, ಯಾವುದು ಅಭವ್ಯ ಜೀವದ, ಆ ಜೀವಕ್ಕೆ ಪಶು ತುಲ್ಯ ಅರ್ಥಾತ್ ಪ್ರಾಣ ಅಂತಂದಾರು. ಅಂದ್ರೆ ಯಾವುದು ಭವ್ಯತೆ ಅಂಥ ಜೀವ ತಿರ್ಯಂಚಿ ಗತಿಯಾಗಿದ್ರೂ ಸಹಿತ ದೇಶ ಸಂಯಮಿಯಾಗಿ ಆ ಜೀವ ಅಣುವೃತ್ತಿ ಅನ್ಸ್ಕೋತದೆ, ದೇಶ ಸಂಯಮಿ ಅನ್ಸ್ಕೋತದೆ. ಆ ದೇಶ ಸಂಯಮಿ ಇರ್ತಕ್ಕಂಥ ಜೀವ ವ್ರತ ಸಹಿತ ಸಮ್ಯಕ್ತು ಸಹಿತ ಪ್ರಾಣ ಬಿಡ್ತಂದ್ರೆ ಸ್ವರ್ಗದಾಗ ಕಲ್ಪವಾಸಿ ದೇವಾಗಿ ಜನ್ಮ ತಗೋತದೆ. ಅಂಥ ಸೌಭಾಗ್ಯ ಈ ಆತ್ಮಗ ಅನ್ನೋದ್ರಿಂದ ಕೇಸರಿ ಧ್ವಜದ ಜೈನ ಧರ್ಮದ ಮೂಲ ಧ್ವಜದಲ್ಲಿ ಎಲ್ಲಕ್ಕಿಂತ ಮ್ಯಾಲ ಅರ್ಧ ಚಂದ್ರಾಕೃತಿಯನ್ನು ಇಡಲಾಗ್ಯದ. ಅರ್ಥಾತ್ ನಮ್ದ ನಿಮ್ದ ಎಲ್ಲಾರ್ದು ಲಕ್ಷ್ಯಲ್ಲಿರಬೇಕು ಮೋಕ್ಷದತ್ತ. ಆತ್ಮ ಜ್ಯೋತಿ ಊರ್ಧ್ವ ಗಮನತ್ವ ಗುಣಪ್ರಾಪ್ತೆಯೇ. ಯಾವ ಉದ್ದೇಶದಿಂದ ನಾವು ದೀಪಾರ್ಚನೆಯನ್ನು ಮಾಡ್ತೀವಿ, ದೀಪ ಸ್ಥಾಪನಾ ಮಾಡ್ತಕ್ಕಂಥದ್ದು ಉದ್ದೇಶ. ಆತ್ಮ ಜ್ಯೋತಿ ಊರ್ಧ್ವ ಗಮನತ್ವ ಗುಣಪ್ರಾಪ್ತೆಯೇ ದಿವ್ಯ ದೀಪಂ ನಿರ್ವಪಾಮೀತಿ ಸ್ವಹ. ಒಂದು ಸಣ್ಣ ದೀಪ ತಗೊಂಡು ನಮ್ಮ ಭಾವ ಹಿಡ್ದು ಆಡ್ದದ ನೋಡ್ರಿ. ಅದಕ್ಕೆ ಐತ್ಲ ಸಣ್ಣ ವಟವೃಕ್ಷದ ಬೀಜ, ಸಣ್ಣ ಬೀಜ ಇರ್ತದೆ, ಕರೆ ಆ ಬೀಜದೊಳಗೆ ವಿಶಾಲವಾಗಿರ್ತಕ್ಕಂಥ ವೃಕ್ಷ ಇರ್ತದೆ. ಹಂಗೆ ನಾವು ಮಾಡ್ತಕ್ಕಂಥ ಭಕ್ತಿ ಬಲೆ ಇವತ್ತಿನ ಕಾಲದಾಗ ಅಲ್ಪ ಇರ್ಬೋದು, ಕರೆ ಈ ಅಲ್ಪ ಭಕ್ತಿ ಒಳಗೆ ಬಹುತ್ತು ಗುಣ ಸಮಾಹಿತದ. ಅದು ಪ್ರಕಟ ಆಯ್ತಂದ್ರೆ ಈ ಆತ್ಮ ಪರಮಾತ್ಮ ರೂಪ ಪ್ರಾಪ್ತಿ ಮಾಡ್ಕೊಂಡಿರ್ತಾನೆ. ಆ ಪರಮಾತ್ಮ ರೂಪ ಪ್ರಾಪ್ತಿ ಮಾಡ್ಕೋ ಸಲುವಾಗಿ ಶುದ್ಧತ್ವ ಪ್ರಾಪ್ತಿ ಮಾಡ್ಕೊಂಡು ಶುದ್ಧ ಶಿಲಾದಾಗ ವಿರಾಜಮಾನ ಆಗಬೇಕು. ಈ ಸಂದೇಶ ಇಟ್ಕೊಂಡ ಆ ಕೇಸರಿ ವರ್ಣ ಧ್ವಜದಲ್ಲಿ ಮೇಲೆ ಚಂದ್ರಾಕೃತಿಯನ್ನು ಇಡಲಾಗ್ಯದ. ಮಧ್ಯದಲ್ಲಿ ಸ್ವಸ್ತಿಕವನ್ನು ಸ್ಥಾಪನೆ ಮಾಡಲಾಗ್ಯದ. ಭಾಳ ಜನರಿಗೆ ಗೊತ್ತಿಲ್ಲ, ಸ್ವಸ್ತಿಕ್ ಬರೀ ಭಾರತದಲ್ಲ, ಜೈನ ಧರ್ಮದ ಜೀವನಾಡಿ. ಸ್ವಸ್ತಿಕ ಈ ಮೂರು ಲೋಕದ ಅಸ್ತಿತ್ವದ ವರ್ಣನೆಯನ್ನು ಮಾಡ್ತದೆ. ಸ್ವಸ್ತಿಕ್ ಈ ಜಗತ್ತಿಗೆ ಕೊಟ್ಟವರು ಜೈನರು. ಸ್ವಸ್ತಿಕನ್ನು ಯಾರೂ ಸ್ಥಾಪನಾ ಮಾಡಿಲ್ಲ. ಅದನ್ನು ಬೆಳಕಿಗೆ ತರ್ತಕ್ಕಂಥ ಕಾರ್ಯವನ್ನು ಯುಗದ ಆದಿಯಲ್ಲಿ ಆದಿನಾಥರು ಮಾಡ್ರು.
ಜೈನ ಧರ್ಮದ ಮೂಲ ಧ್ವಜದ ಪರಿಚಯ ಮಾಡಿಕೊಟ್ರು. ಅದರಲ್ಲಿ ಸ್ವಸ್ತಿಕವನ್ನು ಸೆಂಟರ್ ಪಾಯಿಂಟ್ ಆಗಿ ಹಾಕಿಟ್ರು. ಆ ಸ್ವಸ್ತಿಕ ಸೆಂಟರ್ ಪಾಯಿಂಟ್ ಏನಿರ್ಬೋದು, ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ಮಧ್ಯದೊಳಗೆ ಹಾಕಿಟ್ರು. ಆಮೇಲೆ ಆಗಂದ್ರೆ ಯಾರು ಸಮೋಶರಣ ಇರ್ಬೋದು, ಮಂದಿರ ಇರ್ಬೋದು, ಶಾಸ್ತ್ರ ಸಾನ್ನಿಧ್ಯ ಇರ್ಬೋದು, ಗುರುಗಳ ಸಾನ್ನಿಧ್ಯ ಇರ್ಬೋದು. ಯಾ ಜೀವ ದೇವ ಶಾಸ್ತ್ರ ಗುರುಗಳು ಸಾನ್ನಿಧ್ಯದಲ್ಲಿ ಅನಾಮಿಕ ಬೆರಳದಿಂದ ಕೇಸರ್ ಅಥವಾ ಗಂಧ ತಗೊಂಡು ಸ್ವಸ್ತಿಕ್ ಸ್ಥಾಪನಾ ಮಾಡ್ತದ, ಪೂಜೆ ಮಾಡೋ ಉದ್ದೇಶ ಇಟ್ಕೊಂಡು ಆ ಜೀವ ಒಂದಿಲ್ಲ ಒಂದು ಪೂಜ್ಯಾಗಿ ಆತ್ಮನ ಅಸ್ತಿತ್ವ ಶಾಶ್ವತ ಸ್ಥಾಪನಾ ಮಾಡ್ತದೆ. ಈ ಪ್ರಪಂಚದಾಗ ಸಿದ್ಧಶಿಲಾ ಒಂದು ಬಿಟ್ಟರೆ ಯಾವ ಸ್ಥಾನ ಶಾಶ್ವತ ಇಲ್ಲ. ಈ ಆತ್ಮ ಇರ್ತಕ್ಕಂಥದ್ದು 84 ಲಕ್ಷ ಯೋನಿಗಳಲ್ಲಿ ಒಂದೊಂದು ಯೋನಿ ಒಳಗೆ ಅನಂತ ಸಲ ಜನ್ಮ ಮರಣ ತಗೋತು. ಒಂದು ಪರ್ಯಾಯದೊಳಗೆ ಈ ಆತ್ಮ ಶಾಶ್ವತ ಉಳಿಲಿಲ್ಲ ಮತ್ತು ಉಳಿಯೋದು ಇಲ್ಲ. ಈ ವಿಶ್ವದ ಒಂದ ಸ್ಥಾನ ಅಂತದ ಆತ್ಮ ಶಾಶ್ವತವಾಗಿರ್ತಕ್ಕಂಥದ್ರ ಅದು ಸಿದ್ಧಶಿಲೆಯಲ್ಲಿ. ಯಾವ ಆತ್ಮ ಶುದ್ಧತ್ವ ಪ್ರಾಪ್ತಿ ಮಾಡ್ಕೊಂಡದ, ಶಿವಪದ ಮೋಕ್ಷ ಪದವನ್ನು ಪ್ರಾಪ್ತಿ ಮಾಡ್ಕೊಂಡದ, ಆ ಜೀವ ಸಿದ್ಧಶಿಲ ಆದಾಗ ಅನಂತ ಕಾಲವರೆಗೆ ಶಾಶ್ವತ ಆಗಿರ್ತದ. ಅಲ್ಲಿಂದ ಹಲನ್ ಚಲನ ಆಗೋದೇ ಇಲ್ಲ, ಸ್ಥಿರವಾಗಿತ್ತು. ಅದಕ್ಕೆ ಆತ್ಮನ ಅಸ್ತಿತ್ವ ಶಾಶ್ವತ ಸ್ಥಾಪನಾ ಆಗಲಿ ಸಿದ್ಧಶಿಲಾದಾಗ ಈ ಭಾವನೆ ಇಟ್ಕೊಂಡ ನಮ್ಮ ಧರ್ಮದಲ್ಲಿ ಸ್ವಸ್ತಿಕವನ್ನು ಸ್ಥಾಪನಾ ಮಾಡ್ಲಿಕ್ಕೆ ಹೇಳ. ಮೊದಲ ಮಂತ್ರ ಅಂತೀವಿ, ಓಂ ಹ್ರೀಂ ಶ್ರೀ ಸ್ವಸ್ತಿಕ ಸ್ಥಾಪನಂ ಕರೋಮೀತಿ ಸ್ವಾಹ. ಬೀಜಾಕ್ಷರ ಸಹಿತ ಓಂ ಹ್ರೀಂ. ಓಂ ಅಂದ್ರ ಪಂಚ ಪರಮೇಷ್ಠಿಗಳು, ಹ್ರೀಂ ಅಂದ್ರ 24 ತೀರ್ಥಂಕರರು. ಅವರನ್ನ ಸಾಕ್ಷಿಯಾಗಿಟ್ಟುಕೊಂಡ ನಾನು ಆತ್ಮ ಸಾಕ್ಷಾತ್ಕಾರಕ್ಕಾಗಿ, ಆತ್ಮನ ಶಾಶ್ವತ ಅಸ್ತಿತ್ವಕ್ಕಾಗಿ ಸ್ವಸ್ತಿಕವನ್ನು ರಚಿಸ್ತೀನಿ ಅಂತ ಸಂಕಲ್ಪ ಮಾಡಿ ನಾವು ಸ್ವಸ್ತಿಕ್ ತೆಗಿತು. ಏನಂತೀವಿ ಶುರುವಾತಿಗೆ? ಆತ್ಮ ಸರಳಿದೆ, ಊರ್ಧ್ವಗಾಮಿ ಸ್ವಭಾವಿ ಇದೆ. ಸ್ವಸ್ತಿಕಂ ಹಿಂಗೆ ಜಡ್ಗತಿ ಅಲ್ಲ. ಸ್ವಸ್ತಿಕ್ ತೆಗಿಬೇಕಾದ್ರೆ ತಂದೆ ಆದಂಥ ನಿಯಮ. ಕೆಳಗಿಂದ ಯಾವ ಪಾತ್ರದಾಗ ನೀವು ಮಾಡೋದರೆ ಅದರ ಸೆಂಟರ್ ಪಾಯಿಂಟ್ ಬೆರಳಿಟ್ಟ ಕೆಳಗಿಂದ ಮ್ಯಾಲ ರೇಷೆ ಎಳಿಬೇಕು, ತಳಗಿಂದ ಮ್ಯಾಲ ಹೋಗೋದು ನಮ್ಮ ಸಂಸ್ಕೃತಿ. ಇಲ್ಲಿಂದ ನಮ್ಮ ಲಕ್ಷ್ಯ ಮೋಕ್ಷದತ್ತಿರಬೇಕು, ಅದೋ ಗತಿ ಅಲ್ಲ, ಊರ್ಧ್ವ ಕಡೆ ನಮ್ಮ ಲಕ್ಷ್ಯ ಇರಬೇಕು ಅಂತಕ್ಕಂಥ. ಅದಕ್ಕೆ ನಮ್ಮ ಆಚಾರ್ಯ ಉಮಾಸ್ವಾಮಿಯವರು ತತ್ವಾರ್ಸೂತ್ರದಲ್ಲಿ ಎರಂಡ ಬೀಜವಚ್ಚ ಅಗ್ನಿ ಶಿಖಾವಚ್ಚ 2 ಪದಗಳನ್ನು ಪ್ರಯೋಗಿಸಿದರು. ಔಡಲ ಬೀಜ ಮತ್ತು ಜ್ಯೋತಿಯ ಶಿಖ, ದೀಪದ ಕುಡಿ. ಶಿಖಾ ಅಂದ್ರೆ ಕುಡಿ. MP ದಾಗ ಕೆಲವೊಂದು ಹುಡುಗಿರಿ ಕುಮಾರಿಕ ಶಿಖಾ ಅಂತ ಹೆಸರು, ಶಿಖಾ ಅಂತ, ಆಕೆ ಹೆಸರೇ ಶಿಖಾ. ಕೇಳಿ ವಿಚಿತ್ರ ಅನಿಸ್ತು. ಶೇರ್ 31 ಊರದ ಆಚಾರ್ಯ ಪರಂಭಕ್ತರು ಅವರು. ಅಲ್ಲಿ ಹೋಗ್ಬೇಕೀಗ ಕುಮಾರಿಕ ಹೆಸರು ಶಿಖಾ ಇತ್ತು. ನಾ ಕೇಳಿದೆ ಶಿಖಾ ಅಂತ ಹೇಳು. ನಾ ಚಿಂತನೆ ಮಾಡಿ ಕಣ್ಣು ಮುಚ್ಕೊಂತ ಅರ್ದ್ನಿ, ಭಾಳ ಚಲೋ ಹೆಸರು ಇಟ್ಟಾರ, ನಿಮ್ಮ ಮತ್ತೆ ಥ್ಯಾಂಕ್ ಯು ಹೇಳ್ತೇನೆ ಆಕೆಗೆ ಹಿಂದಿ ಭಾಷೆದ. ಶಿಖಾ ಅಂತಕ್ಕಂಥದ್ದು ಕುಡಿ, ನಮ್ಮ ವಂಶದ ಕುಡಿ. ಹಿಂಗಂದ್ರೆ ತೀತೈತಿ ನಿಮಗೆ. ನಮ್ಮ ವಂಶದ ಕುಡಿ ಹುಡ್ತೀರಿ, ಅದಕ್ಕೆ ಪೇಡೆ ಹಚ್ಚಾಕತ್ತೇವ್ರಿ. ನಿಮ್ಮ ವಂಶಕ್ಕೆ ಹಂಗೆ ಕುಡಿಬೇಕು. ಹಂಗೆ ಯಾವ ಜೀವ ಧರ್ಮ ಸಾಧನಾ ಮಾಡಿ ಧರ್ಮ ಪುರುಷಾರ್ಥ ಮಾಡಿ ಮೋಕ್ಷದ ಕಡೆ ಮುಖ ಹಾಕೈತಿ, ಅದು ಮೋಕ್ಷದ ಕುಡಿ, ವಂಶದ ಕುಡಿ ಅಲ್ಲ, ಮೋಕ್ಷದ ಕುಡಿ. ಈ ಸಮೋ ಶರಣ್ ಜಿನ ಸಹಸ್ರನಾಮಾರ್ಚನೆ ನಿಮಿತ್ತ ನಿಮ್ಮೆಲ್ಲ ಆತ್ಮಾಗ ಮೋಕ್ಷದ ಕುಡಿ ಆಗ್ತಕ್ಕಂಥ ಭಾಗ್ಯ ಸಿಗಲಿ ಅಂತಕ್ಕಂಥದ್ದು ಭಾವನೆಯನ್ನು ಹೊತ್ತುಕೊಂಡೆ ಕಾರ್ಯ ಮಾಡಾಕತ್ತೇವೆ. ಅರ್ಥ ನೋಡಿ. ಅದಕ್ಕೆ ಹೇಳ್ರು ಆತ್ಮ ಸರಳಿದೆ, ಊರ್ಧ್ವಗಾಮಿ ಸ್ವಭಾವ ಇದೆ. ನಂಗೆ ಗೊತ್ತಿದ್ದಿದ್ದಿಲ್ಲ. ಹಿರಿಯಾರು ಕೇಳಂತ ಹೇಳ್ರಿ. ಇಲ್ರಿ ಅವ ಔಡ್ಲ ಬೀಜ ಹಣ್ಣಾಗಿ ಬಿಸಿಲಿಗೆ ಸೊಟ್ಟತ್ತು ಸಿಡಿತಾವ್ರಿ, ಅವು ನಿಯಮದಿಂದ ಮ್ಯಾಲ ಹಾರ್ತಾವತ್ತಾವ. ಬಲಕ ಎಡಕ ಪೂರ್ವ ಪಶ್ಚಿಮ ಅದು ಎಂದೂ ಹಾರಂಗಿಲ್ಲತ್ತದು. ಔಡ್ಲ ಬೀಜ ಒಣಗಿ ಪರಿಪಕ್ವ ಆತಂದ್ರೆ ಸೊಟ್ಟನ ಸಿಡಿತೈತೆ ಅತ್ತದು. ಉಳ್ಕಾದ ಗಿಡದಾಗಿನ ಹಣ್ಣು ಆತರ ತಳಗಿ ಬೀಳ್ತಾವ. ಅನಂತ ನ್ಯೂಟನ್ ಕಂಡು ಹಿಡ್ದ ಈ ಭೂಮಿಗೆ ಗುರುತ್ವಾಕರ್ಷಣೆ ಐತಿ ಅಂತ. ಅದಕ್ಕಿಂತ ಮೊದಲು ಯಾವಾಗ ಹಣ್ಣು ಬಿದ್ದಿದ್ದಿಲ್ಲ, ಬಿದ್ದಿದ್ದು ಕರೆ ಅದ್ರ ಮ್ಯಾಲೆ ಯಾರು ಚಿಂತನೆ ಮಾಡಿದ್ದಿಲ್ಲ. ಮತ್ತೆ ಮ್ಯಾಲೆ ಬೋದೆ ತಳಗಿ ಬೋದೆ ಮ್ಯಾಲೆ ಹೋಗ್ತಾವ ನನ್ನವ್ರು. ಕರೆ ನ್ಯೂಟನ್ ಹಂಗೆ ಮಾಡಲಿಲ್ಲ, ಕೆಳಗ ಯಾಕೆ ಬಿತ್ತು ಅಂತ ಅಧ್ಯಯನ ಮಾಡ್ದ, ಅದಕ್ಕೊಂದು ಪದ ಬಳಸಿಕೊಟ್ಟ, ಅವ್ನು ವಿಜ್ಞಾನಿ ಅನ್ಸ್ಕೊಂಡು ಹೋದ. ಹಂಗೆ ನಾವು ನಮ್ಮ ಆತ್ಮ ಕೆಳಗೆ ಬೀಳಬಾರ್ದು, ಅಧೋಗತಿಗೆ ಹೋಗಬಾರ್ದು, ಮ್ಯಾಲೆ ಹೋಗ್ಬೇಕಾದ್ರೆ ಒಂದು ಕಲ್ಲ ತಳಗೆ ಹೋಗಿರಿ ನೋಡು, ಆರಾಮ್ ಹಿಂಗೆ ಹೋಗಿತ್ತೀರಿ, ಹಿಂಗೆ ಅದನ್ನ ಮ್ಯಾಲೆ ಹೋಗಿರಿ
ಶ್ರಮ ಎದಕ್ಕೆ ಹತ್ತತಿ? ಹಂಗೆ ಶ್ರಮ ಅನ್ನೋದಕ್ಕನ ಪುರುಷಾರ್ಥ ಅಂದಾರ. ಆತ್ಮನ ಮೋಕ್ಷ ಪ್ರಾಪ್ತಿ ಮಾಡ್ಕೋಬೇಕಾರ ಪುರುಷಾರ್ಥದಿಂದ ಮಾತ್ರ ಸಾಧ್ಯದ. ಶ್ರಮ ಬೇಕು ಅಂದಾಗ ಅದು ಸಾಧ್ಯ. ನಾವೊಂದು ದಿವ್ಸ ನೋಡಿ ಎಷ್ಟೋ ತಕ್ಕ ಕೂತು ತೌಳ್ಗಿಡ ಬಡ್ಡ ಬ್ಯಾಸಿಗ್ಯಾಗ ಪರಿಪಕ್ವಾಗಿದ್ದು ಅದ್ರಾಗೊಂದು ಚೊಟ್ಟು ಮಾಡ್ತ ಕರೆ ಐತೆ ಎಣ್ಣ ಶಾಸ್ತ್ರ ಬರ್ದು ಸುಳ್ಳು ವಿಶ್ವಾಸ ಇತ್ತು. ಕರೆ ಪ್ರತ್ಯಕ್ಷ ಕಂಡ್ರು ಪ್ರಮಾಶ ನೋಡ್ಬೇಕಂದಾರಲ್ಲ ಆಯ್ತ ಅಂದ. ನನ್ನೊಬ್ರು ಕೇಳ್ರಿ, ನಮೋಕಾರ ವಿಧಾನ ಇತ್ತು 2014ನೇ ಇಸ್ವಿ ಒಳಗೆ ಎಲಿ ಮುನ್ನೋಳಿ, ಹುಕ್ಕೇರಿ ತಾಲೂಕು ಎಲಿ ಮುನ್ನೋಳಿ. ನಾ ಸಹಜ ವಿಧಾನದಾಗ ಹೇಳ್ತೀನಿ, ಅರಿಹಂತರಿ ಶರೀರ ಇರ್ತೈತಿ, ಕರೆ ಅವ್ರು ನೆರಳು ಬೀಳಂಗಿಲ್ಲ, ಅವ್ರದ್ದು ಅತಿಶಯತಿ, ಅವರು ಕಣ್ಣಿನ ರೆಪ್ಪೆ ಬಿಡಂಗಿಲ್ಲ, ಅವ್ರ ಕೂದಲು ಬೀಳಂಗಿಲ್ಲ, ವರ್ಣನ ನಡೆದಿತ್ತು. ಅದ್ರಾಗ ಒಬ್ಬ ಶಾನೆ ಎದ್ದಿತ್ತ, ಓ ಮಹಾರಾಜಿ ಕ್ಷಮಾ ಮಾಡ್ರಿ, ಶರೀರ ಐತೈತಿ ನೆರಳು ಹೆಂಗೆ ಬೀಳಂಗಿಲ್ಲ, ನಾವು ಹೆಂಗೆ ನಂಬುನು ಹೆಂಗೆ ಇನ್ಯಾನು ಮಾಡೋದ? ಆಗಿಂದ ನನ್ನ ತಲೆ ಬತ್ತು ಭಗವಂತ ಭಾಳ ಉಪಕಾರ ಮಾಡ್ತಾನೆ ನನ್ನ ಮ್ಯಾಲ. ಜಿನವಾಣಿ ಮಯ್ಯ ಆಚಾರ್ಯ ಭಗವಾನ್ ವಿದ್ಯಾನಂದ ಗುರುದೇವ್ ಯಾವ ಉಪಕಾರ ಆಶೀರ್ವಾದ ಕೊಟ್ಟಾರ ಗೊತ್ತಿಲ್ಲ. ತತ್ಕಾಲ ನನ್ನ ತಲೆ ಬತ್ತು. ಅವಾಗ ದೀಪ ಬೆಳಗಾಕತ್ತೀರಿ ಕರೆಣ ಇವ್ರು. ನಾ ಕೇಳಿ ಕಣ್ಣಿಗೆ ದೀಪ ಕಾಣಾಕತ್ತೈತಿಲ್ಲ ಎಲ್ಲರಿಗೂ? ಕಾಣತೈತಿ. ಜ್ಯೋತಿ ಕಾಣ್ತೈತಿಲ್ಲ? ಜ್ಯೋತಿ ಕಾಣ್ತೈತಿ ಅಂದ್ರೆ ಅದು ಶರೀರ ಐತಿ. ಯಾ ಜೀವದ ಶರೀರ ಅಗ್ನಿ ಐತಿ, ಅದಕ್ಕೆ ಅಗ್ನಿಕಾಯಕ ಅಂದಾರು. ಯಾ ಜೀವದ ಶರೀರ ಜಲ ಐತಿ, ಜಲಕಾಯಕ ಅಂದಾರು. ಅಗ್ನಿ ಏಕೇಂದ್ರಿಯ ಜೀವದ ಅಗ್ನಿಕಾಯಕ ನಮ್ಮ ಕಣ್ಣಿಗೆ ಕಾಣ್ತದೆ, ಹೌದಲ್ಲ? ಕಣ್ಣಿಗೆ ಕಾಣ್ತತಿ ಯಾವ್ದ? ಜ್ಯೋತಿ. ಅನ್ಬೆಳಕ ಅದ್ರ ಬೆಳಕತ್ತು ಅದ್ರ ನೆಳ್ಳ ತೋರ್ಸ್ಪಾಣ್ಯ. ಪಣತಿದ ನೆಳ ಬೀಳ್ಬೋದು ರೀ, ಹೋಲ್ಡರ್ದ ನೆಳ ಬೀಳ್ಬೋದು. ಬೆಳಕಿಂದ ಜ್ಯೋತಿದ ಹೆಂಗೆ ನೆಳ ಬೀಳ್ತೆ? ಇಲ್ರಿ ಬೀಳಂಗಿಲ್ಲ. ಯಾಕೆ ಬೀಳಂಗಿಲ್ಲ? ಅದು ಬೆಳಕರಿ, ಬೆಳಕದ ಹೆಂಗೆ ನೆಳ ಬೀಳ್ತೈತ್ರಿ ಅಂದ. ನೀವೊಂದು ದೀಪದ ಇಟ್ಟು ಬೆಳಕಿ ನೆಳ ಬೀಳಂಗಿಲ್ಲತಿ. ನಮ್ಮ ತೀರ್ಥಂಕರ ಕೋಟಿ ಸೂರ್ಯ ಕೋಟಿ ಚಂದ್ರ ಪ್ರಭಾ ಇರ್ತಕ್ಕಂಥ ಪ್ರಕಾಶಮಯದಾರು. ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ ಸುರರ ಮುಕುಟಮಣಿ ರಂಜಿತ ಚರಣಾಬ್ಜ ಶರಣಾಗು ಪ್ರಥಮ ಜಿನೇಶ. ಭರ್ತೇಶ್ ವೈಭವದಲ್ಲಿ ಮಂಗಲಾಚರ ಮುಖಾಂತರ ರತ್ನಾಕರ್ ವರ್ಣಿಯವರು ವರ್ಣನೆ ಮಾಡ್ತಾ ಇದ್ದಾರ. ಕೋಟಿ ಸೂರ್ಯ ಕೋಟಿ ಚಂದ್ರ ಪ್ರಭೆಗಳು ಕೂಡಲು ಸಹ ತೀರ್ಥಂಕರ್ ಸಮಾನ ಪ್ರಭಾ ಆಗಂಗಿಲ್ಲ. ಅಂಥ ಪ್ರಭೆ ತೀರ್ಥಂಕರ್ದು. ನಿಮ್ಮ ಮನ್ಯಾಗ ಬೆಳಕ ಹಚ್ಚಿರಿ, ನಿಮ್ಮ ಮನ್ಯಾಗ ಅಟ್ಟ ಬೆಳಕು ಬೀಳ್ತೈತೋ, ಊರು ತುಂಬ ಬೀಳ್ತೈತೋ, ಹಂಗ್ರಿ. ಮತ್ತವ್ರ ಮನ್ಯಾಗ ಬೀಳಂಗಿಲ್ಲ, ಮತ್ತೊಂದು ಕೋಲೆದಾಗ ಬೀಳಂಗಿಲ್ಲ. ಮನ್ಯಾಗ ಯಾಕೆ ಕೋಲೆ ದೀಪ ಅಟ್ಟ ಬೀಳ್ತೈತ್ರಿ. ಹೌದು, ಸತ್ಯ ಇದು. ನಿಮ್ಮ ಮನ್ಯಾಗ ಹಚ್ಚಿದ ದೀಪ ನಿಮ್ಮ ಮನ್ಯಾಗಟ್ಟ ಬೆಳಕ ಕೊಡ್ತೈತಿ, ಊರು ತುಂಬ ಬೀಳಂಗಿಲ್ಲ. ಖರೆ ಒಂದ್ಸಲ ಕೇವಲ ಜ್ಞಾನ ರೂಪಿ ಜ್ಯೋತಿ ಪ್ರಕಟ ಆತಂದ್ರ ಲೋಕ ಅಲೋಕವನ್ನು ಪ್ರಕಾಶ ಮಾಡ್ತಕ್ಕಂಥ ಸಾಮರ್ಥ್ಯ ಈ ಆತ್ಮ ಚೈತನ್ಯ ಅಸ್ತಿತ್ವಕ್ಕದ. ಅಂಥ ಜ್ಯೋತಿ ಪುಂಜ ಆತ್ಮ ಸ್ವರೂಪದ ಪ್ರಾಪ್ತಿಗಾಗಿ, ಊರ್ಧ್ವ ಗಮನತ್ತು ಗುಣ ಪ್ರಾಪ್ತಿಗಾಗಿ ಆ ದೀಪ ಹಚ್ಚ ನೋಡಕ್ಕಿರಿ. ದೀಪ ಕುಡಿ ಆ ಕಡೆ ಇರ್ತತಿ, ನಿಯಮದಿಂದ ಹೊರಚ್ ಅಷ್ಟೇ. ಟಚ್ ಟೋಪ್ ದಿವಾಚ ಹಿಂಗೆ ಮಾಡ್ರಿ. ಕ್ಯಾಂಡಲ ಅದ್ರ ಮತ್ತೆ ಹಿಂಗೆ ಇರ್ತೈತೆ. ಅದು ಹೆಂಗೆ ಬೇಕಾದ ಮನಸ್ರಿ. ದೀಪದ ಕುಡಿ ಮಾತ್ರ ಮ್ಯಾಲೆ ಇರ್ತೈತೆ. ಹಂಗೆ ಆತ್ಮನ ಸ್ವಭಾವ ಊರ್ಧ್ವ ಗಮನ ಐತಿ ಅನ್ನೋದ್ರಿಂದ ಸ್ವಸ್ತಿಕ್ ತೆಗ್ಯಾಗ ಆತ್ಮ ಸರಳಿದೆ, ಊರ್ಧ್ವಗಾಮಿ ಸ್ವಭಾವಿ ಇದೆ. ಆಯ್ತು ಯಾಕೆ ಹೋಗ್ವಾರ ಅಂತ ಕೇಳ್ರ? ಆಯ್ತು ಹೋಗ್ರಲ್ಲ, ಮತ್ತೆ ಕೂತಲ್ಲಿ ಇಲ್ಲ ಕೂತರಿ ಪ್ರೋಚನೆ ಹೇಳ್ಕೊತ ಹೋಗ್ರಲ್ಲ. ಇಲ್ಲ, ಯಾಕ? ಕರ್ಮ ಅಡ್ಡ ಬಂದಿದೆ. ಕರ್ಮ ಅಡ್ಡ ಬಂದೈತ್. ಕಬಡ್ಡಿ ಆಡಾವು ರೂಲ್ಸ್ ಐತ್. ರೈಡ್ರ್ ಇದ್ದವ ಒಳಗೆ ಕೈ ಮುಟ್ಟಿ ಹಣಿಗೆ ಬಡ್ಕೊಂಡು ಕಬಡ್ಡಿ 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 ಒಳಗೆ ಹೋದಾಗ ಸೈಡ್ 2 ಗೆರೆ ಅದಾವ, ನಡು ಒಂದು ಗೆರೆ ಐತೆ. ಆ ಗೆರೆ ಸ್ಪರ್ಶ ಮಾಡಿ ಬರ್ಲಿಕ್ಕಂದ್ರೆ ಔಟ್. ಮತ್ತು ಸೈಡ್ ಗೆರೆದಾಗ ಹೋಗಿ ಬಿದ್ರ ಔಟ್. ರೂಲ್ಸ್ ಐತಲ್ಲಿ. ಹಂಗಿಲ್ಲೂ ಆತ್ಮ ಕಲ್ಯಾಣಕ್ಕಾಗಿ ನಮ್ಮ ಪೂರ್ವಾಚಾರ ಮಾರ್ಕೊಟ್ಟಾರ. ಬಲೆ ಆತ್ಮನ ಶಕ್ತಿ ಊರ್ಧ್ವಗಮನ ಸ್ವಭಾವ ಇದ್ರೂ ಸಹಿತ ಯಾಕೆ ಆಗ್ತಾ ಇಲ್ಲ ಅಂತ ಕೇಳ್ರ, ಆ ಮಧ್ಯದಲ್ಲಿ ಕರ್ಮ ಅಡ್ಡ ಬಂದಿದೆ. ಅನಂತೆ 4 ಗತಾಗ ಆತ್ಮ ತೆರಕಾಕೈತಿ ನೋಡ್ರಿ. ಯಾನ ಅಡ್ಡ ಬರಂತೆ? ಸೂರ್ಯನ ಮುಂದೆ ಮೋಡ ಬಂದ್ರೆ ಸೂರ್ಯ ಕಾಣಂಗಿಲ್ಲ. ಕಾಣಂಗಿಲ್ಲ ಅಂದ್ರೆ ಸೂರ್ಯ ಇಲ್ಲಂತಲ್ಲ.
ಅದಾನು. ಮೋಡ ಸರಿತು ಸೂರ್ಯಕಾಂತನ. ಹಂಗೆ ನಿಮ್ಮೊಳಗೂ ಆತ್ಮ ಅದಾನು. ಕಾಣಂಗಿಲ್ಲ ಅಂದ್ರೆ ಇಲ್ಲಂತಲ್ಲ. ನಿಮ್ಮದ ಜ್ಞಾನಾವರಣಿ ಕರ್ಮ, ದರ್ಶನಾವರಣಿ ಕರ್ಮ ಪರಿಪೂರ್ಣ ನಾಶ ಆತಂದ್ರೆ ನಿಮ್ಮ ಆತ್ಮನ ದರ್ಶನ ನಿಮಗಾಗ್ತದ. ಪರಮಾತ್ಮನ ದರ್ಶನದ ಅವಶ್ಯಕತೆ ಇಲ್ಲವೇ ಇಲ್ಲ. ಆತ್ಮ ದರ್ಶನ ಆದಾಗ 3 ಲೋಕದ ದರ್ಶನ ಒಂದು ಸಮಯದಾಗ ಈ ಆತ್ಮಕ್ಕಾಗ್ತದ. ಅಂಥ ಶಕ್ತಿ ನಂತೆ ನಮ್ಮ ತೀರ್ಥಂಕರೆಲ್ಲ ಹಿಂಗೆ ಕೂತಾರೆ. ಹಿಂಗೆ ಯಾವಾಗ ನಮ್ಮ ತೀರ್ಥಂಕರ್ ನಿತ್ತಿಲ್ಲ ಕೂತಿಲ್ಲ. ಪರಂ ವೀತರಾಗರು. ಎಂಥ ವೀತರಾಗರು? ಪರಂ ವೀತರಾಗ ಹಸನ್ಮುಖಿ ಸದಾ ಸುಖಿ ತಮ್ಮ ಒಳಗೆ ಮಸ್ತ್ ಕೂತಾರ. ನಾಸಿಕಾ ದೃಷ್ಟಿ ಇಟ್ಕೊಂಡು ಪ್ರಪಂಚ ನೋಡಕತ್ತಿಲ್ಲ, ತಮ್ಮನ್ನು ತಾವು ನೋಡಕತ್ತಾರ. ತಮ್ಮನ್ನು ತಾವು ದರ್ಶನ ಮಾಡ್ಕೊಂಡಾಗ 3 ಲೋಕ ದರ್ಶನ ಒಂದು ಸಮಯದಾಗ ಅವ್ರಿಗೆ ಆಗ್ತತಿ. ಅಂಥ ಶಕ್ತಿ ಪ್ರಕಟ ಆಗೈತಿ. ಅನಂತೆ ಕೊರೋನಾ ಕಾಲದಾಗ ನಿಮಗೆಲ್ಲ ಗಪ್ಪ ಮನ್ಯಾಗ ಕುಂಡ್ರತ್ ಹೇಳ್ರು. ಇರ್ಲಿಕ್ಕೆ ಕೊರೋನಾ ಸೋಂಕು ಅಟ್ಯಾಕ್ ಆಕತಿ, ಮುಂದಿಂದ ನೋ ಗ್ಯಾರಂಟಿ ಹೇಳ್ರಲ್ಲ ಸರ್ಕಾರದವರು. ಹಂಗೆ ನಮ್ಮ ಮಹಾವೀರ್ ಭಗವಾನ್ ಹೇಳ್ಯಾರ, ನಿನ್ನ ಒಳಗೆ ನೀ ಕೂತಿ ಅಂದ್ರೆ ನೀ ಪರಮಾತ್ಮ ಆಗ್ತಿ. ಸಂಸಾರ ತಿರುಗುದ ಅವಶ್ಯಕತನ ಇಲ್ಲ. ಇದು ನಿನ್ನ ಮನಿ, ಶರೀರ ನಿನ್ನ ಮನಿ, ಶರೀರ ನಿನ್ನ ಮಂದಿರ. ನಿನ್ನ ಒಳಗಿರ್ತಕ್ಕಂಥ ಆತ್ಮನ ಪರಮಾತ್ಮ ಅದಾನೋ, ನಿನ್ನ ಒಳಗೆ ನೀ ಸ್ಥಿರ ಆದಂದ್ರೆ, ಪಂಚೇಂದ್ರಿಯ ನಿಗ್ರಹ ಮಾಡಿದಂದ್ರೆ, ಪಂಚ ಪಾಪಗಳಿಂದ ಮುಕ್ತಾಗಿ ಈ ಆತ್ಮಾಗ ಅರ್ಹತ್ ಪದವಿ ಪ್ರಾಪ್ತ ಆಗ್ತದ. ಅಂತ ಶಕ್ತಿ ಆತ್ಮನ ನಿನ್ನನ್ನು ನೀ ಕಾಣ್ ಅನಂತ ಹೇಳ್ರು. ಕರ್ಮ ಅಡ್ಡ ಬರೋದ್ರಿಂದ ಶುರು ಆಯ್ತು ನೋಡ್ರಿ. ಮ್ಯಾಗಿನ ಬಾಹು ದೇವಗತಿ, ನರಕಗತಿ, ತಿರೆಂಚಿಗತಿ, ಮನುಷ್ಯಗತಿ. ಈ 4 ಗತಿ ಒಳಗೆ ಮನುಷ್ಯಗತಿನ ಯಾಕೆ ಲಾಸ್ಟ್ ಇಟ್ರು? ಕರೆ ಕೇಳ್ರೆ ಮನುಷ್ಯಗತಿ ಶ್ರೇಷ್ಠ, ಅದ ಮ್ಯಾಲೆ ಇರಬೇಕಾಗಿತ್ತಲ್ಲ ದೇವಗತಿ ಅಂತೇಳಿ. ಯಾಕೆ ಹಿಂಗೆ ಮಾಡಿದ್ರು? ಅದ್ರ ಹಿಂದೂ ಸಿದ್ಧಾಂತದ ಐತಲ್ಲ. ಅನಾದಿ ನಿಧನ್ ಧರ್ಮ ಇದು, ಅನಾದಿ ನಿಧನ್ ತತ್ವ ಇದು. ನಾವು ಯಾರನ್ನು ಇದನ್ನು ನಿರ್ಮಾಣ ಮಾಡಿಲ್ಲ. ಇದನ್ನು ಯಾರು ನಮಗೆ ತಿಳಿಸ್ಕೊಟ್ಟಾರ? ಜಿನಧರ್ಮ ಪ್ರವರ್ತಕರು, ಸ್ಥಾಪಕರು ಅಲ್ಲ. ಆದಿನಾಥರು ಸ್ಥಾಪಕರಲ್ಲ, ಮಹಾವೀರಂತೂ ಅಲ್ವೇ ಅಲ್ಲ. ಈ ಅನಾದಿ ನಿಧನ ಧರ್ಮದ ಮೂಲ ಸಿದ್ಧಾಂತದಲ್ಲಿ ಆತ್ಮನ ಅಸ್ತಿತ್ವ ಹೇಳ್ತಕ್ಕಂಥ ವರ್ಣಂದ ಹೇಳ್ತಾರೆ ಸ್ವಸ್ತಿಕದಲ್ಲಿ. ದೇವಗತಿ ಅಂದರೆ ಊರ್ಧ್ವ ಮೇಲೆದ, 2ನೇ ಬಾಹು ನರಕಗತಿ ಎಲ್ಲದ್ರೆ ಕೆಳಗದ, ಉಳಿದದ್ದು 3ನೇ ತಿರ್ಯಂಚಿಗತಿ, ಕೊನೆಗೆ ಮನುಷ್ಯಗತಿ ಅಂತ ತೆಗೆದುಕೊಂಡು. ಯಾಕಂತ ಕೇಳಿದ್ರೆ ಮನುಷ್ಯಗತಿ ಬಾಹು ಊರ್ಧ್ವಮುಖಿ ಅದ. ಅರ್ಥ ದೇವಗತಿಯಿಂದನೂ ಮೋಕ್ಷ ಇಲ್ಲ, ನರಕಗತಿಯಿಂದನೂ ಮೋಕ್ಷ ಇಲ್ಲ, ತಿರ್ಯಂಚ ಗತಿಯಿಂದನೂ ಮೋಕ್ಷ ಇಲ್ಲ. ಮೋಕ್ಷ ಹೋಗ್ಬೇಕಾದ್ರೆ ಮಾತ್ರ ಮನುಷ್ಯಗತಿಯಿಂದನ ಸಾಧ್ಯ. ನಾಳೆ ಸಮೋಷರಿಂದ ನಿಮಗತಿ ಒಂದು ನಾಯಿ ಬಂದು ಉದಕ ಚಂದನ ಅಂತೈತೆ ನೋಡ್ರಿ, ಬಂದು ಕುಂಡ್ರಬಹುದು. ತಿರ್ಯಂಚ ಸಭಾ ಆತೈತಿ, ಜಾತಿ ಸ್ಮರಣ ಆಗ್ತದ, ನಿಮ್ಮ ರಾಜ ನಾಯಿಗೈತಿ, ಅದು ಪರಮ ಸೌಭಾಗ್ಯ, ಅದು ಬೇರೆ ವಿಷಯ. ಕರೆ ನೀವು ಹೆಂಗೆ ಭಾವಶುದ್ಧಿಯಿಂದ ದ್ರವ್ಯ ತಗೊಂಡ ಬೀಜಾಕ್ಷರ ಅಂದ ಓಂ ರೀಂ ಶ್ರೀ ಸಮವ ಶರಣ ಸ್ಥಿತ ಚತುರ್ಮುಖ ಜಿನಬಿಂಬೆಭ್ಯೋ, ಈ ಬೀಜಾಕ್ಷರ ನಾಯಿ ಎಮ್ಮೆ ಅನ್ನಕ್ಕೆ ಸಾಧ್ಯತೆ ನೋಡ್ರಿ ಅನ್ಬೋದು. ಅದು ನಿಮಗೆ ತಿಳಿಯಂಗಿಲ್ಲ, ಅವ್ರ ಭಾಷೆದಾಗ ಅನ್ಬೋದು. ಕರೆ ಈ ಬೀಜಾಕ್ಷರ ಉಚ್ಚಾರ ಮಾಡುವಂಥ ಸಾಮರ್ಥ್ಯ ಪಶುಗತಿಯಲ್ಲಿಲ್ಲ, ಮನುಷ್ಯಗತಿಯಲ್ಲಿ ಮಾತ್ರ ಸಾಧ್ಯದ. ಅದಕ್ಕೆ 84 ಲಕ್ಷ ಯೋನಿಯೊಳಗೆ ಸರ್ವಶ್ರೇಷ್ಠ ಏನಿ ಯಾವ್ದಾರ ಇದ್ರೆ ಅದು ಮನುಷ್ಯಗತಿ ಅಂತಕ್ಕದ್ದನ್ನು ಹೇಳಲಾಗ್ಯದ. ನಂತೆ ಇದು ಮಾಡಿನಂತ ಏನು ಮಾಡ್ತೀರಿ? ಸ್ವಸ್ತಿಕದ 4 ಬಿಂದುಗಳನ್ನ ಇಡ್ತೀರಿ. ಎಡಕಿನ ಬಾಜು ಕೆಳಗೆ ಜಿನಧರ್ಮ, ಮೇಲೆ ಜಿನಾಗಮ, ಬಲಗಡೆ ಜಿನ ಚೈತ್ಯ, ಕೆಳಗೆ ಚೈತ್ಯಾಲಯ. ಇನ್ನು ಶುರುವಾಯಿತು. ಜಿನಧರ್ಮ, ಜಿನಾಗಮ, ಜಿನಚೈತ್ಯ, ಚೈತ್ಯಾಲಯ ಬಂದ್ರೆ ಇವ್ರು 4 ದೇವತಾ ಆದರು. ಇನ್ನು 5 ದೇವತಾ ಎಲ್ಲಿ ಹೋದರು? ಅವ್ರನ್ನ ಹೇಳಲಿಲ್ಲಲ್ಲ, ಹುಡುಕಬೇಕಲ್ಲ. ಇನ್ನು ಸ್ವಸ್ತಿಕದಲ್ಲಿ 4 ಬಾಹು ಕಾಣ್ದು, ನಡು ಶ್ರೀವತ್ಸ ಚಿಹ್ನೆ ಕಾಣ್ತು, 4 ದೇವತೆಗಳು ಕಾಣ್ರು. ಅದರ ಪರಮೇಶ್ವರಿಗಳು ಕಾಣ್ತಾ ಇಲ್ಲ. ಎಲ್ಲಿರ್ಬೇಕು ಅವರ? ಅದನ್ನು ಹೇಳಲಿಕ್ಕೆ ಮುಂದೆ ಸೂಚನಾ ಕೊಟ್ಟರು ನೋಡ್ರಿ. ಬೀಜಾಕ್ಷರ ಹೇಳ್ರು. ಸಮಾಧಿ ಭಕ್ತಿ ಒಳಗೆ ನಮ್ಮ ಆಚಾರ್ಯ ಭಗವಂತರು ಕುಂದರು ಪ್ರಾಕೃತದೊಳಗೆ ಹೇಳ್ತಾರೋ, ಸಂಸ್ಕೃತದೊಳಗೆ ಆಚಾರ್ಯ ಪೂಜ್ಯಪಾದರು ಹೇಳ್ತಾರೆ. ರಯನ ತಯಂಚ ಒಂದೇ, 24 ಜಿನಂಚ ಸಂವದಾ ಒಂದೇ, ಪಂಚಗುರುನಾಮ ಒಂದೇ, ಚಾರಣ ಚರಣಂ ಸದಾ ಒಂದೇ. ಇದು ಎಲ್ಲಿ ಶ್ಲೋಕ? ಇದು ದೋಹಾ ಅದ, ಹೌದಲ್ಲ? ಗಾಥಾ. ಗಾಥಾ ಅಂದ್ರೆ ಪ್ರಾಕೃತ, ದೋಹಾ ಅಂದ್ರೆ ಹಿಂದಿ, ಶ್ಲೋಕ ಅಂದ್ರೆ ಸಂಸ್ಕೃತ, ಚರಣ್ ಕನ್ನಡ ಇರ್ತಲ್ಲ ಪಲ್ಲವಿ. ಹಾಗೆ
ಪ್ರಾಕೃತ ಭಾಷೆದಾಗ ಆಚಾರ್ಯ ಕುಂದ್ರು ಘಾತ ಹೇಳಿದ್ರು. ಎಲ್ಲಿ? ಸಮಾಧಿ ಭಕ್ತಿ ಒಳಗ ಪ್ರತಿನಿತ್ಯ ಸಾಧುಗಳನ್ನ ಅಂತೀವಿ. ಆ ಸಮಾಧಿ ಭಕ್ತಿ ಒಳಗೆ ಏನು ಹೇಳಿದ್ರು? ಗಾತ ಹೇಳಿದ್ರು. ಹೌದಲ್ಲ? ಏನಂತ ಬರೆದ್ರು? ರಯನ ತಯಂಚ ಒಂದೇ, 24 ಜಿನಂಚ ಸಂವದ ಒಂದೇ, ಪಂಚ ಗುರುನಾಮ ಒಂದೇ, ಕೊನೆಗೆ ಚಾರಣ ಚರಣಂ. ಎಷ್ಟು ಸುಂದರ ಸಂದೇಶ ಕೊಟ್ಟರು ನೋಡ್ರಿ. ರತ್ನತ್ರಯ ಇದು ಒಂದ ಮೋಕ್ಷ ಮಾರ್ಗ. ಇದನ್ನು ಬಿಟ್ಟು ಮತ್ತೊಂದು ಮೋಕ್ಷ ಮಾರ್ಗದಾಗ ಹಿಂದೂ ಇಲ್ಲ, ಹಿಂದೂ ಇಲ್ಲ, ಮುಂದೂ ಇಲ್ಲ. ರತ್ನತ್ರಯಣ ಮೋಕ್ಷ ಮಾರ್ಗ, ಅದನ್ನು ಬಿಟ್ಟು ಮೋಕ್ಷ ಮಾರ್ಗ ಇಲ್ಲವೇ ಇಲ್ಲ. ರಯನ ತಯಂಚ ಇದು ಒಂದ ಹಾದಿ. ಶಿಕಾಜ್ ಹೋಗಾಕ 1000 ಹಾದಿ ಅದಾವ, ಬದ್ರಿಗೆ ಬರಾಕ 4 ಹಾದಿ ಅದಾವ. ಕರೆ ಮೋಕ್ಷಕ್ಕೆ ಹೋಗಾಕ ಒಣವೇ ಒಂದ ಹಾದಿ ಐತಲ್ಲಿ. ನೆಟ್ಟಗೆ ಹೋಗೋ, ಈ ಕಡೆ ಹೋಗಂಗಿಲ್ಲ. ಸ್ವಲ್ಪ ಹೊಳ್ರೆ ಬ್ಯಾಲೆನ್ಸ್ ತಪ್ಪ. ಇದು ಸ್ಟೇಟ್. ಯಾವ ಜಾಗದಿಂದ ಆತ್ಮ ಮೋಕ್ಷಕ್ಕೆ ಹೋಗ್ತದ? ಕ ಚ ಟ ತ ಪ 5 ಅಕ್ಷರ ಉಚ್ಚಾರ ಎಷ್ಟು ಸಮಯ ಐತೆ ಅಷ್ಟು ಸಮಯದೊಳಗೆ ಈ ಮಧ್ಯ ಲೋಕದಿಂದ 7 ರಜ್ಜು ಮೇಲೆ ಅಷ್ಟಂ ಭೂಮಿ ಈಶತ್ ಪ್ರಾಗ್ಬಾರ್ ಭೂಮಿ ಒಳಗೆ ಆತ್ಮ ಶಾಶ್ವತ ವಿರಾಜಮ ಸ್ಟೇಟ್. ನಿಮ್ಮ ಬುಲೆಟ್ ಹೊಡ್ಯಾಗಿ ಅಂಗಟ್ಟಿಂಕ ಹೋಗ್ಬೋದು, ಬಾಣಗಳು ಅಂಗಟ್ಟಿಂಕ ಹೋಗ್ಬೋದು. ಖರೆ ಆತ್ಮ ಊರ್ಧ್ವಗಮನ ಮಾಡಬೇಕಾದ್ರೆ ಅದಕ್ಕೆ ಗಣಿತ ಇಲ್ಲ, ಕೂದಲು ಎಳೆಯಲ್ಲ, ಯಾವುದಕ್ಕೂ ನಾವು ಉದಾಹರಣೆ ಕೊಡೋಕೆ ಶಬ್ದನ ಇಲ್ಲ. ಅಷ್ಟು ಸರಳ ರೇಖೆಯಲ್ಲಿ ಆತ್ಮ ಊರ್ಧ್ವಗಮನ ಮಾಡ್ತಾನ. ಆ ವ್ಯಕ್ತಿತ್ವ ಆತ್ಮನ ಸಹಜ ಗುಣ ಅದ. ಯಾವಾಗ ಅಂತ ಕೇಳಿ ಕರ್ಮದಿಂದ ಪರಿಪೂರ್ಣ ಮುಕ್ತನಾದಾಗ. ಎಲ್ಲಿವರೆಗೆ ಕರ್ಮ ಸಹಿತ ಆತ್ಮ ಅದಾನ ಅದಕ್ಕೆ ಸಂಸಾರಿ ಜೀವಂದ್ರು. ಕರ್ಮದಿಂದ ಮುಕ್ತದ ಜೀವಕ್ಕೆ ಮುಕ್ತ ಜೀವ ಅಂದ್ರೆ ಜೀವ ಇರು ಎಡ್ಡ, ಸಂಸಾರ ಜೀವ ಮುಕ್ತ ಜೀವ. ಅದರಾಗ ಭೇದ ಮಾಡ್ತಾರೋ 3 ಆತ್ಮ. ಯಾವ ಆತ್ಮ? ಬೈರಾತ್ಮ, ಅಂತರಾತ್ಮ, ಪರಮಾತ್ಮ. ಬೈರಾತ್ಮ ಯಾವುದತಿ? ಅದ ನಮ್ಮಂಗೆ ಇಲ್ಲ. ಏನೋ ಸಂಸ್ಕೃತ ಎಂದಿನ ಮಾಡ್ಕೊತ ಬಂದರು, ಇದೇನು ಹೊಸ ತೆಗ್ದಾರತ್ತ. ನೀವಲ್ಲ. ಅಭವ್ಯ ಜೀವಿತ್ತಂದ್ರೆ ಆ ರೀತಿ ಭಾವ ಮಾಡ್ತದೆ. ಯಾವುದು ಮೋಕ್ಷ ಮಾರ್ಗಿ ಮುಮುಕ್ಷು ಭವ್ಯ ಜೀವತಿ ಅದಂತತಿ ಪರಮ ಸೌಭಾಗ್ಯತಿ. ಸಾಕ್ಷಾತ್ ತೀರ್ಥಂಕರ ಕಾಲದಾಗಂತೂ ನಮ್ಗೆ ನೋಡಕ್ಕೆ ಸಿಗಲಿಲ್ಲ. ಈ ಪಂಚಮ ಕಾಲದಾಗರಿ ಭಾಗ್ಯ ಸಿಗ್ತೈತಿ. ಇದ್ರಾಗ ಭಾಗ ತಗೊಂಡ ನನ್ನ ಆತ್ಮನ ಕಲ್ಯಾಣ ಮಾಡ್ಕೋಬೇಕಂತ ಭವ್ಯ ಜೀವದ ಭಾವ ಆಗ್ತೈತಿ. ಶಿಖರ್ಜಿ ದರ್ಶನ ಮಾಡೋ ಭಾವ ಆಕೈತಿ. ಕರೆ ಶಿಖರ್ಜಿ ಹೋದ್ರೆ ದರ್ಶನ ಭಾಗ್ಯ ಸಿಗಂಗಿಲ್ಲ. ಯಾಕಂದ್ರೆ ಆ ಜೀವದ ದರ್ಶನಾವರಣಿ ಕರ್ಮದ ಉದಯ ಐತಿ. ಶಾಸ್ತ್ರ ಹೇಳ್ತದೆ. ಬರ್ಬೇಕಂತ ಭಾವ ಆಗಿತ್ತು, ಮನೆ ಬಿಟ್ಟಿತ್ತು. ಇನ್ನು 10 ಹೆಜ್ಜೆ ಏರಿದ್ರೆ ಡೊಂಗರ್ವಾಲೆ ಬಾಬಾ ಕಾಣ್ತಿದ್ರು. ಅಟ್ರಾಗ ಒಬ್ಬ ಗೆಳತಿ ಹೇಳಿ, ನಿಮ್ಮ ಮನ್ಯಾಗ ಯಾರೋ ಹಾದ್ರತ್, ಖುಷಿಲೇ ಪ್ರವಚನ ಕೇಳಬೇಕು, ಭಗವಂತ ದರ್ಶನ ಮಾಡ್ಬೇಕಂತ ದ್ರವ್ಯ ತಗೊಂಡು ಬಂದಿದ್ಲು. ಆಕೆ ವಾಪಸ್ ಹೋದ್ಲು. ಭಗವಂತರ ಮುಖಾನು ನೋಡಲಿಲ್ಲ. ಆರ್ತ ರೌದ್ರ ಧ್ಯಾನ ಮಾಡಕ್ಕೆ ಕಾರಣ ಆತು. ಯಾಕೆ ಹಿಂಗಾತು? ಶಾಸ್ತ್ರ ಹೇಳ್ತದ, ದರ್ಶನಾವರಣೀಯ ಕರ್ಮದ ತೀವ್ರ ಹೃದಯ ಬಂದಾಗ ಕಣ್ಣು ಮುಂದೆ ಭಗವಾನ್ರಿದ್ರು ದರ್ಶನ ಮಾಡೋ ಭಾವ ಆಗೋದಿಲ್ಲ. ಜ್ಞಾನಾವರಣಿ ಕರ್ಮದ ತೀವ್ರ ಹೃದಯ ಇತ್ತಂದ್ರೆ ಗುರುವಾಣಿ ಕೇಳೋ ಭಾಗ್ಯ ಜೀವಕ್ಕೆ ಸಿಗೋದಿಲ್ಲ. 2 ಕರ್ಮನಾಶ. ಆತ್ಮನ ಸ್ವಭಾವ ಅದ ದರ್ಶನ ಜ್ಞಾನ. ಆ ಸ್ವಭಾವ ಪ್ರಾಪ್ತಿ ಮಾಡ್ಕೋ ಸಲುವ ಸಂದೇಶ ಕೊಡಾಕತ್ತಾರೆ. ಎಷ್ಟು ಸುಂದರ ಅರ್ಥ ಕೊಟ್ಟಾರ ನೋಡ್ರಿ. ಇನ್ನು ಹುಡುಕ್ಯಾಡ್ರಿ. ಜಿನಧರ್ಮ, ಜಿನಾಗಮ, ಜಿನಚೈತ್ಯ, ಜಿನಚೈತ್ಯ 4 ದೇವತಾ ಅದಾವು. ಇನ್ನು 5 ಮಂದಿ ಎಲ್ಲಿದಾರು? ಅದಕ್ಕೆ ಅರ್ಥ ಮಾಡ್ಕೋದು. ಶಾಲೆಯಾಗ ನೀವು ಪ್ರೈಮರಿ ಇದ್ದಾಗ ಕಲ್ತರಿ. 5 ಸೆಂಟಿಮೀಟರ್, 7 ಸೆಂಟಿಮೀಟರ್, 9 ಸೆಂಟಿಮೀಟರ್, 10 ಸೆಂಟಿಮೀಟರ್ ವರ್ತುಲವನ್ನು ರಚಿಸಿ. ಕೈವಾರ ತಗೋತೀರಿ. ಏನಂತೀರಿ ಅದಕ್ಕೆ? ಕಂಪಾಸ್, ಟ್ರಿಜ್. ಅವಾಗ ಮೊದಲ ಸಿಸ್ಪೆನ್ಸಿಲ್ ಸೇರಿಸಿ ಅದನ್ನ ಲಾಕ್ ಮಾಡಿ ಮೊದಲು ಸಿಸ್ಪೆನ್ಸಲ್ ಊರ್ತಿರೋ ಏನು ಸೂಜಿ ಊರ್ತಿರೋ? ಶನಿ ಅದಾರೇನು? ತೆಗ್ಯಾವ್ರದಾರೇನ? ಸರ್ಕಲ್. ಎದರ್ಲೆ? ಪೆನ್ಸಿಲ್ಲೇ. ಮತ್ತು ಪೆನ್ಸಿಲ್ ಊರ್ಬೇಕಾಗಿತ್ತಲ್ಲ. ಮೊದಲು ಏನು ಊರ್ತೀರಿ? ಸೂಜಿ. ಅದನ್ನ ಇಡ್ತೀರಿ, ಕರ್ವಟ್ ತಿರ್ಸ್ತೀರಿ. ಅವಾಗ ಏನಾಕತಿ? ಪರಿಧಿ ತಯಾರಾಗ್ತೈತಿ. ಸರ್ಕಲ್ ಅಂತೀರಿ. ಹೌದಲ್ಲ? 5 ಸೆಂಟಿಮೀಟರ್ ಇರ್ಬೋದು, 10 ಸೆಂಟಿಮೀಟರ್ ಇರ್ಬೋದು, 20 ಇರ್ಬೋದು. ಪರಿಧಿ ದ್ವಾಡ್ದ ಸಾಂದ ಇರ್ತೈತಿ. ಕರೆ ಒಳಗಿನ ಸೆಂಟರ್ ಪಾಯಿಂಟ್ ಐತಿಲ್ಲ, ದೊಡ್ಡ ಪರಿಧಿದು ದೊಡ್ಡ ಪಾಯಿಂಟ, ಸಣ್ಣ ಪರಿಧಿ ಸಣ್ಣ ಪಾಯಿಂಟ್. ಹಿಂಗೆ ಏನು ನೇಮ್ ಐತೇನು? ಹಾಂ,
ಭಾಳ ಲಕ್ಷ ಕೊಟ್ಟು ನೋಡ್ರಿ ಅಟ್ಟ ಕಾಣ್ತೈತೆ ಅದು ಪಾಯಿಂಟ್, ಇರ್ಲಿಕ್ಕಂದ್ರೆ ಕಾಣೋದು ಇಲ್ಲ. ನೋಡ್ರಿ ನಮಗೆ ಕಣ್ಣಿಗೆ ಕಾಣೋದು 5 ಸೆಂಟಿಮೀಟರ್ 10 ಸೆಂಟಿಮೀಟರ್ ಪರಿಧಿ ಕಾಣ್ತೈತಿ. ಅದನ್ನು ಸರ್ ತೆಗ್ಯಾಕೆ ಹೇಳಿರೋ ಭೂಮಿತಿ ಒಳಗೆ ನೀವು ತೆಗೆದ್ರಿ ಮಾರ್ಕಾಸು ಸಿಕ್ತು, 100 ಪಾಸ್ ಆದ್ರಿ. ಕರೆ ಆ ಪರಿಧಿ ಒಳಗಿರ್ತಕ್ಕಂಥ ಸೆಂಟರ್ ಪಾಯಿಂಟ್ ಕಡೆ ಯಾರ್ದು ಲಕ್ಷ ಐತೆ ನೋಡ್ರಿ, ಐತೇನ? ಕರೆ ಆ ಸೆಂಟರ್ ಪಾಯಿಂಟ್ ಇರ್ಲಾರ್ದ ಪರಿಧಿ ನಿರ್ಮಾಣ ಆಗ್ತೈತೇನ? ಇಲ್ಲ. ಸೆಂಟರ್ ಪಾಯಿಂಟ್ ಅಂದ್ರೆ ಆತ್ಮ, ಪರಿಧಿ ಅಂದ್ರೆ ಶರೀರ. ಆತ್ಮ ಇರಲಾರ್ದ ಶರೀರಕ್ಕೆ ಬೆಲೆನೇ ಇಲ್ಲ. ಸಲ ಕಲ್ಸರ್ ನಿಮ್ಗೆ H2O ಮನ್ಯಾಗ ಹೋಗಿ H2O ಕೊಡ್ಯವ ಅಂದ್ರೆ ನೋಡು, ನೀರು ಕೊಡ್ಯಾವು ಅಂತೀರಿಲ್ಲ, ಮಾ ಸಣ್ಣ ಪಾಪು ಸಹಿತ ಮಾ ಆತೈತಿ. ಮನ್ಯಾಗ ಹೋಗಿ ಹೇಳ್ರಿ H2O ಕೊಡ್ರಿ, ಸೈನ್ಸ್ನಾಗ ಕಲ್ಸಿರಲಿಲ್ಲ ನಿಮ್ಗೆ, ಕಲ್ಸಾರಿಲ್ಲ. H2 ಅಂದ್ರೆ ಏನ ನೀರ. ಮತ್ತು ಹೋಗಿ ನಿಮ್ಮ ಅವ್ವ ಹೇಳ್ರಿ ಮನ್ಯಾಗ, ಯವ್ವ ನಂಗೆ ಬಾಯಾರಿಕೆ ಆಗ್ಯಾವ H2O ಕೊಡ್ರಿ. ಸಾಧ್ಯದ ಸೂತ್ರ ಅದು. ಹಂಗೆ ಆತ್ಮ ಶರೀರ ಸಂಬಂಧ ಹಂಗದಾರ, H2O ಇದ್ದಂಗದ. ಹೆಂಗ ಕರ್ಮ ತಿಳ್ಕೊರ್ಯ, ಆತ್ಮ ಶರೀರ ಕರ್ಮ. ಆತ್ಮ ಅಂದ್ರೆ ಇಲ್ಲಿ ಆಕ್ಸಿಜನ್ ಓ ಇದ್ದಂಗ, ಕರ್ಮ ಅಂದ್ರೆ ಹೈಡ್ರೋಜನ್ H2O. H ಅಂದ್ರೆ ಏನ ಹೈಡ್ರೋಜನ್, ಎಷ್ಟ 2 2 ಪರಮಾಣು, ಆಕ್ಸಿಜನ್ದ 1 ಪರಮಾಣು, 2 ಸೇರಿ ಏನಾಗೈತಿ ನೀರಾಗೈತಿ. ಹೌದಲ್ಲ? ಶರೀರ ಕರ್ಮ ಮತ್ತು ಆತ್ಮ. ಯಾವಾಗರೆ ಅಂತಿರ್ಲಿಲ್ಲ ನೀವು, ನಂಗೆ ಕರ್ಮ ಭಾಳ ಕಟ್ಟೈತಿ ಕಾಡಾಕತ್ತೈತಿ, ಎಲ್ಲಿ ಹೋದ್ರೂ ಬಿಡುವಾತ, ನನ್ನ ತಕ್ಕ ಕೇಸು ಬರ್ತಾವ. ಹಾಂ, ನಂಗೆ ಹೇಳ್ರಿ ಕರ್ಮ ಎಲ್ಲಿ ಕಟ್ಟೈತಿ ಮೊದಲು ಹೇಳ್ರಿ. ಏನು ಕೈ ಕಟ್ಟೈತೋ, ಕಾಲು ಕಟ್ಟೈತೋ, ಕೊಳ್ಳ ಕಟ್ಟೈತೋ, ನಡಕ್ ಪಟ್ಟಿ ಕಟ್ಟಿದ ನಡಕ್ ಕಟ್ಟೈತೋ, ತುರ್ಬಾ ಕಟ್ಟಿದಂಗೆ ತಲೆ ಕಟ್ಟೈತೋ, ಆ ಕರೆ ಅರ್ಥದಾಗ ಕರ್ಮ ಎಲ್ಲಿ ಕಟ್ಟೈತಿ ನಂಗೆ ಹೇಳ್ರಿ ನೋಡೋನು. ನಾನು ಬಿಸ್ತು ಮತ್ತು ನೀವು ಹೇಳಬೇಕು ಮೊದಲು ಎಲ್ಲಿ ಕಟ್ಟೈತಿ. ನೀವು ಕಟ್ಟಿದ್ದು ಹೇಳ್ರಿ, ಬಿಚ್ಚಕ್ಕೆ ನಾ ತಯಾರು. ಎಲ್ಲಿ ಕಟ್ಟೈತಿ ಹೇಳ್ರಿ ನೋಡು ಕರ್ಮ ಅಂತೀರಿಲ್ಲ. ಆತ್ಮಾಗ ನಮ್ಮ ಸಿದ್ಧಾಂತ ಹೇಳ್ತದ, ಶುದ್ಧ ನಿಶ್ಚಯ ನಯದ ಅಪೇಕ್ಷಾದಿಂದ ಆತ್ಮಾಗ ಕರ್ಮ ಕಟ್ಟಾಕ ಸಾಧ್ಯನೇ ಇಲ್ಲ. ಹೂವಾ ಮತ್ತು ಯಾರು ಕಟ್ತೈತ್ರಿ? ಮತ್ತು ಶರೀರ ಕಟ್ತೈತೇನೆ. ಶರೀರ ಕಟ್ಟಿದ್ರೆ ಮತ್ತು ಸಾತ್ ನಂತರ ಸುಟ್ರ ಕರ್ಮ ಸುಟ್ಟು ಹೋಗ್ಬೇಕಲ್ಲ. ಇಂಥ ಆತ್ಮ ಜೋಡಿ ಯಾಕೆ ಕರ್ಮ ಹೋಗ್ತೈತಿ? ಹಿಂದಿನ ಬಹುದಾನ್ ಭಾಳ ಪುಣ್ಯ ತಂದಾಳಕಿ ಅಂತಾರಲ್ಲ. ಬರಾಗ ತಂದರಿ ಪುಣ್ಯ, ಹೋಗಾಗ ಒಯ್ತಿರಿ ಪುಣ್ಯ, ಜೊತೆಗೆ ಮಾಡಿದ ಕರ್ಮ ಪಾಪ, ಎರಡೂ ಬಿಡಂಗಿಲ್ಲ ನಿಮ್ಮ. ಆದ್ರೆ ಕಟ್ಟೈತಿ ಎಲ್ಲಿ? ಅದಕ್ಕೊಂದು ಉದಾಹರಣೆ ಹೇಳ್ತಾರೆ, ಹೇಳಬೇಡ. ಮನ್ಯಾಗ ಆಕಳ ಕಟ್ತೀರಿ, ಎಮ್ಮಿಗಳು ದನಗಳ ಅಂತಿರಲ್ಲ, ನಾ ಎಮ್ಮೆ ಕಟ್ಟೀನಿ ಕೇಳೋನ್ ಬೇಡ. ಒಂದು ಗಣಿತ, ಒಂದು ಆಲ್ದ ಗಿಡ ಇತ್ತತಿ, ಇಟ್ಟು ಚಂದ ಆಲ್ ದೊಡ್ಡದು ಆಲ್ದ ಗಿಡ ಇತ್ತು. 5 ಮಂದಿ ಕೂಡಿ ಕೈ ಹಾಕಿರೋ ಕೈ ಕೂಡ್ತಿದ್ದಿಲ್ಲ, ಅಷ್ಟು ದೊಡ್ಡ ಆಲ್ದ ಮರ. ಆ ಮರದ ಕೆಳಗ 9 ಮೀಟರ್ ಹಗ್ಲೆ ಒಂದು ಎಮ್ಮೆ ಕಟ್ಟಿರು. ಅಂದ ಬಳಿಕ ಆ ಎಮ್ಮೆ ಎಷ್ಟು ದೂರ ತಕ್ಕ ಸುತ್ತ ಹಾಕ್ಬೋದು, ಅದ ಎಷ್ಟು ದೂರ ತಕ್ಕ ಹೋಗ್ಬೋದು ಅಂದಾಜು ನಿಮ್ಮ ಲೆಕ್ಕಲೆ ಹೇಳಿ ಗಣಿತ. ಎಟ್ಟ 9 ಮೀಟ್ರ್ ಹಗ್ಲೆ ಗಿಡದ ತಳಗ ಆಲದ ಮರ, ದೊಡ್ಡ ಮರ ಅದ. 5 ಮಂದಿ ಕೂಡ್ರೂ ಅದು ಕೈ ಕೂಡಂಗಿಲ್ಲ, ಅಷ್ಟು ದೊಡ್ಡದು ಅದ್ರ ಬಡ್ಡಿ ಅದ. ಆ ಗಿಡದ ತಳಗ 9 ಮೀಟ್ರ್ ಹಗ್ಲೆ ಎಮ್ಮೆ ಕಟ್ಟ್ಯಾರ. ಅಂದ್ಬಳಕ ಎಮ್ಮೆ ಎಷ್ಟು ದೂರ ತಕ್ಕ ಹೋಗ್ಬೋದು ಅಂದಾಜು ಹೇಳ್ರಲ್ಲ? 10 ಫೂಟು 20 ಫೂಟು 50 ಫೂಟು 100 ಫೂಟು ಅಂದಾಜು. 9 ಮೀಟ್ರ್ ಅಂದ್ರೆ 1 ಮೀಟ್ರ್ ಅಂದ್ರೆ 3 ಫೂಟ. 9 ಮೀಟ್ರ್ ಎಷ್ಟಾಯ್ತು? 27 ಫೂಟ. ಹೌದಲ್ಲ? 27 ಫೂಟ್ ಹಗ್ಗ ಕಟ್ಟಾರಿ. ಅದಕ್ಕೆ ಎಮ್ಮಿಗೆ ಅಂದಾಜದು ಎಷ್ಟು ಸುತ್ತ ಹಾಕ್ಬೋದು ಅಂದ್ರೆ ಎಷ್ಟು ದೂರ ಹೋಗ್ಬೋದು? ಸಾನಾ ದೀದಿ ಹೇಳ್ರಿ, ಅಂದಾಜು ಹೇಳ್ರಿ. 5 ಫೂಟು 10 ಫೂಟು ಗಣಿತ ಬರಂಗಿಲ್ಲ ನಿಂಗೆ ಬರ್ತೈತಿಲ್ಲ? ಹೇಳಿ. 27 ಫೂಟ್ ಹಗ್ಲಿ ಎಮ್ಮೆ ಕಟ್ರ ಅದೆಷ್ಟು ಫೂಟ ಅಲ್ಲಿ ಹೋಗ್ಬೋದು? ಹಾಂ, ಅಲ್ಲೇ ಸುತ್ತ ಹಾಕ್ಬೋದು. ಹಾಂ, ಕೇಳಿ ಲಕ್ಷ ಕೊಡ್ರಿ. ಇನ್ನೊಮ್ಮೆ ಕೇಳ್ತೀನಿ, ಲಕ್ಷ ಕೊಡ್ರಿ. ದೊಡ್ಡದಾದಂಥ ಆಲ್ದ ಮರದ ಕೆಳಗೆ 9 ಮೀಟ್ರ್ ಹಗ್ಲೆ ಎಮ್ಮೆ ಕಟ್ಟ್ಯಾರ. ಆ ಎಮ್ಮೆ ಅಂದಾಜು ಎಷ್ಟು ಫೂಟ್ ತಗ ತಿರುಗ್ಬೋದು? ತಿಳಿಯತೈತಿ ಇಲ್ಲ? ಇನ್ನೊಂದು ಹೇಳ್ತೀನಿ ಕೇಳಿ. ಹಾಂ, ಕೇಳಿ ಲಕ್ಷ ಕೊಟ್ಟ. 2 ಫೂಟ ಉದ್ದ, 2 ಫೂಟ್ ಅಡಾಗಲ,
2 ಫುಟ್ ಗುಮ್ಮ ತಗನ್ಯಾಗ ಅಂದಾಜು ಎಷ್ಟು ಬುಟ್ಟಿ ಮಣ್ಣು ಹೊಂಟಬಹುದು? ಅಂದಾಜು 5 ಬುಟ್ಟು, 3 ಬುಟ್ಟು, 10 ಬುಟ್ಟು. ತಮ್ಮದಡ್ಡಿ ಅಮ್ಮ ಹೇಳ್ಬೋದು? ಮೂಡುಬಿದ್ರಿ ಸಾಹೇಬ್ರ ಹೇಳ್ಬೋದು? ಲಕ್ಷ ಕೊಡಂಗಿಲ್ಲ ನೀವು, ಗಣಿತ ಕಡೆ ಲಕ್ಷ ಕೊಡ್ರಿ. 2 ಫುಟ್ ಉದ್ದ, 2 ಫುಟ್ ಅಡಾಗಲಿ, 2 ಫುಟ್ ಗುಮ್ಮ ತಗನ್ಯಾಗ ಅಂದಾಜು ಎಷ್ಟು ಬುದ್ಧಿ ಮಣ್ಣು ಹೊಂಟಬಹುದು? ಎಷ್ಟು ಬುಟ್ಟಿ ತಗನ್ಯಾಗ ರೀ? ತಗ್ಗೈತಿ, ಅದ್ರಾಗ ಹೆಂಗೆ ಮಣ್ಣು ಹೊಂಟತಿ? ತೆಗೆದ್ರೆ ಅದು ಕೇಳಿಲ್ಲ. ಆಯ್ತಲ್ಲ, ಹಂಗೆ ಲಕ್ಷ ಕೊಡ್ರಿ. ನಾವು ಸಣ್ಣದಂತ ಭಾಳ ಮಾಡ್ತೀವಿ, ಜೋಕ್ ಹೇಳ್ತೀವಿ, ನಮಗೆ ತಲೆ ಓಡ್ಸಾಕತ್ತಿತ್ತು. ಸಣ್ಣ ಗಣಿತ ಹೇಳ್ತು ನಿಮಗೆ. 2 ಗಿಡ ಅದಾವ, ಇದೊಂದು ಗಿಡ, ಇದೊಂದು ಗಿಡ. ಹಳಿಂಗಿ ಭದ್ರಗಿರಿದೊಂದು ಗಿಡ, ಇಲ್ಲಿ ಮೂಡುಬಿದ್ರಿದೊಂದು ಗಿಡ. 2 ಗಿಡ ಅದಾವ. 2 ಗಿಡದಾಗ ಗಿನಿ ಕೂತಾವ. ಗಿನಿಗಳು ಒಂದು ಗಿನಿ ಅಂತೈತಿ. ಯಾವುದಾ? ಮೂಡುಬಿದ್ರಿ ಗಿನಿ. ನಿಮ್ಮದ್ರ ಒಂದು ಹಾರಿ ಬಂದು ನನ್ನ ಒಳಗೊಂದು ಕೂತ್ರಿ ಅಂದ್ರೆ ಇಬ್ಬರು ವಿಕ್ಕಾಲ್ ಸಮಾನ ಆಗ್ತೀವಿ ಅಂತ ಹೇಳ್ತೈತಿ. ಅದು ಇದು ಭದ್ರಗಿರಿ ಗಿನಿ ಹೇಳ್ತೈತಿ. ನಿಮ್ಮದ್ರಾಗಿನ ಒಬ್ರು ಹಾರಿ ಬಂದು ನಮ್ಮ ಒಳಗೆ ಕೂತ್ರಿ ಅಂದ್ರೆ ನಿಮ್ಮ ಡಬಲ್ ಹಾಕಿವ್ ಅಂತೈತಿ. ಅಂದ್ಬಳಕ 2 ಗಿಡದಾಗ ಎಷ್ಟು ಗಿನಿ ಇದ್ದು ಬಸವಣ್ಣ? ಒಂದೊಂದ ಮತ್ತೆ ಹೆಚ್ಚಿಗೆ ಹಾರ ಖಾಲಿ ಆತ್ಲ, ಡಬಲ್ ಹೆಂಗಾಕೈತಿ? ಈ ಪ್ರಪಂಚದ 2 ಸಂಖ್ಯೆ ಅದ. ಅದನ್ನ ಬಿಟ್ಟು ನೀವು ಕೋಟಿ ಇಡ್ಲಿ ಹೋದ್ರೂ ಬರಂಗಿಲ್ಲ ಉತ್ತರ. 2 ಸಂಖ್ಯೆ ಅದ ಹೇಳ್ರಿ. ಒಂದು ಗಿಡದಾಗ ಎಟ್ಟ? 5. ಒಂದು ಗಿಡದಾಗ 3. ಗಣಿತ ನೋಡ್ರಿ. 5 ಅಂದ ಹಾರಿ ಬಂದ 3 ಹಾಕುತ್ತಾರ 4 ಸಮ. ಅದು ಬರಬೇಕಲ್ಲ. ಇನ್ನು 4 ಅಂದ 5 ಹುಕ್ಕುತ್ತಾರ 6 ಅದು. ಇವೆಟ್ಟದು ಹತ್ಲ ಮತ್ತೆ ಹೂನ್ ಅಂತಿರ್ಲ. ಗಣಿತ ಮಾಡ್ರಿ. ಇಲ್ಲ ಕೇಳ್ರಿ, ಏನು ಹೇಳ್ತೀರಿ ನೀವು? ನಿಮ್ಮದ್ರಾಗಿಂದ ಈಚೆ ಕಡೆ ಬಂದು ಕೂತ್ರೆ ಸಮಾನ ಆಗಬೇಕು, ನಿಮ್ಮದ್ರಾಗಿಂದ ಒಂದು ಈಚೆ ಕಡೆ ಹೋಗ್ತಾರೆ ಡಬಲ್ ಆಗಬೇಕು. ಸಂಖ್ಯೆ ಹೆಂಗಿರ್ರಿ? 3 5 ಕುಂತಾವು? ಇಲ್ಲ. ಹೆಂಗೆ ಕುಂಡ್ರಂಗಿಲ್ಲ? 3 ಆಗಿಂದ ಹಾರಿ ಒಂದು 5 ಕುತ್ತಂದ್ರೆ ಅವು 6 ಅದು, ಇವು 2 ಅದು. ಅದು ಹೂನ್ ಅಂತಿರಲ್ಲ. ಗಣಿತ ಹೆಂಗೆ ಮಾಡ್ತೀರಿ? ನಾ ಮುದ್ದಮ್ ನೋಡ್ತು ನಿಮ್ಮ ನೆಲ್ ಮೈಂಡ್ ಈ ಕಡೆ ಹೇಳ್ತಿಲ್ಲೋ ಪಟಕ್ಕನೆ ಹೇಳ್ಬಿಡ್ತಾರೆ. ಹ್ಞೂ ರೀ ಅಂದ್ಬಿಡ್ತಾರೆ. 5 ಅಂದೊಂದು ಹಾರಿ 3 ಆಗಿ ಬರ್ತಂದ್ರೆ ಸಮ ಆಗ್ತಾವೆ. ಇವು 4 ಅದು, ಅವು 4 ಕೊಡೋದು. ಕರೆ ಡಬಲ್ ಆಗಬೇಕಲ್ಲ. ಹೇಳಿ ಭಾಳ ಸುತ್ತಾಕಿದ್ರೆ 2 ಸಂಖ್ಯೆ ಅದಾವೆ. 5 7. ಇದನ್ನ ಬಿಟ್ಟರೆ ನೀವು ಕೋಟಿಗಟ್ಟಲೆ ಹೋದರೂ ಯಾವುದೂ ಕೊಂಡ್ರಂಗಿಲ್ಲ. 5 7. 5ರಾಗಿಂದ ಒಂದು ಹಾರಿ 7 ಹಾಕೋತಾರೆ 8 ಅದು, 4 ಉಳಿದು. 7ರಾಗಿಂದ ಹಾರಿ 5 ಬಂದತ್ರ 5 ಇದ್ದು 6 ಅದು, 7ರಂದು ಒಂದು ಹೊತ್ತು 6 ಅದು. ಬರಬರಲ್ಲ? ಈ ರೀತಿ ಆ ಗಿಡದ ಬಡ್ಡ್ಯಾಗ 9 ಮೀಟ್ರ್ ಹಾಗಲಿ ಎಮ್ಮಿ ಕಟ್ಟ್ಯಾರ. ಎಮ್ಮಿ ಗಿಡಕ್ಕೆ ಕಟ್ಟಿಲ್ಲ. ಎಮ್ಮಿ ಎಲ್ಲಿ ಬೇಕಾದ್ರೆ ಹೋಗ್ಬೋದು, ಮೂಡುಬಿದ್ರಿಗೆ ಹೋಗ್ಬೋದು. ಐತಲ್ಲ? ಇನ್ನು 2 ಲಕ್ಷ ಕೊಟ್ಟ ಸಂಗೀತ ದವಣ್ಯಾಗ ಎಮ್ಮಿ ಕಟ್ಟಿ ಬಣ್ಣ ಅಂತ ಹೇಳ್ತೀನಿ ನಿಮ್ಮ ಯಜಮಾನ್ರಿ. ಹೇಳ್ರಿ, ಎಮ್ಮಿ ಯಾರೇ ಕಟ್ಟಕ್ಕೆ ಬರ್ತೈತೇನು? ಎಮ್ಮಿ ಕೊಳ್ಳಾಗ ಹಗ್ಗಕ್ಕೆ ಹಗ್ಗ ಗಂಟು ಹಾಕ್ತೀರಿ ನೀವು. ಕರೆ ಅನ್ಸೋಳು. ಆಕಳ ಕಟ್ಟಬೇಕಾದ್ರೆ ಆಕಳ ಕೊಳ್ಳ ಹಗ್ಗ ಹಾಕಿ ಹಗ್ಗಕ್ಕೆ ಹಗ್ಗ ಗಂಟು ಹಾಕ್ತಿರೋ ಏನು? ಆಕಳಕ್ಕೆ ಬಿಗಿತೀರೋ? ಕರೆ ಏನಂತೀರಿ ಚಂದ್ರಾಜಿ? ಕರೆ ಹೇಳಿ ನೋಡು, ರೈತರ ಮಗಳದಲ್ಲೇನಿ. ಎಮ್ಮಿ ಕಟ್ಟೇನೆ ಅಂತ ಹೇಳ್ತಿಲ್ಲೋ ಕರೆನ? ಕರ ಕಟ್ಟಿ ಬನ್ನಿ, ಆಕಳ ಹಿಂಡ್ಕೊಂಡು ಕರು ಕಟ್ಟಿ ಬನ್ನಿ ಅಂತ ಹೇಳ್ತೀರಿ. ಕರೆ ಇಲ್ಲೋ? ಸಣ್ಣ ಇದೊಂದು ಭಜನೆ ಇತ್ತು ಜಾನಪದ. ಒಬ್ಬನ್ನ ಕಟ್ಟಿದ್ದೆ, ಒಬ್ಬನ್ನ ಬಿಚ್ಚಿದ್ದೆ, ಒಬ್ಬನ್ನ ಕರ್ಕೊಂಡು ಒಳಗೋದೆ ಚೆಲುವ, ಕೇಳೋ ಕೇಳಯ್ಯ ಚೆಲುವ, ನನ್ನ ಜಾಣತನ ಕೇಳೋ ಕೇಳಯ್ಯ ಚೆಲುವ. ಯಾರನ್ನ ಕಟ್ಟಿದ್ದೆ, ಯಾರನ್ನ ಬಿಚ್ಚಿದ್ದೆ, ಯಾರನ್ನ ಕರ್ಕೊಂಡು ಒಳಗೋದೆ ಚೆಲುವೆ. ಜಾನಪದ ಇತ್ತಿಲ್ಲ? ಹೇಳ್ತಾಳ. ಹಸುವನ್ನು ಕಟ್ಟಿದ್ದೆ, ಕರುವನ್ನು ಬಿಚ್ಚಿದ್ದೆ, ಹಾಲನ್ನು ಕರ್ಕೊಂಡು ಒಳಗೋದೆ ಚಲೋ. ಕಟ್ಟಿಲ್ಲ, ಹಗ್ಗಕ್ಕೆ ಹಗ್ಗ ಕಟ್ಟಿದೀವಿ. ಕರೆ ಬಂದಂದಾಗ ಯಾರ್ದಾರು ಕೇಳ್ರಿ. ಹಂಗ ಆತ್ಮ ನಿರಾಕಾರದಾನ. ನಿರಾಕಾರ ಆತ್ಮಾಗ ಪುದಗಲ್ ಕರ್ಮ ಕಟ್ಟಾಕ ಸಾಧ್ಯನೇ ಇಲ್ಲ. ನಿರಾಕಾರದಾನ ಆತ್ಮ. ಕರೆ ಕಟ್ಟಿದ್ದೆ ಯಾರಿಗೆ? ಶರೀರ ಕಟ್ತಾನೆ ಅಂತ ಶರೀರ ಸತ್ತು ಅಂತಾರೆ, ಸುಡಬೇಕಲ್ಲ ಕರ್ಮ ಹೋತ್ಲ ಅಂತ ಇಲ್ಲ. ಅದಕ್ಕೆ ಹೇಳ್ರು H2O. H ಅಂದ್ರೆ ಇಲ್ಲಿ ಹೈಡ್ರೋಜನ್, O ಅಂದ್ರೆ ಆಕ್ಸಿಜನ್, ಎರಡು ಸೇರಿ ನೀರ. ಶರೀರ ಅಂದ್ರ ನೀರಿದ್ದಂಗ, ಆತ್ಮ ಅಂದ್ರ ಆಕ್ಸಿಜನ್ ಇದ್ದಂಗ, ಕರ್ಮ ಅಂದ್ರ ಹೈಡ್ರೋಜನ್ ಇದ್ದಂಗ. ತೀತಲ್ಲ? ಕರ್ಮನೂ ಕಾಣಂಗಿಲ್ಲ,
ಆತ್ಮನೂ ಕಾಣಂಗಿಲ್ಲ. ಹಂಗೆ ಹೈಡ್ರೋಜನು ಕಣ್ಣಿ ಕಾಣಂಗಿಲ್ಲ, ಆಕ್ಸಿಜನ್ನು ಕಣ್ಣಿ ಕಾಣಂಗಿಲ್ಲ. ಕಾಣಂಗಿಲ್ಲ ಅಂದ್ರೆ ಇಲ್ಲನ, ಅದಿಲ್ದ ನಾವು ಬದುಕಂಗಿಲ್ಲ. ನಾವು ಬದುಕಾಕತ್ತಿದ್ದೇವೆ ರೈತ ನಂಗಾತು. ಹಾಗೆ ಆತ್ಮ ನಮಗೆ ಕಾಣೋದಿಲ್ಲ ಅಂದ್ರೆ ಇಲ್ಲಂತಲ್ಲ, ಆತ್ಮ ಅದಾನ. ಇಲ್ಲಿ ಕರ್ಮನೂ ಐತಿ, ದ್ರವ್ಯ ಕರ್ಮ, ಭಾವ ಕರ್ಮ, ನೋ ಕರ್ಮ. ಈ ಮೂರು ಕರ್ಮದಿಂದ ಮುಕ್ತಾಗಿ ನಾವು ರತ್ನತ್ರ ನಿಧಿ ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ವ್ಯವಹಾರದಾಗ ದೇವಶಾಸ್ತ್ರ ಗುರುಗಳ ಆರಾಧನೆಯನ್ನು ಮಾಡಬೇಕಂತ ಪೂಜ್ಯಪಾದರು ಹೇಳಿದ್ರು ದರ್ಶನ ಪಾಠದಾಗ. ಜಿನೇಂದ್ರ ಭಗವಾನ್ ಭಕ್ತಿ ಮಾಡೋದ್ರಿಂದ ಸಮ್ಯಕ್ ದರ್ಶನ ಪ್ರಾಪ್ತಿ ಆಗ್ತದೆ. ಮಾ ದ್ವಾದಶಾಂಗ್ ಜಿನ್ವಾಣಿ ಭಕ್ತಿ ಮಾಡೋದ್ರಿಂದ ಸಮ್ಯಕ್ ಜ್ಞಾನ ಪ್ರಾಪ್ತಿ ಆಗ್ತದೆ. ನಿಗ್ರಂಥ ಭಾವಲಿಂಗಿ ಗುರುಗಳು ಭಕ್ತಿ ಮಾಡೋದ್ರಿಂದ ಸಮ್ಯಕ್ ಚಾರಿತ್ರ ಪ್ರಾಪ್ತಿ ಆಗ್ತದೆ. ರತ್ನತ್ರ ಪ್ರಾಪ್ತಿ ಸಲುವಾಗಿ ದೇವಶಾಸ್ತ್ರ ಗುರು ಆರಾಧನೆಯನ್ನು ಹೇಳಲಾಗೆ. ಅನಂತ ರಯನ ತೈಂಚ ಒಂದೇ 24 ಜಿನಂಚ ಸವದ ಒಂದೇ ಮ್ಯಾಲ ನಾ ದೀಕ್ಷಾ ತೋಳ ನಮ್ಮ ಗುರುಗಳು ನನ್ನ ತೆನಿ ಮ್ಯಾಗ ಬರ್ದ್ರೆ ಚಂದನ್ ಕೇಸರ್ ತಗೊಂಡು ಗಂಧೋದ ಕಾಯ್ಕಿ ತೆನಿ ಮ್ಯಾಗ ಸ್ವಸ್ತಿಗೆ ಸ್ಥಾಪನಾ ಮಾಡಿ. ಇವತ್ತು ನಾವು ಮಕ್ಕಳು ಮೌಂಜಿ ಬಂಧನ ಮಾಡಾಗ ಉಪನಯನ ಸಂಸ್ಕಾರ ದ್ವಿಜ ಸಂಸ್ಕಾರ ಅಕ್ಕಾಗ ಮಕ್ಕಳು ತಲೆ ಮ್ಯಾಗ ಸ್ವಸ್ತಿಗೆ ತೈತೀವಿ, ಅಂಕನ್ಯಾಸ ಮಾಡಿ 5 ಇಲ್ಲಿ ಬರಿತೀವಿ. ಪಂಚಗುರುನಾಮ ಒಂದೇ ಎಲ್ಲಿ ಶಿಖಾ ಜುಟ್ಟ ಶೆಂಡಿ ಬಿಡ್ತಾರ, ಜುಟ್ಟ ಬಿಡ್ತಿರಲಿಲ್ಲ ಮೊದಲು. ಎಲ್ಲ ಹೋದ ಸಂಸ್ಕಾರ ಜನಿವಾರ ಇಲ್ಲ, ಜುಟ್ಟು ಇಲ್ಲ. ಅದನ್ನ ಯಾಕೆ ಬಿಡ್ತಿದ್ರು? ಮೌಂಜಿ ಬಂಧನ ಸಂಸ್ಕಾರ ಆಯ್ತು, ನಿನಗೆ ದ್ವಿಜ ಸಂಸ್ಕಾರ ಆಯ್ತು. ದ್ವಿ ಅಂದ್ರೆ 2, ಜ ಅಂದ್ರೆ ಜನ್ಮ. ಈ ಆತ್ಮನಿಗೆ ಶರೀರ ಮಾಧ್ಯಮ ನಿಮಿತ್ಲೆ ತಾಯಿಯಿಂದ ಗರ್ಭ ಜನ್ಮ ಆಗ್ಯದ, ಗುರುಗಳಿಂದ ಸಂಸ್ಕಾರ ಜನ್ಮ ಆಗ್ತದ. ಆ ಸಂಸ್ಕಾರ ಜನ್ಮದಿಂದ ಆತ್ಮ ಜೀವನ ಮುಕ್ತ ಆಗ್ತಾನ. ಅನಂತ ಸಂಸ್ಕಾರ ಕೊಟ್ಟಿಲ್ಲಿ 5 ಬರೆದ್ರು. ಪಂಚಗುರುನಾಮ ಒಂದೇ ನಿನ್ನ ಆತ್ಮಾಗ ಪಂಚ ಪರಮೇಷ್ಠಿ ಆಗುವಂಥ ಸಾಮರ್ಥ್ಯ ಪ್ರಾಪ್ತ ಆಯ್ತು. ಯಾವಾಗ ಎಷ್ಟು 3 ತಾತು ತಗೊಂಡೆ ಅಂತ ಸಂಸ್ಕಾರ ಕೊಟ್ಟರು. ಅಣ್ಣಂತ ಇಲ್ಲಿ 5 ಬರೆದ್ರು. ಇನ್ನು ಚಿಂತನೆ ಮಾಡೋದು ಇಲ್ಲಿ ಸ್ವಸ್ತಿಕದ 4 ದೇವತೆಗಳಾದರು. ಇನ್ನು 5 ದೇವತಾ ಹರಿಹನ್ ಸಿದ್ಧಾಚಾರ್ಯ ಉಪಾಧ್ಯಾಯ ಸರು ಸಾಧು ಜನಧರ್ಮ ಜನಾಗಮ್ ಚೈತಾಲಯ ಇವರದಾರ ನವ ದೇವತಾ. ಆ ನವ ದೇವತೆಗಳು ಸ್ವಸ್ತಿಕದಲ್ಲಿದ್ದಾರೆ. ಅಂದರೆ 3 ಲೋಕದ ಅಸ್ತಿತ್ವ, 3 ಲೋಕದ ಸ್ವರೂಪ ಸ್ವಸ್ತಿಕದ. ಆ ಸ್ವಸ್ತಿಕದ ಸೆಂಟರ್ ಬಿಂದು ಓಮದ. ಸ್ವಸ್ತಿಕದ ಏನು ಕ್ರಾಸ್ ಆಗ್ತೈತೆ ಆತ್ಮ ಸರ ಕರ್ಮ ನಡು ಏನು ಕ್ರಾಸ್ ಪ್ಲಸ್ ಅದಲ್ಲ, ಆ ಪ್ಲಸ್ ಸೆಂಟರ್ ಪಾಯಿಂಟ್ ಓಮ್ ಅದು. ಓಮ್ ಎಲ್ಲಿಂದ ಬತ್ತು? ಸಮವ ಶರಣ ಸ್ಥಿತ ತೀರ್ಥಂಕರರ ದಿವ್ಯ ಧ್ವನಿಯಿಂದ ಓಂಕಾರದ ಉತ್ಪತ್ತಿ ಆಗ್ತದೆ. ಅಂದ ಬಳಿಕ ಸ್ವಸ್ತಿಕದ ಸೆಂಟರ್ದೊಳಗೆ ಯಾರ್ದಾರೋ? ಅರಿಹಂತರು. ಅನಂತೆ ಪುಚ್ಕಳಕ ಸ್ವಸ್ತಿಕ ಸೆಂಟರ್ ಅರಿಹಂತರು. ಮೇಲೆ ಸಿದ್ಧರು, ಬಲಗಡೆ ಆಚಾರ್ಯರು, ಕೆಳಗಡೆ ಉಪಾಧ್ಯಾಯರು, ಎಡಗಡೆ ಬಸ್ 5 ಪರಮೇಶ್ವರಿ 4 ದೇವತಾ, 9 ದೇವತಾ ಸಿಕ್ಕರು. ಸ್ವಸ್ತಿಕದಲ್ಲಿ 9 ದೇವತೆಗಳದಾರ. ಶ್ರೀವತ್ಸ ಚಿಹ್ನದ ಅಷ್ಟೇ ಕರ್ಮಗಳದಾವೋ, ಅಷ್ಟೇ ಪ್ರಾತಿಹಾರ್ಯಗಳದಾವೋ. ಅದಕ್ಕೆ ನಮ್ಮ ಆಚಾರ್ಯರು ಅಂಕನ್ಯಾಸ ಮಾಧ್ಯಮದಿಂದ ಆತ್ಮನ ಕಲ್ಯಾಣಕ್ಕಾಗಿ ಸ್ವಸ್ತಿಕದ ಸಂದೇಶ ಕೊಟ್ಟರು. ಅನಂತೆ ಯಾ ಆತ್ಮನ ಅಸ್ತಿತ್ವ ಶಾಶ್ವತ ಸಿದ್ಧಶೀಲದ ಸ್ಥಾಪನಾ ಆಗುದತೆ ಅಂಥ ಜೀವ ಮಾತ್ರ ಚಂದನ ಅಥವಾ ಕೇಸರದಿಂದ ಪೂಜಾ ಮಾಡಾಗ ಸ್ವಸ್ತಿಕ ಸ್ಥಾಪನಾ ಮಾಡ್ತತಿ. ಯಾ ಜೀವ ದೇವಶಾಸ್ತ್ರ ಪಾದ ಮೂಲದಾಗ ಭಾವಶುದ್ಧಿಯಿಂದ ಪೂಜಾ ಮಾಧ್ಯಮದಿಂದ ಬೀಜಾಕ್ಷರ ಸಹಿತ ಸ್ವಸ್ತಿಕ ಸ್ಥಾಪನಾ ಮಾಡಿ ಪೂಜಾ ಮಾಡ್ತತಿ. ಆ ಆತ್ಮನ ಅಸ್ತಿತ್ವ 49 ಭವ ಕಮಿತ್ ಕಮಿ ಜಾಸ್ತಿ ಅರ್ಧ ಪುದಗಲ ಪರಿವರ್ತನ ಕಾಲ ಒಳಗೆ ಆತ್ಮ ಶುದ್ಧ ಭಗವಾನಾಗಿ ಮೋಕ್ಷದಾಗ ಶಾಶ್ವತ ಸ್ಥಾಪನಾ ಆಗ್ತೈತಿ. ಅನಂತ ಈ ಭಾಗ್ಯ ನಮಗೆ ಸಿಗಬೇಕಂತ ನಾವು ಪುರುಷಾರ್ಥ ಮಾಡಬೇಕು. ಅನಂತೆ ನಮ್ಮ ಜಿನಧರ್ಮದ ಮೂಲ ಧ್ವಜ ಕೇಸರಿ ಭಗವದ್ ಧ್ವಜದ ಸೆಂಟರ್ದಲ್ಲಿ ಸ್ವಸ್ತಿಕನ್ನು ಸ್ಥಾಪನಾ ಮಾಡಲಾಗ್ಯದ. ಕೆಳಗ ಸೂರ್ಯ ಬರ್ತಿಲ್ಲ. ದರ್ಶನಂ ಜಿನ ಸೂರ್ಯಸ್ಯ ಸಂಸಾರ ಧ್ವಾಂತನಾಶನಂ ಬೋಧನಂ ಚಿತ್ತ ಪದ್ಮಶ್ಯ ಸಮಸ್ತಾರ್ಥ ಪ್ರಕಾಶನಂ. ಜಿನೇಂದ್ರ ಭಗವಾನ್ ರೂಪಿ ಸೂರ್ಯ ಶಾಸ್ತ್ರ ಬರ್ದಾರು. ಪೈಲಾ ಧ್ವಜ, ನಂತರ ಕಲಶ, ನಂತರ ಶಿಖರ, ನಂತರ ಮಾನಸ್ತಂಭ, ನಂತರ ಮಂದಿರ, ಮೂಲ ನಾಯಕ ದರ್ಶನ ಪದ್ಧತಿ. ಎಲ್ಲ ಚಿತ್ತ ಉತ್ತುಂಗ ಸ್ಥಾನದಾಗ ಧ್ವಜ ಹಾರಬೇಕಂತ ಮಾಡ್ರಲ್ಲ. ಮೊನ್ನೆ ರಾಮ ಮಂದಿರ ಮ್ಯಾಲ ಧ್ವಜ ಹೆಸರು 3 ಚಿಹ್ನೆಗಳನ್ನಿಟ್ರು. ವೃಕ್ಷ, ಸೂರ್ಯ, ಓಮ. ಇದನ್ನ ಎಲ್ಲಿಂದ ತೊಗೊಂಡ್ರೆ ಇದಕ್ಕೆ ನಾವು ಜೈನ ಧರ್ಮ ಜಗತ್ತಿಗೆ ಏನು ಕೊಟ್ಟೈತಂದ್ರೆ
ಏನೂ ಉಳಿದಿಲ್ಲ. ಸರ್ವಸ್ವನ್ನ ಕೊಟ್ಟಂತ ಪ್ರಪಂಚದಾಗ ಏಕಮೇವ ಧರ್ಮ ಇದ್ರ ಅದು ಜೈನ ಧರ್ಮ. ಅಂತ ಶ್ರೇಷ್ಠ ಸಾಕಾರ ಸಂದೇಶವನ್ನ ಈ ಪ್ರಪಂಚಕ್ಕೆ ಕೊಟ್ಟದು. ಸ್ವಸ್ತಿಕ್ ಇರ್ಬೋದು, ಓಂ ಇರ್ಬೋದು, ಯಾವುದೇ ಮಂಗಲ ಸ್ವರೂಪ, ಇಡೀ ಸಂಸ್ಕಾರ ಸಂಸ್ಕೃತಿ ಈ ಪ್ರಪಂಚಕ್ಕೆ ಏನು ಬೇಕೋ ಅದನ್ನು ಕೊಟ್ಟರೋಣ ಅಂತ ನಾವು ಹೇಳೋದು ದೊಡ್ಡದಲ್ಲ. ಎಷ್ಟೋ ಸಲ ನಿಮ್ಮ ನಿಜ ಗುಣಾನಂದ ಸ್ವಾಮೀಜಿ ಕಾಯಂ ಹೇಳ್ತಾರು, ಈ ಜಗತ್ತು ಹೆಂಗೆ ಬದುಕಬೇಕಂತ ಕಲಿಬೇಕಂದ್ರೆ, ಈ ಪ್ರಪಂಚ ಹೆಂಗೆ ಬದುಕಬೇಕು ಅಂತ ಕಲಿಬೇಕಾರ ಜೈನರು ನೋಡಿ ಕಲಿಬೇಕು ಅಂತಕ್ಕಂಥ ಸಂದೇಶವನ್ನು ಕೊಡ್ತಾರೆ. ಬದುಕುವ ಕಲೆಯನ್ನು, ಆ ಬದುಕುವುದ್ರ ಜೊತೆಗೆ ಹೆಂಗೆ ಸಾಯಬೇಕು ಅಂತಕ್ಕಂಥದ್ದು ಹೇಳಿದ ಪ್ರಪಂಚದಾಗ ಜೈನ ಧರ್ಮ ಅಂತಕ್ಕಂಥದ್ದು. ಜೀನೆ ಕಿ ನಹಿ ಮರಣೆ ಕಿ ಬಿ ಕಲಾ ಶಿಕಾತಾ ಹೈ ಜೈನ ಧರ್ಮ. ಮರಣದಾಗ ಮಂಗಲತೆಯನ್ನು, ಮರಣದಲ್ಲಿ ಮೋಕ್ಷವನ್ನು ಕಾಣ್ತಕ್ಕಂಥ ಧರ್ಮ ಜೈನ ಧರ್ಮ. ಯಾರ ಪಂಡಿತ್ ಮರಣ ಪ್ರಾಪ್ತಿ ಮಾಡ್ಕೋತಾರ ಅವರು ಪರಮ ಮೋಕ್ಷವನ್ನು ಪ್ರಾಪ್ತಿ ಮಾಡ್ಕೋತಾರೆ. ಪಾರಮಾರ್ಥಿಕ್, ಪಾರಲೌಕಿಕ್, ಸರ್ವಕಾಲಿಕ್, ಸರ್ವೋದಯ, ಸಮನ್ವಯ, ತೀರ್ಥರೂಪ ಧರ್ಮ ಜಿನಧರ್ಮದ. ಆ ಜಿನಧರ್ಮವನ್ನು ವರ್ತಮಾನದಲ್ಲಿ ನಾವು ಜಾತಿಯನ್ನಾಗಿ ಮಾಡ್ಕೊಂಡಿವಿ ಅನ್ನೋದ್ರಿಂದ ಇವತ್ತು ಹಿಂದುಳಿತಾ ಇದ್ವಿ. ಜೈನ ಧರ್ಮ ವಿಶ್ವಧರ್ಮದ, ಜೈನ ಧರ್ಮ ರಾಷ್ಟ್ರ ಧರ್ಮ ಆಗಬೇಕು. ಪ್ರತಿಯೊಂದು ಪ್ರಾಣಿಯನ್ನು ಪರಮಾತ್ಮನಲ್ಲಿ ಕಾಣ್ತಕ್ಕಂಥದ್ದು ಜೈನ ಧರ್ಮ ಅನ್ನೋದರಿಂದ ಸಂಸ್ಕಾರಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂಥದ್ದು. ನಾವು ಬಂಗಾರದ ಮೂರ್ತಿ ಮಾಡಿಸಿದ್ರು ಸಂಸ್ಕಾರ ಮಾಡಲಿಕ್ಕೆ ಅದು ಕಾಲು ಬೀಳೋದಿಲ್ಲ. ಅಷ್ಟಮೂಲ ಮೂರ್ತ ತಗೊಂಡಾಗ ಈ ಆತ್ಮ ಆಹಾರ ದಾನ ಕೊಡ್ಬೋದು, ಶರೀರ ಮಾಧ್ಯಮಲೇ ಭಗವಂತರ ಪೂಜಾದಿ ಕ್ರಿಯಾ, ಅಭಿಷೇಕಾದಿ ಕ್ರಿಯಾ, ಇಂದ್ರಾಣಿ ಆದಿ ಪದಾರ್ಥ ತಗೋಬಹುದು. ಅಷ್ಟು ಮೂಲಗುಣ ನೋಡ್ತಾ ಇರ್ಲಿಕ್ಕಂದ್ರೆ ನಿಮಗೆ ಯಾವುದೇ ಪೂಜಾದಿ ಕ್ರಿಯಾ ಮಾಡಕ್ಕೆ ಬರೋದಿಲ್ಲ, ಆಹಾರ ಕೊಡಕ್ಕೆ ಬರೋದಿಲ್ಲ, ಆ ಯೋಗ್ಯತೆ ನಿಮಗಿಲ್ಲ. ಯಾಕೆ ಹೇಳಿದ್ರು? ಇಲ್ಲಿ ಸಂಸ್ಕಾರ ಪ್ರಧಾನ. ಸಂಸ್ಕಾರ ಕೊಟ್ಟಾಗ ಕಲ್ಲಿದ್ದದ್ದು ಕಲ್ಲಲ್ಲ, ಮೂರ್ತಿ ಆಗ್ತದೆ. ಹಂಗೆ ಆತ್ಮ ಸಂಸ್ಕಾರ ಕೊಟ್ಟಾಗ ಆತ್ಮ ಅಲ್ಲ, ಪರಮಾತ್ಮ ಆಗ್ತದೆ. ಆ ಪರಮಾತ್ಮ ಪದಿ ಪ್ರಾಪ್ತಿ ಮಾಡ್ಕೋ ಸಲುವಾಗಿ ಈ ಪುರುಷಾರ್ಥವನ್ನು ನಮ್ಮಲ್ಲಿ ಹೇಳಿದ್ರು. ಅದಕ್ಕೆ ಅಷ್ಟ ಮಂಗಲದಲ್ಲೇ ಧ್ವಜಾನು ಮಂಗಲದ. ಈ ಸಮೋಶರಣ ಮಾಧ್ಯಮದಿಂದ ಧ್ವಜಮಂಟಪ ಭೂಮಿ ನಿರ್ಮಾಣ ಆಗುವುದದ. ಅದರಲ್ಲಿ 24 ತೀರ್ಥಂಕರರ ಧ್ವಜಗಳು, ಜೈನ ಧರ್ಮದ ಮೂಲ ಧ್ವಜ ಮತ್ತು ಪಂಚರಂಗಿ ಧ್ವಜ ಎಲ್ಲ ಹಾರುವುದವು. ಕಲ್ಪನಾ ಮಾಡಿರಿ ಇಲ್ಲ. 24 ತೀರ್ಥಂಕರರ, ಆ ಇಕ್ಷ್ವಾಕು ಇರ್ಬೋದು, ಹರಿವಂಶ ಇರ್ಬೋದು, ನಾಥವಂಶ ಇರ್ಬೋದು, ಉಗ್ರವಂಶ ಇರ್ಬೋದು, ಯಾದವ ವಂಶ ಇರ್ಬೋದು, ಯಾವ್ಯಾವ ತೀರ್ಥಂಕರ ಯಾವ್ಯಾವ ಕ್ಷತ್ರಿಯ ಕುಲದಲ್ಲಿ ಜನ್ಮ ತಗೊಂಡ ಆಯಾ ರಾಜ್ಯದ ರಾಜ್ಯ ಧ್ವಜ. ರಾಮನ ಧ್ವಜ ರಾಮ ಮಂದಿರ ಮೇಲೆ ಹೆಂಗೆ ಸ್ಥಾಪನೆ ಮಾಡ್ರು, ಹಂಗೆ 24 ತೀರ್ಥಂಕರರ ಸ್ಪೆಷಲ್ ಧ್ವಜಗಳಿದಾವೆ. ಜೈನ ಧರ್ಮದ ಮೂಲ ಧ್ವಜ ಅಂತೂ ಹೇಳದ. ಅದರ ನಂತರ ಆಚಾರ್ಯ ವಿದ್ಯಾನಂದರು ಸಂಶೋಧನೆ ಮಾಡತಕ್ಕಂಥ ಪಂಚರಂಗಿ, ಅಲ್ಲಿ ಪಂಚ ಪರಮೇಶ್ವರಿ ಜೊತೆಗೆ 24 ತೀರ್ಥಂಕರು. ಯಾರ ಮಣಿ ಮೇಲೆ ಪಂಚರಂಗಿ ಧ್ವಜ ಸ್ಥಾಪನೆ ಆಗ್ತದ, ಹಾರಾಡ್ತದ, ಅವ್ರ ಮಣಿ ಮೇಲೆ ಪಂಚ ಪರಮೇಶ್ವರಿ ಮತ್ತು 24 ತೀರ್ಥಂಕರ ಆಶೀರ್ವಾದ ಸದೈವ ಇರ್ತದ. ಹೊರಗೆ ಬಂದು ಹರಿಯಾಗೆದ್ದು ಧ್ವಜ ನೋಡಿ ಕಾಲು ಬಿದ್ರೂ ಪಾಪ ಕಳೀತದ, ಅಮಂಗಲ ಇದ್ದುದು ಮಂಗಲ ಆಗ್ತದೆ. ನೀವು ಹೋಗ್ತಕ್ಕಂಥ ಕಾರ್ಯ ಸಿದ್ಧಿ ಆಗ್ತದ. ಆ ಶಕ್ತಿ ದರ್ಶನ ಮಾತ್ರ ಧ್ವಜ. ಯಾಕ ಮಂಗಲ, ಅಷ್ಟು ಮಂಗಲದ ಧ್ವಜಕ್ಕೆ ಮಂಗಲ ಅಂದಾರ. ಆಚಾರ್ಯ ದೇವಸೇನ್ ತತ್ವಸಾರ ಗ್ರಂಥದೊಳಗೆ ಕುದುರೆ ಮ್ಯಾಗ ಧ್ವಜ ಹಿಡ್ಕೊಂಡು ಕೂತ್ರ ಆ ಕುದುರೆಗೆ ಸಹಿತ ಮಂಗಲ ಅಂತಕ್ಕಂಥ ಉಪಾಧಿ ಕೊಡ್ತಾರೆ ನಮ್ಮ ಆಚಾರ್ಯ. ಕುದುರೆ ಮಂಗಲ ಆಗ್ತದಂತ ವಿಚಾರ ಮಾಡೋದು. ಅದಕ್ಕೆ ಪವಿತ್ರ ಸ್ಥಾನದಲ್ಲಿ ಪವಿತ್ರ ಭಾವನೆಯನ್ನು ಹೊಂದ್ಕೊಂಡ ನಾವು ನಿಜವಾಗಿ ಪುರುಷಾರ್ಥ, ಮೋಕ್ಷ ಪುರುಷಾರ್ಥಕ್ಕಾಗಿ ಧರ್ಮ ಪುರುಷಾರ್ಥ ಮಾಡಿದ್ದೆ ಆದ್ರೆ ನಿಶ್ಚಿತಿ ಆತ್ಮನ ಪರಮ ಕಲ್ಯಾಣ ಆಗ್ತದೆ. ಕರ್ಮ ಅನಾದಿ ಕಾಲದಿಂದ ಈ ಆತ್ಮಾಗ ಸಂಸಾರದ ಪರಿಭ್ರಮಣ ಮಾಡೋಕೆ ನಿಮಿತ್ತ ಆಗೈತಿ. ಆ ಕರ್ಮದಿಂದ ಮುಕ್ತ ಆಗ್ಬೇಕಾದ್ರೆ ಧರ್ಮ ಜೀವನದಾಗ ಮಾಡೋದು ಅತ್ಯವಶ್ಯಕ. ಧರ್ಮ ಯಾಕೆ ಮಾಡ್ಬೇಕಂದ್ರೆ ಒಂದು ಮಾತನ್ನ ಕರ್ಮ ಕಳ್ಯಾಕ. ಕರ್ಮ ಯಾಕೆ ಕಳಿಬೇಕಂದ್ರೆ ಮೋಕ್ಷ ಹೋಗಕ್ಕ, ಸುಖಿ ಆಗಕ್ಕ. ಸುಖ ಯಾರಿಗೆ ಬೇಡ, ಎಲ್ಲರಿಗೂ ಬೇಕು. ಆ ಸುಖ ಎಲ್ಲೈತೆ ಅಂದ್ರೆ ಮೋಕ್ಷ. ಶಾಶ್ವತ ಆಗಿರ್ತಕ್ಕಂಥ ಸುಖ ಮೋಕ್ಷದಾಗ ಮಾತ್ರ ಅದ. ಬಾಕಿ ಯಾವ ಪರ್ಯಾಯದಾಗನು, ಯಾವ ಗತಿಯೊಳಗನು, ಯಾವ ಯೋನಿಯೊಳಗನು
ಯಾವ ಜೀವು ಅನಂತ ಸುಖಿ ಇಲ್ಲ. ಚಕ್ರವರ್ತಿ ಪದ ಸಹಿತ ಅನಂತ ದುಃಖಕ್ಕೆ ಕಾರಣ ಆಗ್ತದೆ ದುರುಪಯೋಗ ಮಾಡ್ಕೊಂಡ್ರೆ. ಆ ಚಕ್ರವರ್ತಿ ಪದ ಸದುಪಯೋಗ ಮಾಡಿ ಸನ್ಯಾಸತ್ವ ಸ್ವೀಕಾರ ಮಾಡಿ ಯಾವ ಆತ್ಮ ಪುರುಷಾರ್ಥ ಮಾಡಿ ಭಾವಲಿಂಗಾಗಿ ತಪದ್ ಸಹಾಯದಿಂದ ಧ್ಯಾನದ ಸಹಾಯದಿಂದ ಅಜ್ಞಾನವನ್ನು ನಾಶ ಮಾಡಿ ಕೇವಲ ಜ್ಞಾನ ಪ್ರಾಪ್ತಿ ಮಾಡ್ಕೋತಾನೆ, ಆತ್ಮ ಪರಮ ಸುಖಿ ಆಗ್ತಾನೆ. ಇದಕ್ಕೂ ಪುರುಷಾರ್ಥ ಅಂತೆ. ಆ ಪುರುಷಾರ್ಥ ಸಲುವಾಗೇನ ಇದೊಂದು ಸುಸಂಧಿ, ಸುಯೋಗ, ಸದ್ಭಾಗ್ಯ, ಸುವರ್ಣ ಅವಕಾಶ, ಸ್ವರ್ಣಿಮ ಅವಕಾಶ ನಿಮ್ಮ ಜೀವನದಾಗ ಸಿಗಾಕತೈತಿ. ಜನವರಿ 31ಕ್ಕೆ ಇಡೀ ವಿಶ್ವನ ತಿರುಗಿ ನೋಡಬೇಕು ಅಂತ ಸುಂದರ ಕಾರ್ಯ ಆತ್ಮ ಕಲ್ಯಾಣಕ್ಕಾಗಿ ನಡೆದದ. ಅದರಾಗ ವೈಭವನ ಅಣ್ಣ ಏನು ನಡೆದದ, ಬೆಂಗಳೂರು ನಗರಾಗ ನಡೆದದ, ತಂಗಿ ಏನು ನಡೆದದ, ಬದ್ರಿಗಿರಿಯಾಗ ನಡೆದದ, ಏನು ನಡೆದದ, ಮದುವೆ ಅಲ್ಲ, ಏನು ನಡೆದದ, ಆತ್ಮನ ಸಿರಿ, ಆತ್ಮನ ವೈಭವ, ಆತ್ಮನ ನಿಜ ಸಂಪತ್ತಿ, ಅವಿನಾಶಿ ಆಗಿರ್ತಕ್ಕಂಥ ಸಂಪತ್ತಿ ಆತ್ಮ ತತ್ವಗುಣ ಒಂದೇ ತದ್ಗುಣ ಲಬ್ಧಯೇ. ಆ ಗುಣಾನುರಾಗಿಯಾಗಿ ಯಾವ ರಾಗಿಯಾಗಿ ವೀತರಾಗಿ ಆಗಾಕ ಗುಣಾನುರಾಗಿ ಆಗಬೇಕು. ಗುಣಾನುರಾಗಿಯಾಗಿ ಭಗವಂತನ ನಾಮಸ್ಮರಣೆ ಅರ್ಚನೆಯನ್ನು ಮಾಡಿದಾಗ ಈ ಮನುಷ್ಯ ಜನ್ಮ ಸಾರ್ಥಕ ಆಗ್ತದೆ ಅಂತ ಒಂದು ಯೋಗ್ಯತಾ ಯೋಗ ನಮ್ಮ ಆತ್ಮ ಪ್ರಾಪ್ತ ಆಗ್ತದೆ. ಅದು ಯೋಗ ಆಗಲಿ ಸಮಯ ಅಂತೂ ಸಾಕಷ್ಟದ. ಅದು ಸದುಪಯೋಗ ಹೆಂಗೆ ಮಾಡ್ಕೊಳಕ್ಕೆ ಸಾಧ್ಯ, ಯಾವ ರೀತಿ ಪ್ಲ್ಯಾನ್ ಮಾಡೋಕ್ಕೆ ಸಾಧ್ಯ, ಇನ್ನೂ ಅದರಾಗ ಇನ್ನೂ ವಿಶುದ್ಧಿ ಯಾವ ರೀತಿಯಿಂದ ಮಾಡೋಕ್ಕೆ ಸಾಧ್ಯ. 6 ತಿಂಗಳು ಹೆಂಗೆ ತೀರ್ಥಂಕರ್ ಬರೋಕ್ಕಿಂತ ಮೊದಲು ತೀರ್ಥಂಕರ ಜನ್ಮಭೂಮಿಯನ್ನು ಧನಪತಿ ಕುಬೇರ ರಚನೆ ಮಾಡ್ತಾನೆ. ಹಂಗೆ ನೀವು ಯಾರ್ಯಾರು ಇದ್ರಾಗ ಮನ ವಚನ ಕಾಯ್ದಿಂದ ಸಮೋಷನ ನಿರ್ಮಾಣ ಮಾಡೋಕೆ ಪುರುಷಾರ್ಥ ಮಾಡ್ತೀರಿ, ಅವರೆಲ್ಲ ಮುಂದಿನ ಭಾಗ ಧನಪತಿ ಆಗೇ ಆಗ್ತೀರಿ. ನಿಮ್ಮ ಸಂಪತ್ತಿ ಕೊರತೆ ಬೀಳೋದೇ ಇಲ್ಲ. 2 ಕೈಲೇ ಅಲ್ಲ, ಬುಟ್ಟಿಲೇ ದಾನ ಮಾಡ್ರು ಮನ್ಯಾಗಿನ ಸವ್ಯಾಂಗಿಲ್ಲ. ಅದಕ್ಕಂದಾರು ಕ್ಷಾಯಿಕ ಲಾಭ, ಕ್ಷಾಯಿಕ್ ಲಾಭ. ನವಕ್ಷಯಿಕ ಲಬ್ಧಿ ಒಳಗೊಂದು ಲಬ್ಧಿ ಅದ, ಕ್ಷಾಯಿಕ ಲಾಭ. ಎಷ್ಟು ಲಾಭ ಆಕೈತಂದ್ರೆ ಅದು ಕ್ಷಯ ಆಗಂಗಿಲ್ಲ, ಎಷ್ಟು ಕೊಟ್ಟರು ಕ್ಷಯ ಆಗೋದಿಲ್ಲ. ಚಾರನ್ ವೃದ್ಧಿದಾರಿ ಮುನಿಗಳಿಗೆ ಆಹಾರ ಕೊಟ್ರಿ ಅಂದ್ರೆ ಯಾರ ಮನ್ಯಾಗ ಪಡಗಾನಾಗಿ ಆಹಾರ ಆಗ್ತೈತಿ ಅವ್ರ ಮನ್ಯಾಗೇನು ಅನ್ನ ತೀರಂಗಿಲ್ಲ. ಊರಿಗೆಲ್ಲ ದೇಶ ತುಂಬ ಹಂಚ್ರಿ ಅನ್ನ ತೀರು, ಅದು ಅಕ್ಷಯ ಪಾತ್ರ ಆಗೇ ಬಿಡ್ತದ. ಮಣ್ಣಿನ ಗಡಿಯಾಗ ಅನ್ನ ಮಾಡಿದ್ರು ಅನ್ನ ತೀರಂಗಿಲ್ಲ. ನಾವು ಸಣ್ಣಾಗಿದ್ದ ಹುಗ್ಗಿ ಹೊಳೆಯುತ್ತೊಂದು ಪಾಠ ಇತ್ತು ಶಾಲ್ಯಾಗ ಪ್ರೈಮರಿಯಾಗಿದ್ದಾಗ. ಹುಗ್ಗಿ ಹೊಳೆದ್ರ ಪಾಠ ಕೇಳ್ರಿ ನೀವು. ಹುಗ್ಗಿ ಹೊಳೆ ಭಾಳ ಬಡುತ್ತಿದ್ಲು, ದೇವ್ರ ಬೇಡ್ಕೊಂಡ್ಲು, ದೇವ್ರ ಹೆಂಗಾರೆ ಮಾಡಪ್ಪ ಹೊಟ್ಟಿಗೆ ಏನೋ ಸಿಗ್ಲಿ ಅಂತ. ಪುಣ್ಯದ ಉದಯ ಒಬ್ಬ ಮಾಂತ್ರಿಕಿದ್ದ ಸಾಧು, ಅಕ್ಕಿಗೆ 2 ಹಳ್ಳ ಕೊಟ್ಟ. ತಂಗಿ ಈಗ ಏನು ಬೇಕಂತಿಲ್ಲ, ಈ ಹಳ್ಳ ಹಿಡಿದು ಬೋಗಣ್ಯಾಗ ಹುಗ್ಗಿ ಬೇಕಂದು ಈ ಮಂತ್ರ ಅನ್ನೋದ, ಆ ಹುಗ್ಗಿ ಚಾಲನ ತುಂಬತತಿ. ಅದು ಯಾವಾಗ ಸಾಕತಿ ಈ ಹಳ್ಳ ಹಾಕೋದ ಈ ಮಂತ್ರ ಅನ್ನೋದು ಹೇಗೆ ಕೊಟ್ಬಿಟ್ಟಿದ್ದ. ಈಗ ಮನ್ಯಾಗ ಏನು ಬೇಕಂತ ನೋಡೋದು ಅಗದಿ ಆರಾಮ್ ಹುಗ್ಗಿ ವಾಸ ಬರಾಕೈತೆ. ಮಗ್ಗಲು ಮಣಿ ಮುದುಕಿ ಬಾಯಾಗಿ ನೀರು ಬಿಟ್ಟು ಒಂದು ದಿವ್ಸ ತುಡುಗಲೇ ನೋಡ್ಲ ಏನು ಮಾಡ್ತೈತಿದ ತಿನ್ನಾಕ ಹೊಟ್ಟಿಗಿಲ್ಲ ಅಂಥ ಗರೀಬಿದ. ಮತ್ತು ದಿವಸ ಗಮ್ ವಾಸ ಬರತ್ತೆ ಏನಂತ ನೋಡ್ತಾಳು. ತುಡುಗಲೇ ನೋಡ್ಲು ಗೊತ್ತಾತು. ಈಗ ಊರಿಗೆ ಹೋಗಿ ತುಡುಗು ಮಾಡ್ಲ, ಇದಕ್ಕೆ ಭಾಳ ಶಾಣ ನಮ್ಮ ತುಡುಗು ಮಾಡ್ಲು. ಏನು ಹೇಳೋದು ಕತ್ತಿಯನ್ನ, ಊರಿಗೆ ಹೋಗಿಲಿಕ್ಕೆ ತಂದು ಮನ್ಯಾಗ ಇಟ್ಲು. ಅದು ಹುಗ್ಗಿ ಚಾಲೋ ಮಾಡಿದ ಮಂತ್ರ ಒಂದು ಗೊತ್ತಿತ್ತು. ಚಾಲೋ ಮಾಡ್ಲಿ ಹಳ ಇಟ್ಲು, ಹುಗ್ಗಿ ಚಾಲೋ ಕುದಿಯಾಕೈತಿ. ಮಣಿ ತುಂಬಿತ್ತು, ಓಣಿ ತುಂಬಿತ್ತು, ಊರು ತುಂಬಿತ್ತು, ಹುಗ್ಗಿ ಹೊಳಿ. ಅನಂತ ಪಾಠ ಹೆಸರು ಹುಗ್ಗಿ ಹೊಳಿ. ಆಗ ಊರಿಗೆ ಹೋದಾಗೆ ಊರಾಗ ಹುಗ್ಗಿ ಹೊಳಿ ಏನಾಗೈತೆ, ನಿಜಾನ ಹುಗ್ಗ್ಯ ನಿಲ್ಲ ಮಾತ ಮುದುಕಿ ಆ ಕಡೆ ಪಡ್ದೆಯಪ್ಪ ತಂದ್ಲಾಕಿ. ಯಾವಾಗಾರ ಬಂದ 7 ದಿವಸ ಊರೆಲ್ಲ ಹರಿದೆಲ್ಲ ಹುಗ್ಗಿಯಾಗಿ ಹೊಳಿ ಎಲ್ಲ ಹುಗ್ಗಿ ಹರಿಯಾಕತ್ತಿತ್ತು. ಆಕೆ ಬಂದು ನೋಡ್ತಾ ಬಾಯಿ ಪಡ್ಕೋದು ಇದೇನಾತಂತ. ಆ ಮುದುಕಿ ನಾನೇ ಮಾಡ್ಯಾನೆ ಯವ್ವ, ಹೆಂಗೆ ನಿಲ್ಸೋದ್ನಿಲ್ಲ, ಹೆಂಗೆ ಮಾಡೋದು. ಅವಾಗ ಮತ್ತೊಂದು ಹಳ್ಳಾಯ್ತು, ತಂದು ಮಂತ್ರ ಹಾಕಿ ಹುಗ್ಗಿ ನಿಂತು. ಹಂಗೆ ನೀವೆಲ್ಲರೂ ಮಾಡಿರಿ. ಮತ್ತೆ ಜೀವನದಲ್ಲಿ ಆತ್ಮರಸವನ್ನು, ಆತ್ಮಾನುಭೂತಿಯನ್ನು, ಆತ್ಮದ ಅನುಭವವನ್ನು ನಾವು ಪಡ್ಕೋಬೇಕಾಗಿತ್ತಂದ್ರೆ ವ್ಯವಹಾರದಾಗ ಇವೆಲ್ಲ ಕ್ರಿಯೆ ಬೇಕು. ವ್ಯವಹಾರದಾಗ ಇವೆಲ್ಲ ಮಾಡಲೇಬೇಕು ನಾವು.
ನಿಶ್ಚಯದಾಗ ಹೋದ್ರೆ ಸೋಹಂ ಶುದ್ಧೋಹಂ ಬುದ್ಧೋಹಂ ಅಹಂ ಬ್ರಹ್ಮಾಸ್ಮಿ ಯಾರೂ ಬೇಕಾಗಿಲ್ಲ, ಗುರು ಸಹಿತ ಬೇಕಾಗಿಲ್ಲ, ಪಂಚ ಪರಮೇಶ್ವರಿ ಸಹಿತ ಬೇಕಾಗಿಲ್ಲ. ಆಚಾರ್ಯ ಭಗವಾನ್ ಸ್ಪಷ್ಟ ಹೇಳ್ತಾರೋ ಪರಗತ ತತ್ವ, ಆತ್ಮತತ್ವವೊಂದನ್ನು ಬಿಟ್ಟ ಎಲ್ಲ ಪರಗತ ತತ್ವ. ಪರಗತ ತತ್ವದಿಂದ ಯಾವ ಆತ್ಮನ ಮೋಕ್ಷಕ್ಕೆ ಹೋಗಿಲ್ಲ, ಹೋಗೋದು ಇಲ್ಲ. ನೋಡ್ರಿ, ಸ್ವಗತ ತತ್ವ ಸ್ವ ಆತ್ಮನ ಧ್ಯಾನ ಮಾಡಿ ಚಿಂತನೆ ಮಾಡಿ ಮೋಕ್ಷ ಹೋಗ್ಯಾರ ಹೊರತ ಪಂಚಪರಮಿಷ್ಠಿ ಧ್ಯಾನ ಮಾಡಿ ಯಾರು ಮೋಕ್ಷಕ್ಕೆ ಹೋಗಿಲ್ಲ. ಇದು ನಿಶ್ಚಯನಯ. ಮತ್ತು ಅದನ್ನ ಬಿಟ್ಟು ನಾಳಿಂದ ಚಾಲೂ ಮಾಡಿರಿ. ಎಲ್ಲ ಪಂಚಪರಮಿಷ್ಠಿ ಭಗವಾನ್ ಎಲ್ಲ ಸುಳ್ಳ, ಏಕೋಹಂ ಸತ್ಯೋಹಂ ನಿತ್ಯೋಹಂ. ಕುಂಡ್ರಿ ನೋಡ್ನು, ಒಂದು ತಾಸು ಕುಂಡ್ರಾಕಾಗೋದಿಲ್ಲ. ಯವ್ವ ಏನು ಮಾಡಿದ್ವಿ ಊಟಕ್ಕೆ? ಹೇಳೋದು ಭಾಳ ಈಸಿ, ಹೌದಲ್ಲ? ಮಾಡೋದು ಭಾಳ ಕಠಿಣ. ಆ ಆತ್ಮಭೇದ ಜ್ಞಾನ ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ಒಳ್ಳೆಯ ರೀತಿಯಲ್ಲಿ ಪುರುಷಾರ್ಥ ಮಾಡಬೇಕು. ಆ ಪುರುಷಾರ್ಥ ಮಾಡೋಕೆ ನಮ್ಮ ಪೂರ್ವಾಚಾರ ಸಂದೇಶ ಕೊಟ್ಟಾರ. ನಂಗೆ ಯಾರೋ ಒಬ್ರು ಕೇಳಿರ್ತಾರೆ, ಅವ್ವಂದ ತಾಯಿದ ಭಾಳ ಹೇಳ್ತೀರಿ, ಅಪ್ಪನೂ ಹೇಳಂಗಿಲ್ಲ ರೀ. ಯಾಕೆ ಅಪ್ಪ ಇಲ್ಲ? ಅಪ್ಪಂದು ಮಹತ್ವ ಇಲ್ಲೇನೋ? ಹಿಂದಿ ಒಳಗೆ ಅಪ್ಪಗೇನಂತಾರೋ? ಪಿತಾ. ಪಿತಾ ಪಿತಾದ ಅರ್ಥ ಏನು? जो परिवार का कष्ट को दर्द को पीता है उसको पिता कहते हैं. ಏನು ಹೇಳ್ರಿ ಆಚಾರ್ಯ ಭಗವಾನ್ ವಿದ್ಯಾಸಾಗರು?